ಎಲ್ಲರಿಗೂ ನಮಸ್ಕಾರ. ಇವರು ಇಷ್ಟು ದಿನ ಸಿನಿಮಾ ಹೀರೋ ಹೀರೋಯಿನ್ಗಳ ಇಂಟರ್ವ್ಯೂವನ್ನು ಮಾಡ್ತಾ ಇದ್ರು. ಈಗ ಇವರೇ ಸಿನಿಮಾ ಹೀರೋಯಿನ್ ಆಗಿದ್ದಾರೆ. ನಾವು ಅವರನ್ನು ಇಂಟರ್ವ್ಯೂ ಮಾಡುವಂತಹ ಸಮಯ ಬಂದಿದೆ. ಹೌದು, ಗಿಚ್ಚು ಗಿಲಿಗಿಲಿ ನನ್ನಮ್ಮ ಸೂಪರ್ ಸ್ಟಾರ್ ಖ್ಯಾತಿಯ ಜಾನ್ವಿ ಅವರು ಈಗ ಅಧಿಪತ್ರ ಸಿನಿಮಾ ನಾಯಕಿ. ಬನ್ನಿ ಈ ಸಿನಿಮಾ ಬಗ್ಗೆ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಪದ್ಮಶ್ರೀ ಅವರು ಎಲ್ಲರೂ ಪದ್ಮಶ್ರೀ ಅವಾರ್ಡ್ ತಗೋಬೇಕು ಅಂತಾರೆ, ನಿಮ್ಮ ಹೆಸರಲ್ಲೇ ಇದೆ ನೋಡಿ. ಮೊದಲೇ ನಮ್ಮ ತಂದೆ ತಾಯಿ ಕೊಟ್ಬಿಟ್ಟಿದ್ದಾರೆ. ಹೌದು, ಹುಟ್ಟಿದಾಗಲೇ ಅವಾರ್ಡ್ ಎತ್ಕೊಂಡು ಬಂದಿರೋರು ನೀವು. ಹೌದು, ಇಂಟರ್ವ್ಯೂಗಳನ್ನ ಮಾಡ್ತಾ ಇದ್ರಿ, ಈಗ ನೀವು ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದೀರಾ. ಈ ಕ್ಷಣ ಏನು ಅನ್ಸುತ್ತೆ ನಿಮಗೆ? ಆ್ಯಕ್ಚುಲಿ ಖುಷಿ ಆಗೇ ಆಗುತ್ತಲ್ವಾ, ಖುಷಿ ಆಗುತ್ತೆ. ನಾನು ಇಂಟರ್ವ್ಯೂಸ್ ಮಾಡೋವಾಗಲೂ ಹೇಳೋರು, ಅಯ್ಯೋ ನೀವೇ ಹೀರೋಯಿನ್ ಥರ ಇದ್ದೀರಾ ಅನ್ನೋರು ಅಥವಾ ಹೀರೋಯಿನ್ಗಿಂತ ಚೆನ್ನಾಗಿದ್ದೀರಾ ಅನ್ನೋರು ಕಮೆಂಟ್ಸ್ ಎಲ್ಲ ಮಾಡೋರು. ಬಟ್ ನಾನು ಅದನ್ನೆಲ್ಲ ಏನು ಸೀರಿಯಸ್ ಆಗಿ ತೊಗೊಂಡು ಇಲ್ಲಿಗೆ ಬಂದಿದ್ದೀನಿ ಅನ್ನೋ ಥರ ಏನಿಲ್ಲ. ಹಂಗೆ ಹೇಳೋರು. ಆಪರ್ಚುನಿಟೀಸು ಇತ್ತು, ಬಟ್ ಅದನ್ನು ತಗೊಳಕ್ಕೆ ಆಗ್ತಿರ್ಲಿಲ್ಲ, ಮನೇಲಿ ಬಿಡ್ತಿರ್ಲಿಲ್ಲ. ಸೊ ಗಿಚ್ಚಿ ಗಿಲಿಗಿಲಿ ಅಂತ ಹೋಗಿದ್ದು, ನಾನು ಸಿನಿಮಾ ಮಾಡಬೇಕಂತ ಹೋಗಿದ್ದಲ್ಲ. ಗಿಚ್ಚಿ ಗಿಲಿಗಿಲಿ ಎಲ್ಲ ಕರೆದ್ರು. ನನಗೂ ಒಂದು ಚೇಂಜ್ ಬೇಕಾಗಿತ್ತು, ಇಲ್ಲ ಟ್ರೈ ಮಾಡೋಣ, ಬೇರೆದು ಒಂದು ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳಿ ನಾನು ಬಿಟ್ಟಿದ್ದೆ. ಆ ಟೈಮಲ್ಲಿ ನನಗೆ ಈ ಸಿನಿಮಾ ಬಂತು. ಸೊ ಸಿನಿಮಾ ಶೂಟಿಂಗ್ ಎಲ್ಲ ರಿಲೀಸ್ ಆಗಿ ಇವತ್ತು ಇಲ್ಲಿ ಕೂತಿದ್ದೀನಿ. ಅದ್ರ ಬಗ್ಗೆ ಖುಷಿ ಇದೆ. ಲೈಫಲ್ಲಿ ಪ್ರತಿಯೊಬ್ಬರೂ ಅಷ್ಟೇ ನಮ್ಮ ಜೀವನದಲ್ಲಿ ಗ್ರೋತ್ ಇರಬೇಕು, ಈ ಥರ ಹೋಗಬೇಕು, ಗ್ರೋತು ನಾವು ಅಂದ್ಕೊಂಡಿದ್ದು ಸಾಧನೆ ಮಾಡಬೇಕು, ಆ ಡ್ರೀಮ್ ಎಲ್ಲರಿಗೂ ಇರುತ್ತೆ. ಸೊ ಆ ಥರದ್ರಲ್ಲಿ ಒಂದು ಸಣ್ಣ ಹೆಜ್ಜೆ ಮುಂದೆ ಇಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ನಂಗೆ ಖುಷಿ ಇದೆ. ಓಕೆ, ಆಕ್ಟಿಂಗ್ ಮಾಡಬೇಕು ಅನ್ನೋ ಆಸೆ ಮೊದಲು ಇತ್ತು ಅಂತ ನೀವು ಹೇಳ್ಕೊಂಡ್ರಿ. ಅದಕ್ಕೆ ನನಗೆ ಅವಕಾಶ ಸಿಗ್ಲಿಲ್ಲ ಒಂದು ಮದುವೆ ಲೈಫಲ್ಲಿ ಅಂತ. ಈಗ ಈ ಅವಕಾಶ ಸಿಕ್ಕಿದೆ. ನಿಮ್ಮ ಸಿನಿಮಾದ ಒಂದು ಹಾಡಲ್ಲಿ ಇದೆ, ಏನು ಕಷ್ಟಗಳು ಮುಗಿಯೋ ದಿನಗಳು ಬಂತು ಅಂತ ಒಂದು ಲಿರಿಕ್ಸ್ ಇದೆ. ಅದೆಲ್ಲ ಒಂದು ಕಡೆ ನಿಮ್ಗೆ ರಿಲೇಟೆಡ್ ಆಗುತ್ತೆ ಅಂತ ಅನ್ಸುತ್ತಾ? ಆ್ಯಕ್ಚುಲಿ ನನಗೆ ಅದು ಹಾಡುಗಳು, ಆ ಹಾಡು ಹೋಗೋವಾಗ ಆ ಲಿರಿಕ್ಸ್ ಒಂದು ಸ್ವಲ್ಪ ಹಂಗೆ ಅನ್ಸುತ್ತೆ, ಓ ಇದೇನೋಕೋ ನನಗೆ ಬರ್ದಂಗಿದಾರಲ್ಲ ಅಂತ. ಬಟ್ ನೋಡಿ, ನೀವು ಅದನ್ನು ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಅದನ್ನೇ ಪ್ರಶ್ನೆ ಕನ್ವರ್ಟ್ ಮಾಡಿದ್ದೀರಾ. ಆ್ಯಕ್ಚುಲಿ ಕಷ್ಟದ ದಿನಗಳು ಅನ್ನೋದಕ್ಕಿಂತ ಒಂದು ಫೇಸ್ ಅಂತ ಇರುತ್ತೆ ಲೈಫಲ್ಲಿ, ಅದು ಬೇರೆ ಥರದ್ದೇ ಒಂದು ಫೇಸು. ಅದನ್ನೆಲ್ಲ ಕಳೆದು ಇಲ್ಲಿಗೆ ಬಂದಿದ್ದೀನಿ ಅಂತ ತಗೋಬೇಕಾ, ಅಥವಾ ಎಕ್ಸ್ಪೀರಿಯನ್ಸಿಂದ ಗಟ್ಟಿಯಾಗಿ ನಾನು ಇಲ್ಲಿ ಕೂತಿದ್ದೀನಿ ಅಂತ ತಗೋಬೇಕಾ ನನಗೆ ಗೊತ್ತಿಲ್ಲ. ಬಟ್ ಈ ಹಂತದಲ್ಲಿ ಒಂದು ಮಗುವಾಗಿ ಅದಾದಮೇಲೂ ಕೂಡ ಈ ಅವಕಾಶ ಸಿಕ್ಕಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇರೋದು, ಅದೇ ನನಗೆ ಖುಷಿ ಇದೆ. ಅದನ್ನು ಕೊಟ್ಟಂತಹ ಸಿನಿಮಾ ತಂಡಕ್ಕೆ ನಾನು ಆಭಾರಿಯಾಗಿರ್ತೀನಿ, ಮತ್ತು ಆ ದೇವರಿಗೆ ನಾನು ಆಭಾರಿಯಾಗಿರ್ತೀನಿ. ಯಾಕಂದರೆ ಒಂದು ಏಜು, ಈ ಏಜಲ್ಲಿ ಇದು ಮಾಡಬೇಕು, ಈ ಏಜ್ ಆದಮೇಲೆ ಮಾಡಬಾರ್ದು, ಆ ಒಂದು ಬೌಂಡ್ರೀಸ್ನ ನಮಗೆ ಗೊತ್ತಿಲ್ಲದ ಹಾಗೆ ಎಲ್ಲ ಹೆಣ್ಮಕ್ಳು ಹಾಕ್ಕೊಂಡಿರ್ತೀವಿ. ಸೊ ಅದನ್ನೆಲ್ಲ ಮೀರಿ ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಹುದುಗಿಸಿ ಇಟ್ಕೊಂಡಿರ್ತೀವಿ. ಆಸೆ ಇರುತ್ತೆ ಎಲ್ರಿಗೂ ಆಚೆ ಬಂದು ಒಂದು ಡೇ ಸ್ಟೆಪ್ ಇಟ್ಟು ಮಾಡಬೇಕು ಅಂತ. ಬಟ್ ಈ ಫ್ಯಾಮಿಲಿ ಅದರ ಮಧ್ಯೆ ಸಿಕ್ಕಾಕೊಂಡು ಸ್ಯಾಕ್ರಿಫೈಸ್ ಅನ್ನೋದೇ ಹೆಣ್ಮಕ್ಳಲ್ಲಿ ಜಾಸ್ತಿ ಇರುತ್ತೆ. ಬಟ್ ಅದರ ಆಚೆಗೆ ನನ್ನ ಆಸೆ ಲೇಟಾಗಾದರೂ ಈಡೇರ್ತಾ ಇದೆಯಲ್ಲ ಅನ್ನೋದ್ರ ಬಗ್ಗೆ ಅಂತೂ ನಿಜವಾಗ್ಲೂ ಖುಷಿ ಇದೆ. ಕಷ್ಟದ ದಿನಗಳು ಅದು ಎಲ್ಲರ ಲೈಫಲ್ಲೂ ಇರುತ್ತೆ. ಬಟ್ ಅಂದರೆ ಅದರಿಂದ ಒಂದಷ್ಟು ನಾನು ತೊಗೊಂಡಿದ್ದೀನಿ, ಅದರಿಂದ ಒಂದಷ್ಟು ಗಟ್ಟಿಯಾಗಿದ್ದೀನಿ. ಸೊ ಆ ಗಟ್ಟಿಯಾಗಿರೋದಕ್ಕೆ ಬಹುಶಃ ಎಲ್ಲನೂ ಚೆನ್ನಾಗಿ ನಾನು ಫೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಈ ಅವಕಾಶ ಸಿಕ್ಕಿರೋದು, ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದು, ಇಷ್ಟು ಲೇಟಾಗಾದರೂ ನನಗೆ ಅವಕಾಶ ಸಿಕ್ಕಿರೋದು, ಅದ್ರ ಬಗ್ಗೆ ಅಂತೂ ನಿಜವಾಗ್ಲೂ ಖುಷಿ ಇದೆ. ಓಕೆ, ಆಂಕರ್ ಅಂತ ಅಂದ್ಕೂಡಲೇ ಒಂದಷ್ಟು ಗ್ರೂಮಿಂಗ್ ಮಾಡಲೇಬೇಕು, ನಮ್ಮನ್ನ ನಾವು ಮೇಂಟೈನ್ ಮಾಡ್ಕೋಬೇಕು. ಹೀರೋಯಿನ್ ಅಂತಂದ್ರೆ ಅದಕ್ಕೂ ಜಾಸ್ತಿ ಒಂದಷ್ಟು ಗ್ರೂಮಿಂಗ್ ಮಾಡ್ಕೋಬೇಕು. ನೀವು ಹೇಗೆ ತಯಾರಾದ್ರಿ ನಿರೂಪಕಿಯಿಂದ ನಟಿ ಆಗೋವರೆಗೆ? ಆ್ಯಕ್ಚುಲಿ ಒಂದೇನಂದರೆ, ನಾನು ಆ್ಯಂಕರ್ ಆಗಿದ್ದಾಗಲೂ ಅಷ್ಟೇ ನನ್ನ ಡ್ರೆಸ್ಸಿಗೆ ಕಾಂಪ್ರೂನೇ ಆಗ್ತಾ ಇರಲಿಲ್ಲ. ಎಲ್ಲ ಹೋಗಿ ಬಂದಾಗ ನೀವೇ ನಮಗಿಂತ ಚೆನ್ನಾಗಿ ಡ್ರೆಸ್ ಆಗ್ತಾಯಿದ್ರಿ, ನನಗೆ ಅದೊಂದು ಖುಷಿ. ಚೆನ್ನಾಗಿ ಕಾಣಿಸ್ಕೊಳ್ತೀನಲ್ವ, ಅಂದರೆ ನಂದು ಫೋಟೋಜೆನಿಕ್ ಫೇಸ್ ಇರೋದ್ರಿಂದ ಒಂದು ಹೊಸ ಡ್ರೆಸ್ಸೇ ತೊಗೊಂಡು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡೆ ನಾನು ಹೋಗ್ತಾ ಇದ್ದೆ. ಸೊ ನಾನು ನಿರೂಪಕಿ ಆಗಿದ್ದಾಗಲೂ ಕೂಡ ನನ್ನ ಲುಕ್ಸು ಪ್ರತಿಯೊಂದೂ ನಾನು ಮೇಂಟೈನ್ ಮಾಡ್ತಾ ಇದ್ದೆ. ಇಲ್ಲಿ ಅಂತ ಬಂದಾಗ ಗಾಡ್ಸ್ ಗ್ರೇಸ್ ಈಗ ಕೊಲಾಬ್ರೇಷನ್ಸ್ ಜಾಸ್ತಿ ಸಿಗ್ತಾ ಇದೆ, ದುಡ್ಡು ಉಳಿತಾ ಇದೆ. ಒಂದು ಸ್ವಲ್ಪ ಫಾಲೋವರ್ಸ್ ಇರೋದ್ರಿಂದ ಒಂದಷ್ಟು ಇಷ್ಟು ಶೋಗಳನ್ನೆಲ್ಲ ಮಾಡಿ ಒಂಚೂರು ಹೆಸರು ಮಾಡಿರೋದ್ರಿಂದ ದುಡ್ಡು ಉಳಿತಾ ಇದೆ, ಎಲ್ಲ ಕೊಲಾಬ್ರೇಷನ್ ಸಿಗ್ತಾ ಇದೆ. ಆ್ಯಕ್ಚುಲಿ ನಾನು ನ್ಯೂಸ್ ಚಾನಲಲ್ಲಿ ಇದ್ದಾಗ ವಿತೌಟ್ ಮೇಕಪ್, ಅಪ್ಪ ನೀವು ಜಾನ್ವಿ ನೋಡ್ಬಿಡ್ಬೇಕು ಅಂದರೆ ನನಗೆ ನಿದ್ದೆನೇ ಇರ್ತಿರ್ಲಿಲ್ಲ. ನೈಟ್ ಶಿಫ್ಟ್ ಮಾಡ್ತಾ ಇದ್ದೆ, ತುಂಬ ಡಾರ್ಕ್ ಸರ್ಕಲ್ಲು, ತಲೆನೇ ಕೆಡಿಸ್ಕೋತಾ ಇರಲಿಲ್ಲ ನಾನು. ಬಿಡು ಮೇಕಪ್ಪಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅಂದರೆ ನಾನು ಅದನ್ನು ತಲೆಗೆ ಹಾಕೊಂಡವಳೆ ಅಲ್ಲ ನಾನು. ಮೇಕಪ್ಪಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಬಿಡು, ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ತೀನಲ್ಲ. ಎಲ್ಲರೂ ಹೇಳೋರು, ಅಯ್ಯೋ ಯಾಕೆ ಸ್ಕ್ರೀನ್ ಮೇಲೆ ನನ್ನ ತುಟಿಯೆಲ್ಲ ಒಂದೊಂದ್ಸಲ ಇನ್ಫೆಕ್ಷನ್ ಆಗಿದ್ರು, ಲಿಪ್ಸ್ಟಿಕ್ ಅದು ಚೆನ್ನಾಗಿ ಅಂದರೆ ಅಷ್ಟು ತನಗೆ ಫ್ಯಾಮಿಲಿಯಲ್ಲಿ ಬಿಸಿ ಹೋಗಬೇಕು, ಮಗನ ನೋಡ್ಕೋಬೇಕು, ಹಾಗೆ ಇದ್ದವಳು ನಾನು. ಬಟ್ ಈಗ ನಾನು ಇಲ್ಲ, ಈಗ ಮಗ ದೊಡ್ಡವನಾಗಿದ್ದಾನೆ, ನನಗೆ ಉಸಿರಾಡೋದಕ್ಕೂ ಟೈಮ್ ಇದೆ. ಈಗ ವಿತೌಟ್ ಮೇಕಪ್ಪು ಕೂಡ ಸ್ಕಿನ್ ಚೆನ್ನಾಗಿ ಮಾಡ್ಕೊಳ್ಳೋಣ. ಯಾಕಂದರೆ ಮುಂಚೆ ನಾವು ಚೆನ್ನಾಗೇ ಇರ್ತೀವಿ, ಈ ಮೇಕಪ್ ಎಲ್ಲ ಹಾಕಿ ಅಥವಾ ಬೇರೆ ಬೇರೆಯವ್ರ ಮೇಕಪ್ ಅದು ಎಲ್ಲ ಹಾಕಿ ನಮ್ಮ ಸ್ಕಿನ್ನು ಕ್ಲಿಯರ್ ಆಗಿದ್ರು
ಡಲ್ನೆಸ್ ಅಂತ ಬಂದ್ಬಿಡುತ್ತೆ, ನಿದ್ದೆ ಇರಲ್ಲ ನೋಡಿ. ನಾನು ತುಂಬ ನೈಟ್ ಶಿಫ್ಟ್ ಮಾಡಿದ್ದೀನಿ, ತುಂಬ ಸೆಕೆಂಡ್ ಶಿಫ್ಟ್ ಮಾಡಿದ್ದೀನಿ. ಬಟ್ ಇವಾಗ ಕಣ್ ತುಂಬ ನಿದ್ದೆ ಇದೆ, ಅದೇ ಒಂದು ಸ್ವಲ್ಪ ಕೊಲಾಬ್ರೇಷನ್ ಇದೆ, ಹಾಗಾಗಿ ಸ್ಕಿನ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಅದ್ರ ಬಗ್ಗೆ ನಾನು ಕೇರ್ ಮಾಡೇ ಮಾಡ್ತೀನಿ. ಯಾಕಂದರೆ ಒಂದು ಆ್ಯಕ್ಟಿಂಗ್ ಅಂತ ಬಂದಾಗ, ಆ್ಯಕ್ಟ್ರುಗಳು ಅಂತ ಬಂದಾಗ ಕಂಪ್ಲೀಟ್ ಮೇಕಪ್ಪು ಇರೋದಿಲ್ಲ, ಕೆಲವೆಲ್ಲ ನ್ಯಾಚುರಲ್ ಲುಕ್ಕಲ್ಲೇ ಹೋಗ್ತಾರೆ, ಸ್ವಲ್ಪ ಲೈಟ್ ಮೇಕಪ್ಪು. ಸೊ ಅದರಲ್ಲೂ ನಾವು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೋಬೇಕು. ಸೊ ಗಾಡ್ಸ್ ಗ್ರೇಸ್ ಒಂದಷ್ಟು ಕೊಲಾಬ್ರೇಷನ್ ಸಿಗ್ತಾ ಇದೆ, ರೆಗ್ಯುಲರಾಗಿ ಹೋಗ್ತೀನಿ, ಮಾಡ್ತೀನಿ. ಆ್ಯಕ್ಚುಲಿ ವರ್ಕೌಟು ಅಷ್ಟೇ ಮಾಡ್ತೀನಿ. ಈ 1 ಮಂತಿಂದ ಬ್ಯುಸಿಯಿಂದ ಮಾಡ್ತಾಯಿಲ್ಲ. ನಾನು ಏನು ಅಂದ್ಕೊಂಡಿದ್ದೆ ಮೂವಿ ಟೈಮಲ್ಲಿ ಫುಲ್ ಫಿಟ್ ಆಗಿಬಿಡ್ಬೇಕು ಅಷ್ಟೊತ್ತಿಗೆ, ಬಟ್ ಈ ಟೈಮಲ್ಲೇ ನಾನು 1 ಮಂತಿಂದ ಜಿಮ್ಮಿಗೆ ಹೋಗೋಕ್ಕಾಗಿಲ್ಲ. ಸೊ ಅದ್ರ ಲುಕ್ ಬಗ್ಗೆ ನಾನಂತೂ ಮುಂಚೆಯಿಂದನೂ ನಾನು ಕಾಸ್ಟ್ಯೂಮು, ಲುಕ್ಕು, ಹೇರ್ ಕೇರು ಎಲ್ಲ ಮಾಡ್ತೀನಿ. ಈಗಲೂ ಅಷ್ಟೇ ನ್ಯಾಚುರಲ್ ಮನೆಯಲ್ಲಿ ಮೆಂತೆ ಹಾಕ್ಕೊಳ್ಳೋದು, ಮೊಟ್ಟೆ ಹಾಕ್ಕೊಳ್ಳೋದು, ಮೆಹಂದಿ ಹಾಕ್ಕೊಳ್ಳೋದು ತಲೆಗೆ, ಮನೆಯಲ್ಲಿ ಕೆಲವು ಆಯಿಲ್, ನಾನು ಸ್ವಲ್ಪ ಡ್ರೈ ಫೇಸ್, ಆ ಥರದ್ದೆಲ್ಲ ನಾನು ಮೇಂಟೈನ್ ಅಂತೂ ಮಾಡ್ತೀನಿ. ನನಗಿಷ್ಟ ಚೆನ್ನಾಗಿ ಕಾಣಿಸ್ಕೋಬೇಕು, ಒಳ್ಳೆ ಬಟ್ಟೆ ಹಾಕ್ಕೋಬೇಕು, ಸ್ವಲ್ಪ ಎಲ್ಲರೂ ಕಾಂಪ್ಲಿಮೆಂಟ್ಸ್ ಕೊಡಬೇಕು, ಅದೆಲ್ಲ ಹೆಣ್ಮಕ್ಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಅದೇ ಥರ ನನಗೂ ಇಷ್ಟ. ಬಟ್ಟೆಗಳು, ಶಾಪಿಂಗ್, ಅಮ್ಮ ಬೈತಿರ್ತಾರೆ, ಎಲ್ಲ ಕೊಲಾಬ್ರೇಷನ್ ಅಂತ ಹೇಳ್ಬಿಡ್ತೀನಿ, ದುಡ್ಡು ಕೊಟ್ಟು ತಂದಿದ್ರು ಎಲ್ಲ ಅಮ್ಮನ ಹತ್ರ ಬೈಸ್ಕೊಳ್ಳೋದು ತಪ್ಪುತ್ತೆ ಅಂತ. ಸೊ ನಾನು ಲುಕ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತೀನಿ ನಾನು. ಓಕೆ, ಈಗ ಲುಕ್ಸಿಗೆ ಎಷ್ಟೇ ಇಂಪಾರ್ಟೆನ್ಸ್ ಕೊಟ್ಟರು ಅಥವಾ ನೀವು ಎಷ್ಟೇ ನೀಟಾಗಿ ಡ್ರೆಸ್ ಹಾಕಿದ್ರು ಅಥವಾ ಏನೇ ಮಾಡಿದ್ರು ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ವಾ ಯಾವಾಗ್ಲೂ? ನೆಗೆಟಿವ್ ಕಮೆಂಟ್ಸ್ ಅದು ಹೆಂಗಿದ್ರು ಬರುತ್ತೆ. ನೀವು ಒಂಥರ ನೀವು ಹೆಂಗೇ ಮಾಡಿ ಬರುತ್ತೆ. ಚೆನ್ನಾಗಿ ಈಗ ನೀವು ಕೆಲವೊಂದು ಏನಂದರೆ, ಇವಾಗ ನಾನು ಈ ಫೀಲ್ಡಲ್ಲಿ ಇದ್ದೀನಿ, ಮತ್ತು ನಾನು ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಕೆಲವೆಲ್ಲ ನಾನು ಮಾಡರ್ನ್ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅಂತಾರೆ. ಸೊ ನಾವು ಹಂಗಿದ್ದಾಗ ನಾವು ಹಾಕೊಂಡಿರ್ತೀವಿ, ಆದರೆ ಕೆಲವರು ತುಂಬ ಚೆನ್ನಾಗಿದೆ ಅಂತಾರೆ, ಕೆಲವರು ಚೆನ್ನಾಗಿಲ್ಲ ಅಂತಾರೆ. ಸೀರೆ ಉಟ್ಕೊಂಡ್ರೆ ಚೆನ್ನಾಗಿ ಕಾಣ್ತಿದ್ರಿ ಹೇಳ್ತಾರೆ, ಸೀರೆ ಉಟ್ಕೊಂಡ್ರೆ ನೀವು ಚೆನ್ನಾಗಿ ಕಾಣ್ತೀರಾ ಅಂತಾರೆ. ಇನ್ನು ಕೆಲವರು ಮೇಡಮ್ ನಿಮ್ಗೆ ಸೀರೆ ಸೂಟೇ ಆಗಲ್ಲ, ನಿಮಗೆ ಮಾಡರ್ನ್ ಡ್ರೆಸ್ಸೇ ಚೆನ್ನಾಗಿ ಕಾಣುತ್ತೆ ಅಂತಾರೆ. ಸೊ ಹಂಗಿದ್ದಾಗ ಒಬ್ಬೊಬ್ರು ನೋಡೋ ದೃಷ್ಟಿಕೋನ ಬೇರೆ, ಒಬ್ಬೊಬ್ರು ಟೇಸ್ಟ್ ಬೇರೆ, ಹಂಗಂತ ನಾವು ಎಲ್ಲರದು ತೊಗೊಳಕ್ಕಾಗಲ್ಲ. ಈಗ ನಾನು ಮಿರರ್ ಮುಂದೆ ನಿಂತಾಗ ಅಥವಾ ನನಗೆ ಕ್ಲೋಸ್ ಫ್ರೆಂಡ್ಸು ಕರೆಕ್ಟಾಗಿ ಹೇಳೋರು ಇರ್ತಾರಲ್ಲ, ಸೊ ನಾನು ಅವ್ರನ್ನ ಕೇಳ್ತೀನಿ, ಈಗ ಸುಮ್ಮನೆ ಹೋಗ್ಲವ್ರನ್ನ ನಾನು ಇದು ಮಾಡ್ಕೊಳ್ಳಲ್ಲ, ನೋಡಿ ಕರೆಕ್ಟ್ ಆಗಿದೆಯಾ, ಇದು ಹೇರು ಹೆಂಗಿದೆ, ಅಥವಾ ಈ ಥರ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣ್ತಾ, ಈ ಡ್ರೆಸ್ ಚೆನ್ನಾಗಿ ಕಾಣಿಸ್ತಿದೆ, ಎಲ್ಲೂ ಆಡ್ ಕಾಣಿಸ್ತಾ ಅಲ್ವಾ, ನಾನು ಹಾಕೋಬೋದಾ ಅಂತ ಒಂದಷ್ಟು ಕ್ಲೋಸ್ ಸರ್ಕಲ್ ನಾನು ಸಜೆಷನ್ ತೊಗೊತೀನಿ. ನೀವೇನು ತಲೆ ಕೆಡಿಸ್ಕೊಂಬಿಡಿ, ಚೆನ್ನಾಗಿದೆ ಅಂತಾರೆ, ಮತ್ತು ನನಗೂ ಗೊತ್ತಲ್ವಾ ಹಾಗೆ. ಸೊ ಜನಗಳು ತಗೊಳ್ತಾ ಹೋದರೆ ಕೆಲವ್ರಿಗೆ ಸೀರೆನಲ್ಲಿ ಇಷ್ಟ ಅಂತಾರೆ, ಕೆಲವ್ರು ಮಾಡರ್ನ್ ಡ್ರೆಸ್ ಇಷ್ಟ ಅಂತಾರೆ. ಸೊ ನಾವು ಯಾರ್ದು ಅಂತ ಕನ್ಸಿಡರ್ ಮಾಡೋಕ್ಕಾಗತ್ತೆ. ಅದಕ್ಕೆ ನಾನು ಸೀರೆನೂ ಹಾಕೋತೀನಿ, ಮಾಡರ್ನ್ ಡ್ರೆಸ್ಸು ಹಾಕೋತೀನಿ, ನಾನು ಚೆನ್ನಾಗಿ ಕಾಣಿಸ್ತೀನಿ, ನಾನು ತುಂಬ ಏನು ದಪ್ಪಾಗೇನು ಆಗಿಲ್ಲ, ಏನಿಲ್ಲ. ಸೊ ಆಗಾಗ ಹಾಕೋತೀನಿ. ಕಮೆಂಟ್ ಅಂತೂ ಬಿಡಿ, ಅದು ನಾನ್ ಸ್ಟಾಪ್. ಎಲ್ಲನೂ ನಾವು ತುಂಬ ಸೀರಿಯಸ್ ಆಗಿ ತೊಗೊಳಕ್ಕೆ ಆಗೋದೇ ಇಲ್ಲ. ನಾವು ಆ ಕಮೆಂಟ್ ಇದ್ರೆ ಜೀವನನೇ ಮಾಡೋಕ್ಕಾಗಲ್ಲ. ಅವ್ರು ಆಚೆನೇ ಬರಬೇಡಿ ಮನೆಯಿಂದ ಅಂದ್ಬಿಡ್ತಾರೆ, ಹಂಗಂತ ನಾವು ಬರದೇ ಇರೋಕ್ಕಾಗತ್ತಾ? ಸೊ ಅದನ್ನೆಲ್ಲ ನಾನು ಕೆಲವರು ಕರೆಕ್ಟಾಗಿ ಹಾಕಿದ್ರಂತೂ ನಾನು ತೊಗೋತೀನಿ. ಈಗ ಯಾವುದೋ ಒಂದು ನನಗೆ ಅದು ಮರ್ತೋಗ್ಬಿಟ್ಟಿರುತ್ತೆ ಅಷ್ಟೇ. ಯಾವುದೋ ಒಂದು ಅಂದಾಗ ನೋಡಿ ಇಷ್ಟೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಈಗ ನನಗೆ ಆ್ಯಂಕರಿಂಗಲ್ಲಿ ಕೆಲವರು ನನಗೆ ಅನಿಸ್ತಾ ಇರುತ್ತೆ, ಈಗ ಸವಿರುಚಿ ಅಂತ ತೊಗೊಂಡಾಗ ಚೆನ್ನಾಗಿ ಮಾಡಿರ್ತೀವಿ, ಬಟ್ ನೈಟ್ ಅಂತ ಹಾಕ್ತಾ ನನ್ನ ಎನರ್ಜಿ ಕಮ್ಮಿ ಆಗಿರುತ್ತೆ. ಅದನ್ನು ಯಾರಾದರೂ ಅಬ್ಸರ್ವ್ ಮಾಡಿ ಹಾಕಿದಾಗ ನನಗೆ ಅನಿಸಿರುತ್ತೆ ನೋಡಿ, ಇವ್ರು ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ದಾರೆ. ಅದನ್ನೆಲ್ಲ ನಾನು ಖಂಡಿತ ತಗೋದು. ನನಗೆ ಅನಿಸಿರ್ತಾರೆ, ಅಯ್ಯೋ ಎನರ್ಜಿ ಹೋಗ್ತಾ ಹೋಗ್ತಾ ಫುಲ್ ಕಮ್ಮಿ ಆಗೋಗಿದೆ, ಅದು ನೋಡೋರು ಗೊತ್ತಾಗುತ್ತೆ ಅಂತ. ಆ ಥರ ನನಗೆ ನನ್ನ ಫ್ರೆಂಡ್ಸು ಹೇಳ್ತಾರೆ, ಕಮೆಂಟಲ್ಲೂ ಹೇಳಿದಾಗ ನಾನು ಆ ಥರ ತೊಗೋತೀನಿ. ಅದನ್ನು ನೆಗೆಟಿವ್ ಅಂದ್ಕೊಳ್ಳಲ್ಲ. ನೋಡಿ ಎಷ್ಟು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಾನು ನೆಕ್ಸ್ಟ್ ಇನ್ನೊಂದಷ್ಟು ORS ಕುಡಿಬೇಕು, ಇನ್ನೊಂದಷ್ಟು ಅದೇನು ರೆಡ್ ಬುಲ್ ಕುಡ್ದಾರು ನೈಟ್ ಆದ್ರೂ ಪರವಾಗಿಲ್ಲ, ಹಿಂಗೆ ಫುಲ್ ನೆಕ್ಸ್ಟ್ ವೀಕಿಗೆ ಪ್ರಿಪೇರ್ ಆಗಿಬಿಟ್ಟಿರ್ತೀನಿ. ನನ್ನ ಎನರ್ಜಿ ಎಲ್ಲೂ ಡ್ರಾಪ್ ಆಗಬಾರ್ದು. ಆ ಥರದ್ದು ನಾನು ಖಂಡಿತ ತಗೋತೀನಿ. ಸುಮ್ಮನೆ ಹಾಕೋರ್ದಂತೂ ನಾನು ತಗೊಳಕ್ ಹೋಗಲ್ಲ. ಈಗ ಚಾನಲಲ್ಲಿ ವರ್ಕ್ ಮಾಡಬೇಕಾದ್ರೆ 8-10 ಗಂಟೆಗಳ ಕಾಲ ಮೇಕಪ್ ಹಾಕೊಂಡಿರ್ಬೇಕು. ಒಂದೊಂದ್ಸಲ ಹೆವಿ ಮೇಕಪ್ ಹಾಕೊಳ್ಳೋ ಪರಿಸ್ಥಿತಿ ಬರುತ್ತೆ. ನೀವು ಹೇಳಿದ್ರಿ ನಿದ್ದೆ ಮಾಡಿರಲ್ಲ ಅಂತ. ಸೊ ಅದರಿಂದ ಇಲ್ಲಿವರೆಗೆ ಅಂದ್ರೆ ನಟಿಯಾಗೋರಿಗೆ, ನ್ಯಾಚುರಲ್ ಸ್ಕಿನ್ ಬರೋವರೆಗೆ ಎಷ್ಟು ಟೈಮ್ ತಗೊಂಡ್ರಿ ಅಂತ? ನಾರ್ಮಲ್ ನಿಮ್ಮ ಸ್ಕಿನ್ಗೆ ಬರೋವರೆಗೆ ಅಂದ್ರೆ ಬರ್ನ್ ಎಲ್ಲ ಆಗಿರುತ್ತೆ, ಒಂದಷ್ಟು ಆಕ್ನೆಸ್ ಎಲ್ಲ ಬಂದಿರುತ್ತೆ. ಹೌದೌದು. ನನ್ನ ಫೇಸ್ ಏನಂದ್ರೆ ಕ್ಲಿಯರ್ ಆಗಿದೆ, ನನಗೆ ಪಿಂಪಲ್ಸ್ ಬರಲ್ಲ. ಏನಂದ್ರೆ ಆ ಡಲ್ನೆಸ್ಸು ನಿದ್ದೆ ಇಲ್ಲದೆ ಇರೋದಕ್ಕೆ, ಅಥವಾ ಸರಿಯಾಗಿ ವಿಟಮಿನ್ಸ್ ಇಲ್ದಲೆ ಅದು ಡಲ್ ಆಗಿರುತ್ತೆ. ನಿದ್ದೆ ಇಲ್ಲದೆ ಇದ್ರೆ ಗೊತ್ತಲ್ಲ, ಮನುಷ್ಯನ ಮುಖನೇ ನೋಡೋಕ್ಕಾಗೋದಿಲ್ಲ. ಅದರಿಂದ ಅರ್ಧ ನನಗೆ ನಿದ್ದೆ ಇಲ್ಲದೆ ಸರಿಯಾದ ಟೈಮ್ ತಿಂತನೂ ಇಲ್ಲ ಬಿಡಿ. ನ್ಯೂಸ್ ಚಾನಲ್ ಇದ್ದಾಗ ನಂದು ಫ್ಯಾಮಿಲಿ ಮಗ ಚಿಕ್ಕವನು ಅದೇ ಇತ್ತಲ್ವ, ನೀನು ಹಿಂಗೆ ಆದರೆ ಸತ್ತೋಗ್ಬಿಡ್ತೀಯ ಅನ್ನೋರು. ನಾನು ತಿಂತಾನೆ ಇಲ್ಲ, ಯಾವಾಗಲೂ ಗ್ಯಾಸ್ಟ್ರಿಕ್ ಮಾಡ್ಕೊಂಡು ಓಡಾಡ್ತಾ ಇದ್ದೆ, ಅಲ್ಲಿ ವಾಯ್ಸ್ ಓವರ್ ಕೊಡು, ಇಲ್ಲಿ ಕೆಲಸ ಮಾಡು ಅಂತ. ಬಟ್ ಈಗ ಹಾಗಲ್ಲ, ನಾನು ಚೆನ್ನಾಗಿ ತಿಂತೀನಿ ಇವಾಗ. ಬಿಟ್ಟ ಮೇಲಿಂದ ಇಲ್ಲಿ ತನಕ ಅದನ್ನು ಆ್ಯಕ್ಚುಲಿ ಬಿಡೋವಾಗ್ಲೂ ಫುಲ್ ಟ್ಯಾನು, ಗಿಲಿ ಫಸ್ಟ್ ಗಿಲಿಗೆಲ್ಲ ಕರೆದ್ರು. ಅದು ರೆಡಿ ಆಗೋ ಅಷ್ಟರಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಉಳ್ಳಾಳ ಮಂಗಳೂರು ಸೈಡೆಲ್ಲ ಹೋದೆ, ಫುಲ್ ಟ್ಯಾನು. ನೀವು ಬೆಳಗಿದ್ದೀರಾ ಅಂತ ತೊಗೊಂಡ್ರೆ ನೀವು ಕಪ್ಪ ಇದ್ರೆ ಹೋಗಿ ಗಿಲಿ ತೊಗೊಳಲ್ಲ ಅಂತಿದ್ರು. ಸ್ವಲ್ಪ ದಿನ ಹೋಗುತ್ತೆ ಟ್ಯಾನ್ ಎಲ್ಲ ಅಂತ.
ಆಮೇಲೆ ಗಿಲಿ ಟೈಮಲ್ಲೂ ಓಡಾಡೋದು, ನಿದ್ದೆ ಇಲ್ದಿರೋದಿತ್ತು. ಅದಾದಮೇಲೆ ನನಗೆ ಕೊಲಾಬ್ರೇಷನ್ಸ್ ಶುರು ಆಯಿತು. ಓಕೆ, ಆವಾಗ ಒಂದು ಸ್ವಲ್ಪ ನನಗೆ ಸ್ಕಿನ್ ಕೇರ್ ಮಾಡೋದಕ್ಕೆ ಸಿರಮ್ಮು ಇದನ್ನು ನೀವು ಯೂಸ್ ಮಾಡಿ, ಸ್ವಲ್ಪ ಲೋಷನ್ಸ್ ಹಚ್ಕೊಳ್ಳಿ, ಸ್ಕಿನ್ ಡ್ರೈ ಆಗಿರೋಕ್ಕೆ ಬಿಡಬೇಡಿ ಆ ಥರ ಎಲ್ಲ ಅನ್ನೋರು. ಹಾಗಾಗಿ ಈಗ ಒಂದು ಸ್ವಲ್ಪ 1 ಇಯರೇ ಅಂದ್ಕೊಳ್ಳಿ, ನಾನು ಅದನ್ನು ಇನ್ಸ್ಟಾದಲ್ಲೂ ಹಾಕ್ತಾ ಇರ್ತೀನಿ. ವಿ ವಂಡರ್ ಅಂತ ಇದೆ, ಅಲ್ಲಿ ಹೋದ್ಮೇಲೆ ನನಗೆ ಚೆನ್ನಾಗಾಗಿದೆ ಸ್ಕಿನ್. ನನ್ನ ಫ್ರೆಂಡ್ಸಿಗೆಲ್ಲ ಸಜೆಸ್ಟ್ ಮಾಡಿದ್ದೀನಿ, ಅವರು ಎಲ್ಲ ಫುಲ್ ಬೆಳ್ಳಗಾಗ್ಬಿಟ್ಟಿದ್ದಾರೆ. ಅಂದರೆ ನ್ಯಾಚುರಲ್ ಬೆಳ್ಳಗೆ, ಅಂದರೆ ನಮ್ದು ಏನು ಕಲರ್ ಇರುತ್ತೆ ಅದು ವಾಪಸ್ ಬರುತ್ತೆ. ಬಿಸಿಲಿಗೆ ಹೋಗಿ ಒಂದಷ್ಟು ಟ್ಯಾನ್ ಆಗಿರ್ತೀವಿ, ಮತ್ತು ನಿದ್ದೆ ಇಲ್ಲದೆ ಅವರು ಅದನ್ನೇ ಹೇಳೋದು, ನಾವು ಏನೇ ಟ್ರೀಟ್ಮೆಂಟ್ ಕೊಡ್ಬೋದು, ನೀವು ಫುಡ್ ಚೆನ್ನಾಗಿ ತೊಗೋಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು, ವರ್ಕೌಟ್ ಮಾಡಬೇಕು, ಈ ಟಾಕ್ಸಿನ್ ಎಲ್ಲ ಆಚೆ ಹೋಗಬೇಕು, ಆವಾಗ ನಿಮಗೆ ಜಾಸ್ತಿ ಗ್ಲೋ ಬರುತ್ತೆ. ಬಟ್ ನಮಗೆ ನಾವು ಕೇರ್ ಮಾಡ್ಕೊಳ್ಳೋದಕ್ಕೆ ಈಗ ಟೈಮ್ ಸಿಕ್ಕಿರೋದ್ರಿಂದ ಮಾಡ್ಕೊಳ್ತಾ ಇದೀವಿ. ಅವಾಗೆಲ್ಲ ಬರೀ ಮಗು, ಕೆಲಸ ಮುಗಿಸು, ಹೋಗು, ಓಡು, ನೆಕ್ಸ್ಟ್ ಡೇ ಶಿಫ್ಟು, ಅಡುಗೆ ಮಾಡು, ಬಾ, ಅದೇ ಆಗ್ತಾ ಇತ್ತು. ಹೌದು. ಮದುವೆ ಆದ ಕೂಡಲೇ ಒಂದು ಆಂಟಿ ಅಂತ ಟ್ಯಾಗ್ಲೈನ್ ಬಂದ್ಬಿಡುತ್ತೆ. ಈಗ ಸಮಾಜದಲ್ಲಿ ಅದೇ ತರ ಇದೆ. ನಿಮ್ಗೆ ಎಷ್ಟೇ ವಯಸ್ಸಿಗೆ ಮದುವೆ ಆಗ್ಲಿ ಅದು ವಿಚಾರ ಅಲ್ವೇ ಅಲ್ಲ, ಮ್ಯಾಟರ್ ಅಲ್ಲ, ಆಂಟಿ. ಜೊತೆಗೆ ಈಗ ಮಗು ಆದ್ಮೇಲೆ ಒಂದಷ್ಟು ದೇಹದಲ್ಲಿ ಬದಲಾವಣೆ ಆಗುತ್ತೆ, ಸ್ಟ್ರೆಚಿಂಗ್ ಮಾರ್ಕ್ಸ್ ಎಲ್ಲ ಬರುತ್ತೆ. ಇದನ್ನೆಲ್ಲ ಓವರ್ಕಮ್ ಮಾಡಿ ನೀವು ಹೀರೋಯಿನ್ ಆಗ್ತೀರಾ. ಈ ಪ್ರೊಸೆಸ್ ಹೇಗಿತ್ತು, ಈ ಜರ್ನಿ? ಓಕೆ, ಆ್ಯಕ್ಚುಲಿ ಗಾಡ್ಸ್ ಗ್ರೇಸ್ ನನಗೆ ಸ್ಟ್ರೆಚ್ ಮಾರ್ಕ್ ಇಲ್ಲ. ಅದರಾಚೆಗೆ ಹೌದು ನಮಗೆ ಬದಲಾವಣೆಗಳಾಗತ್ತೆ. ನಾನೇನು ಝೀರೋ ಫಿಗರ್ ಅಂತ ಅಂತೂ ಏನಿಲ್ಲ, ಇವಾಗ್ಲೂ ನನಗೆ ಸ್ವಲ್ಪ ದಪ್ಪಗೆ ಇದ್ದೀನಿ. ಬಟ್ ಹಳೆ ಹೀರೋಯಿನ್ಸ್ ಎಲ್ಲ ತೊಗೊಳ್ಳಿವ್ರು ಎಷ್ಟು ಚೆನ್ನಾಗಿರ್ತಾಯಿದ್ರು. ಮಾಲಾಶ್ರೀ ಮ್ಯಾಮ್, ಅವ್ರಿಗೆ ಈ ಝೀರೋ ಫಿಗರ್ ಕಾನ್ಸೆಪ್ಟ್ ಇರಲಿಲ್ಲ. ಬಟ್ ಇವಾಗ ಏನಂದರೆ ನಾವು ಏನು ಬದಲಾವಣೆ ಆಗುತ್ತೋ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಅದರಾಚೆಗೆ ಹೀರೋಯಿನ್ ಆಗಬೇಕು ಅಂದರೆ ನಾವು ಈಗ ಕಂಪ್ಲೀಟು ಗ್ಲಾಮರಸ್ ಆಗೇ ಇರಬೇಕು ಅಂತ ಏನಿಲ್ಲ. ಕೆಲವೊಂದು ಪಾತ್ರಕ್ಕೆ ತುಂಬ ಚೆನ್ನಾಗಿದ್ರೂ ಆಗಲ್ಲ. ನಮ್ಮ ಪಕ್ಕದ ಮನೆ ಹುಡುಗಿ, ಮನೆ ಮಗಳ ಥರ ಕಾಣಿಸೋರು ಬೇಕಾಗ್ತಾರೆ. ನೀವು ಕೆಲವು ಸೀರಿಯಲ್ ಆರ್ಟಿಸ್ಟ್ಗಳು, ಆದರೆ ನಾನು ಇದನ್ನು ಹೇಳಲ್ಲ, ಕೆಲವು ಸೀರಿಯಲ್ ಆರ್ಟಿಸ್ಟ್ಗಳ ಬಗ್ಗೆ ನಾವೇ ಚರ್ಚೆ ಮಾಡ್ತಾ ಇರ್ತೀವಿ. ಅವರು ಲೀಡ್ ರೋಲ್ ಮಾಡ್ತಾ ಇರ್ತಾರೆ, ಬಟ್ ಅವರು ತುಂಬ ಏನು ಬ್ಯೂಟಿಫುಲ್ ಆಗಿರಲ್ಲ. ಒಂಥರ ಏನೋ ಪಕ್ಕದ ಮನೆ ಹುಡುಗಿ ಥರ ಇರ್ತಾರೆ. ಪಾತ್ರಕ್ಕೆ ಸೂಟ್ ಆಗಬೇಕಷ್ಟೇ, ನಟಿ ಆಗಬೇಕು ಅಂತೆಲ್ಲ ಅಂದಾಗ. ಸೊ ಹಾಗಾಗಿ ನಮಗೆ ಸ್ಟ್ರೆಚ್ ಮಾರ್ಕ್ ಇರಲಿ, ಸ್ಟ್ರೆಚ್ ಮಾರ್ಕು ಒಳಗಡೆ ಇರುತ್ತೆ ಕೆಲವ್ರಿಗೆ, ಆಯಿತಾ. ಅದನ್ನು ಏನು ನಾವು ಮೈ ತುಂಬ ಬಟ್ಟೆ ಹಾಕಿರ್ತೀವಿ ಅದು ಕಾಣಿಸಲ್ಲ. ಸೊ ದಟ್ ಡಸಂಟ್ ಮ್ಯಾಟರ್. ಅದರಾಚೆಗೆ ಇನ್ನೊಂದು ಹೇಳಿದಂದರೆ ಬಾಡಿ ಶೇಪ್ ಅಂತೂ ತೀರಾ ದಪ್ಪ ಇದ್ದರೆ ಯಾರೂ ನಟಿ ಅಥವಾ ಆಂಟಿ ಅಂತ ನಟಿ ಅಥವಾ ಏನೋ ಹೀರೋಯಿನ್ ಅಂತ ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಅದೊಂದು ಫಿಸಿಕಲ್ ಅವ್ರು ಮೇಂಟೈನ್ ಮಾಡಲೇಬೇಕು, ಊಟದಲ್ಲಿ ತ್ಯಾಗ ಮಾಡಲೇಬೇಕು. ಕೆಲವ್ರಿಗೆಲ್ಲ ಹೆರಿಡಿಟಿ, ಏನು ತಿಂದರೂ ದಪ್ಪ ಆಗಲ್ಲ. ಇನ್ನು ಕೆಲವರೆಲ್ಲ ಒಂದು ತುತ್ತು ಅನ್ನ ತಿಂದ್ರೂ ದಪ್ಪ ಆಗಿಬಿಡ್ತಾರೆ. ಬಟ್ ನಂದು ಹೆಂಗೆ ಅಂದರೆ, ನಾನು ಎಷ್ಟು ತಿಂದ್ರೂ ಒಂದು ರೌಂಡ್ ದಪ್ಪ ಆಗ್ತೀನಿ ಹೊರತು ತುಂಬ ಒಬೇಸ್ ಆಗೋದು ಆ ಥರದ ಪ್ರಾಬ್ಲಮ್ ಇಲ್ಲ. ಅದರಾಚೆಗೆ ಮದುವೆ ಆದಮೇಲೆ ಆಂಟಿ, ಆ ಜನಗಳ ಹಾಗೆ ಅದು ನಮ್ಮ ಆ್ಯಕ್ಚುಲಿ ಹಿಂಗೆ ಸೌತಲ್ಲೆಲ್ಲ ತುಂಬ ಜಾಸ್ತಿ. ಅದು ಮದುವೆ ಆಯಿತು ಅಂತ ಅಂದಮೇಲೆ ಅವಳ ಆಂಟಿ, ಅವಳಿಗೆ ಯಾವುದೇ ಒಂದು ಹೀರೋಯಿನ್ ಅಂತೂ ಬಿಡಿ, ಅದು ಕನಸಿನ ಮಾತು. ಅವಳು ಸೀರಿಯಲಲ್ಲಿ ಹೀರೋಯಿನ್ ಆಗೋದಕ್ಕೂ ಎಲ್ಲದಕ್ಕೂ ಒಂದು ಇಲ್ಲೇ ಅದು ಒಂದು ನಿಷೇಧ ಅನ್ನೋ ಥರ ಇಂಡಸ್ಟ್ರಿನೂ ಇದು ಮಾಡಿಬಿಟ್ಟಿದೆ. ಜನಗಳು ನೋಡೋ ದೃಷ್ಟಿಕೋನನೂ ಅದೇ. ಬಟ್ ಅದು ನನಗೆ ಬದಲಾಗಬೇಕು ಅಂತ ಆಸೆ ಆಗುತ್ತೆ. ನೀವು ನೋಡ್ತಿರಲ್ಲ, ನಾರ್ತಲ್ಲೆಲ್ಲ ದೀಪಿಕಾ, ಆಲಿಯಾ, ಕರೀನಾ ಎಲ್ಲರೂ ಮದುವೆ ಆಗಿದ್ದಾರೆ. ಇವತ್ತು ಕರೀನಾ ಅವರು ಅದು ಸ್ವಲ್ಪ ಏನೋ ಟ್ರೋಲ್ಗಿಲ್ ಆಗ್ಬೋದು, ಬಟ್ ಮತ್ತೆ ಅವ್ರು ಮೇಂಟೈನ್ ಮಾಡ್ತೀವಿ ಅಂದರೆ, ಅಥವಾ ಐಶ್ವರ್ಯ ರಾಯ್ ಅವರು ಸಣ್ಣಾಗಿ ಬರ್ತೀನಿ ಅಂದರೆ ಎಷ್ಟೊತ್ತು ಅವರಿಗೆ 3 ತಿಂಗಳು 6 ತಿಂಗಳೆಲ್ಲ ಅವರು ಧೂಮಲ್ಲಿದ್ರಲ್ಲ, ಹಂಗೆ ಆಗ್ಬಿಡ್ತಾರೆ. ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ ಜನ, ಹೀರೋಗಳು ಅಕ್ಸೆಪ್ಟ್ ಮಾಡ್ಕೋತಾರೆ. ಮದುವೆಯಾಗಿ ಇಷ್ಟು ದೊಡ್ಡ ಮಗಳಿದ್ದಾಳೆ ಬೇಡ ಅಂತ ಯಾರೂ ರಿಜೆಕ್ಟ್ ಮಾಡೋದಿಲ್ಲ. ಬಿಡಿ, ಅವರೆಲ್ಲ ತುಂಬ ದೊಡ್ಡ ನಟಿಯರು, ಅವ್ರಿಗೆ ನಾವು ಹೋಲಿಕೆ ಮಾಡೋದು ಅಂತಲ್ಲ, ಅಂದರೆ ಅಲ್ಲಿ ಹಂಗಿದೆ. ಈಗ ನಾನಂತೂ ಏನು ಈಗ ಬಂದಿರೋದಷ್ಟೇ, ಇನ್ನೂ ಒಂದು ಸಣ್ಣ ಹೆಜ್ಜೆ ಇಟ್ಟಿದ್ದೀನಿ. ಆ ಹೆಜ್ಜೆ ಎಲ್ಲಿ ತನಕ ಹೋಗುತ್ತೋ ಗೊತ್ತಿಲ್ಲ. ಅದರಾಚೆಗೆ ಜನ ಅನ್ಬೋದು, ಈ ಆಂಟಿನ ನೀವು ಹಾಕ್ಕೊಂಡಿದ್ದೀರಾ ಅಂತ ಅನ್ಬೋದು, ಮತ್ತೊಂದು ಅನ್ಬೋದು. ಮೇನು ನಮಗೆ ಸ್ಕ್ರೀನ್ ಅಂತ ಬಂದಾಗ ಲುಕ್ಸ್ ಅಷ್ಟೇ. ಕೆಲವ್ರು ಇನ್ನೂ ಮದುವೆ ಆಗಿರಲ್ಲ, ಅವ್ರು ನನಗಿಂತ ದೊಡ್ಡವ್ರ ಥರ ಕಾಣ್ಬೋದು. ಕೆಲವ್ರು ಮದುವೆ ಆದಮೇಲೆ ಚಿಕ್ಕವ್ರ ಥರ ಕಾಣಿಸ್ತಿರ್ತಾರೆ. ಸೊ ಅದನ್ನು ನಾವು ಹೇಗೆ ಮೇಂಟೈನ್ ಮಾಡ್ತೀವಿ, ಸ್ಕ್ರೀನಿಗೆ ಹೆಂಗೆ ಬೇಕು, ಆ ಪಾತ್ರಕ್ಕೆ ಹೆಂಗೆ ಬೇಕು, ಸೂಟ್ ಆಗ್ತೀಯಾ, ಅದನ್ನು ಆಕ್ಸೆಪ್ಟ್ ಮಾಡೋದನ್ನು ಜನ ಕಲ್ತ್ಕೋಬೇಕು. ಯಾರು ಅದನ್ನು ಕಮೆಂಟ್ ಮಾಡ್ತಾರೋ ಅವ್ರಿಗೆ ಹೇಳ್ತೀನಿ. ಎಷ್ಟು ಜನ ಮಾಡ್ಬೋದು, ಏನಾಗುತ್ತೆ, ನೀವೇನು ಹೆಂಗಾಗೇ ಇದ್ದೀರಲ್ಲ ಅಂತಾರೆ. ನೋಡಿ, ನೀವು ಫೀಮೇಲು ಮೇಲ್ ಅಂತ ಬಂದಾಗ 50 ವರ್ಷ ಆಗಲಿ 60 ವರ್ಷ ಆಗಲಿ ಅವರು ಸ್ಟಾರ್ಗಳೇ ಆಗಿರ್ತಾರೆ. ಅವ್ರಿಗೆ 25 ವರ್ಷದ ಹೀರೋಯಿನ್ಸೇ ಕುಣಿತಾ ಇರ್ತಾರೆ. ಯಾಕೆ ನೀವು ಮೇಲ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು, ಫೀಮೇಲ್ಗೆ ಯಾಕೆ? ಅವರೇನು ಅಂಕಲ್ ಅಲ್ವಾ? ಹಾಗಾದರೆ ಅಲ್ವಾ, ಅವರು ಅಂಕಲ್ಲೇ, ಅವರು ತಾತಾನೆ.
ಬಟ್ ಅವ್ರನ್ನ ಹೋಗ್ತಾ ಹೋಗ್ತಾ ಅವ್ರಿಗೆ ಡಿಮ್ಯಾಂಡು ಪ್ರೀತಿ ಕೊಡ್ತೀರಾ, ಹೀರೋಯಿನ್ನು ಮದುವೆ ಆದ ತಕ್ಷಣ ಅವಕಾಶಗಳೇ ಬರಲ್ಲ. ಆ ಒಂದು ಡಿಸ್ಕ್ರಿಮಿನೇಷನ್ ಇದೆ, ಅದ್ರ ಬಗ್ಗೆ ಎಲ್ರಿಗೂ ಬೇಜಾರಿರುತ್ತೆ ಅಲ್ವಾ. ಕೆಲವರೆಲ್ಲ ಒಂದು ಸಿನಿಮಾ ಮಾಡ್ತಾರೆ, ಸೂಪರ್ ಹಿಟ್ಟು, ಅದು ತುಂಬಾ ಚೆನ್ನಾಗಿರೋ ಮೂವಿ, ಆಮೇಲೆ ಅವ್ರು ಕಾಣಿಸೋದೇ ಇಲ್ಲ, ಅವ್ರಿಗೆ ಅವಕಾಶನೇ ಇರೋದಿಲ್ಲ. ಅದು ಬದಲಾಗಬೇಕು ಅಂತ ನಾನು ಹೇಳ್ತೀನಿ. ಅದರಲ್ಲೂ ನಮ್ಮ ಸೌತಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ಜಾಸ್ತಿ ಇದೆ. ಅದು ಬದಲಾಗಬೇಕು. ಬದಲಾದಾಗ ಯಾರು ಡಿಸರ್ವ್ ಇರ್ತಾರೋ ಅಂಥವ್ರಿಗೆ ಅವಕಾಶಗಳು ಸಿಗುತ್ತೆ. ಓಕೆ, ಸುದ್ದಿ ನಿರೂಪಕಿಯಾಗಿ ಚಿತ್ರರಂಗವನ್ನ ಹೊರಗಡೆಯಿಂದ ನಿಂತು ನೋಡ್ತಾ ಇದ್ರಿ, ಇವಾಗ ಚಿತ್ರರಂಗದ ಒಳಗಡೆ ಎಂಟ್ರಿ ಕೊಟ್ಟಿದ್ದೀರಿ. ಚಿತ್ರರಂಗ ಹೇಗಿದೆ ಅಂತ ಅನ್ಸುತ್ತೆ ನಿಮಗೆ? ಆ್ಯಕ್ಚುಲಿ ಚಿತ್ರರಂಗ ಅಂತ ಬಂದಾಗ ನಾನು ಮಾಡಿರೋದು ಒಂದೇ ಮೂವಿ. ಸೊ ನಾನು ತುಂಬ ಜನದೊಟ್ಟಿಗೆ ಕೆಲಸ ಮಾಡಿದ್ದೀನಿ, ತುಂಬ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಿದ್ದೀನಿ, ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ. ಹಾಗಿಲ್ಲ, ಇಲ್ಲಿ ನಮ್ಮದು ಒಂದು ಚಿಕ್ಕ ಒಂದು ಟೀಮು. ಇವ್ರುಗಳು ಅಷ್ಟೇ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರು, ಡೈರೆಕ್ಟರ್ ಆಗಿ ಹೊಸಬ್ರು. ನಿಜವಾಗ್ಲೂ ಚಿತ್ರರಂಗದ ಬಗ್ಗೆ ತುಂಬ ಮಾತಾಡ್ತಾರೆ ಎಲ್ಲರೂ, ಅದು ಕರಾಳತೆನ ಬಿಚ್ಚಿಟ್ಬಿಡ್ತೀವಿ ಅದು ಇದು, ಹಂಗೆ ಅನ್ಸಲ್ಲ ಆಯ್ತಾ. ಹಾಗೆ ಸಿನಿಮಾನು ಕೂಡ ಅದು ಒಂದು ಮಾಧ್ಯಮ, ಅದೊಂದು ವೃತ್ತಿರಂಗ. ಕೆಲವು ಕಡೆ ಇರ್ಬೋದೇನೋ, ನನಗಂತೂ ಗೊತ್ತಿಲ್ಲ. ಅದು ನಾನು ಮಾಡಿರೋದೇ ಒಂದು ಸಿನಿಮಾ, ನಾನು ತುಂಬ ಚಿಕ್ಕವಳಾಗ್ಬಿಡ್ತೀನಿ ಅದ್ರ ಬಗ್ಗೆ ಮಾತಾಡೋದಕ್ಕೆ. ಬಟ್ ಈ ಸಿನಿಮಾ ನಿಜವಾಗ್ಲೂ ನಾನು ಅದೇ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ತಾ ಇರ್ತೀನಿ. ನಮ್ಮ ಡೈರೆಕ್ಟರ್ ಚಯನ್ ಶೆಟ್ಟಿ ಅವ್ರು ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಮ್ಯಾಮ್ ಅಂತ ಎಷ್ಟು ಗೌರವ ಕೊಡ್ತಾರೆ. ನನಗೆ ಅದೇ ಖುಷಿ. ಈ ಸಿನಿಮಾದಲ್ಲಿ ರೂಪೇಶ್ ಶೆಟ್ಟಿ ಜಾಹ್ನವಿ ಅಭಿನಯದ ಚಿತ್ರ. ನಾನು ಒಂದು ಪ್ರೆಸ್ ಮೀಟಲ್ಲೂ ಕೂಡ ನನಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾರೆ, ಅಷ್ಟು ಗೌರವ. ಯಾಕಂದರೆ ಬಹುಶಃ ನನಗೆ ಅದು ಅಲ್ಲಿಂದನೇ ಬಂದುಬಿಡಿದೆ, ಯಾಕಂದರೆ ನಾನು ನ್ಯೂಸ್ ಆ್ಯಂಕರ್ ಆಗಿದ್ದೆ ಅಂತನೋ ತುಂಬ ಗೌರವಿಸ್ತಾರೆ. ಇನ್ನು ಪ್ರೊಡ್ಯೂಸರ್ ಕೂಡ ಅಷ್ಟೇ, ಅವರೊಂದು ಸ್ವಲ್ಪ ಜೋರಿದ್ದಾರೆ, ರಿಯಲ್ ಎಸ್ಟೇಟು ಅದು ಇದು ಆದ್ದರಿಂದ. ಬಟ್ ಅವರು ತಂಗ್ಯವ್ವ ಅನ್ನೋ ಥರ ಹೀಗೆಲ್ಲ ಮಾಡ್ತಿರ್ತಾರೆ. ಅವ್ರ ವೈಫಿಗೆ ನನ್ನ ಕಂಡ್ರೆ ಇಷ್ಟ. ಅವ್ರು ಬರಲೇ ಇಲ್ಲ ಬಿಡಿ, ಸಿನಿಮಾ ಶೂಟಿಂಗ್ ಯಾರ್ಯಾರು ಎಷ್ಟೆಷ್ಟು ಖರ್ಚು ಮಾಡ್ತಿದ್ದಾರೆ ಏನೋ. ಬಟ್ ಈ ಥರ ಟೀಮ್ ಸಿಕ್ಕಿರೋದು ನನ್ನ ಸೌಭಾಗ್ಯ. ಕೆಲವರು ಸಿನಿಮಾ ರಂಗದ ಬಗ್ಗೆ ಕೆಲವರು ಅದು ಏನೇನೋ ಪಾಶು, ಆಮೇಲೆ ಏನೇನೋ ಹೇಳ್ತಿರ್ತಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ ಅದೆಲ್ಲ ಇದೆಯಾ ಅಂತ. ಬಟ್ ನೀವು ಸಿನಿಮಾ ಅಂತ ತೊಗೋಬೇಡಿ, ಯಾವುದೇ ಒಂದು ಜಾಗದಲ್ಲಿ ನೀವು ಕೆಲಸ ಮಾಡಿ, ಅಲ್ಲೂ ಕೂಡ ಇರ್ಬೋದು. ಅದು ನಮ್ಮ ಮೀಡಿಯಾದಲ್ಲಿ ಕೆಲವೊಂದು ಚಾನಲಲ್ಲಿ ಕೆಲವು ಹೆಣ್ಮಕ್ಳಿಗೆ ಆಗಿರ್ಬೋದು. ಸೊ ಸಿನಿಮಾ ಆ ಕ್ಷೇತ್ರ ಅದು ಕಲರ್ಫುಲ್ ಆಗಿರೋದ್ರಿಂದ ಅಲ್ಲಿ ಮಾತ್ರ ಇರುತ್ತೆ ಅನ್ನೋದು ಸುಳ್ಳು. ನೀವೊಂದು ಸಾಫ್ಟ್ವೇರ್ ಕಂಪ್ನಿಗೆ ಹೋದರೆ ಅಲ್ಲಿ ಯಾರೋ ಬಾಸು ಮಿಸ್ಬಿಹೇವ್ ಮಾಡ್ಬೋದು. ಅಥವಾ ನೀವು ನೋಡ್ತಾ ಇದ್ದೀರಾ ಇತ್ತೀಚಿನ ದಿವಸಗಳಲ್ಲಿ ಕಾಲೇಜ್ಗಳಲ್ಲೇ ಹೆಣ್ಮಕ್ಳಿಗೆ ಪಾಪ. ಸೊ ಯಾಕೆ ಇಲ್ಲಿ ಅದು ಎದ್ದು ಕಾಣುತ್ತೆ ಅಂದರೆ ಇದೊಂದು ಕಲರ್ಫುಲ್ ಜಗತ್ತು, ಎಲ್ಲ ಗ್ಲಾಮರಸ್ ಆಗಿರ್ತಾರೆ ಅಂತ ಇರಬಹುದೇನೋ, ಇಲ್ದಲೇ ಯಾರು ಏನೋ ಮಾತಾಡೋದಿಲ್ಲ. ಬಟ್ ಅದನ್ನು ಹ್ಯಾಂಡಲ್ ಮಾಡೋದನ್ನು ಕಲ್ತ್ಕೋಬೇಕು ಹೆಣ್ಮಕ್ಳು. ನಿಮ್ಗೆ ಹಂಗೆ ಆಯ್ತಾ, ಹೆಂಗೆ ಉತ್ತರ ಕೊಡಬೇಕು ಹಂಗೆ ಉತ್ತರ ಕೊಟ್ಬಿಡಿ. ನಾನು ಎಷ್ಟು ಸಾಫ್ಟ್ ಸ್ಪೋಕನೋ ಹಾಗೆ ನಂದೊಂದು ಬೇರೆ ವಾಯ್ಸೇ ಇದೆ. ಬಹುಶಃ ಅವ್ರಿಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ, ಯಾಕಂದರೆ ಅವ್ರಿಗೆ ಕೇಳಿ ಗೊತ್ತಿರುತ್ತೆ. ನನ್ನ ಒಂದು ಚಾನಲಲ್ಲಿ ನೋಡಿ ಭಲೆ ಜೋರು ಅಂತ ಅಂದ್ಕೊಂಡಿರ್ತಾರೆ. ಸೊ ಹಾಗಾಗಿ ನನ್ನ ಹತ್ರ ಯಾರಾದರೂ ಒಂದು ಎಕ್ಸ್ಟ್ರಾ ಮಾತಾಡೋಕ್ಕೆ ಶುರು ಮಾಡಿದ್ರೆ ನನ್ನ ವಾಯ್ಸ್ ರೇಸ್ ಆದ್ರೆ ಅವರಲ್ಲೇ ಇಟ್ಬಿಡ್ತಾರೆ. ಹಾಗೆ ಆ್ಯಕ್ಚುಲಿ ನನಗೊಂದು ಕಾಲ್ ಬಂದಿತ್ತು. ಅವರು ಮಾತಾಡೋದು ಹೆಂಗೆ, ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಹೀಗೆ ಎಲ್ಲ ಸಿನಿಮಾಗೆಲ್ಲ ಕಾಲ್ ಮಾಡ್ತಿರ್ತಾರಲ್ಲ, ನಾನು ಸೇವ್ ಮಾಡ್ಕೊಂಡಿದ್ದೆ. ಪಾಪ ಮಂಜನ ಹೆಸರು ಹೇಳಲ್ಲ, ಹೇಳಿಬಿಟ್ರೆ ಆಮೇಲೆ ಹೆದರ್ಕೊಂಡ್ಬಿಡ್ತಾನೇನೋ. ಮೇಡಮ್ ಹೀಗೆ ಒಂದು ಮೂವಿ ಇದೆ, ಒಳ್ಳೆ ಟೀಮೇ, ಹೀಗೊಂದು ಮೂವಿ ಇದೆ, ಮಾಡ್ತೀರಾ? ಹಾಗೆ ಮಾಡ್ತೀನಿ, ಆಯಿತು. ನಿಮ್ಮ ಮೀಟಿಂಗ್ ಫಿಕ್ಸ್ ಮಾಡೋಣ? ಆಯಿತು, ಮೀಟಿಂಗ್ ಫಿಕ್ಸ್ ಮಾಡಿ. ಮೇಡಮ್ ಅವರು ರಾಗ ಹೇಳಿದ್ರಲ್ಲಿ ನಂಗೆ ಅರ್ಥ ಆಯಿತು. ಮೇಡಮ್ ಏನು ಗುಡ್ ಪ್ರಾಜೆಕ್ಟ್ಸು, ಇದು ಪ್ರಾಜೆಕ್ಟ್ಸು ಆ ಥರ ಇರುತ್ತೆ, ಹಾಗೆ ಹೀಗೆ ಅಂತ ಹಿಂಗೆ ಸುತ್ತಿ ಬಳಸಿ ಮಾತಾಡೋಕ್ಕೆ ಬಂದರು ನನ್ನ ಹತ್ರ. ನನಗೆ ಮುಂಚೆ ಆದರೆ ಕಿರ್ಚಾಡ್ಬಿಡ್ತಾಯಿದ್ದೆ, ಈಗ ನಾನು ಕಿರ್ಚಾಡಲ್ಲ, ನಾನು ಹ್ಯಾಂಡ್ಲ್ ಮಾಡ್ತೀನಿ. ಯಾರ ಹತ್ರ ಏನು ಮಾತಾಡ್ತಾ ಇದ್ದೀರಾ ನೀವು? ನಾನು ನ್ಯೂಸ್ ಆ್ಯಂಕರ್ ಅಂತ ಗೊತ್ತು ತಾನೇ, ನಾನು ನಟಿಯಲ್ಲ, ನಾನು ನ್ಯೂಸ್ ಆ್ಯಂಕರು. ಬ್ರೇಕಿಂಗ್ ನ್ಯೂಸ್ ಆಗಿಬಿಡ್ತೀರಾ ಎಲ್ಲ ಚಾನಲಲ್ಲೂ. ನೀವು ಯಾರಂತ ನನಗೆ ಗೊತ್ತಿಲ್ಲ, ನಿಮ್ಮ ಹೆಸರಷ್ಟೇ ನಾನು ಸೇವ್ ಮಾಡಿದ್ದೀನಿ. ಗುಡ್ ಪ್ರಾಜೆಕ್ಟು ಆ ಥರ ಪ್ರಾಜೆಕ್ಟ್ ಅಂತ ನನ್ನ ಹತ್ರ ನೀವು ಬಂದು ಹೇಳೋಕ್ಕೆ ಶುರು ಮಾಡಬೇಡಿ ಅಂತ ಹೇಳಿ ನಂದು ವಾಯ್ಸ್ ಬದಲಾಗ್ಬಿಟ್ರೆ ಎಲ್ಲರೂ ನನ್ನ ಸುತ್ತಮುತ್ತ ಇರೋ ಸ್ವಲ್ಪ ಭಯ ಪಡ್ತಾರೆ. ನೀವು ಆ ವಾಯ್ಸಲ್ಲಿ ಮಾತಾಡ್ತಿದ್ದೀರಾ ಅಂದರೆ ಅದು ನಂಗೆ ಗೊತ್ತಿಲ್ಲ, ನಾನು ಬೇಕಂತ ಮಾತಾಡಲ್ಲ. ನನಗೆ ಕೋಪ ಬಂದಾಗ ನಾನು ಆ ಥರ, ನಾನು ಎಷ್ಟೋ ಸಾಫ್ಟ್ ಸ್ಪೋಕನ್ ಇರ್ತೀನಿ. ಆ ಥರ ಎಲ್ಲ ನಾನು ಸ್ವಲ್ಪ ಜೋರು ಮಾಡಿದ್ಮೇಲೆ ಸುಮ್ಮನೆ ಆದ ಆ ಮನುಷ್ಯ. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಸೊ ಹಾಗೆ ಅದನ್ನು ನಾವು ಹ್ಯಾಂಡ್ಲ್ ಮಾಡಿದ್ರೆ ಮುಗೀತಲ್ಲ. ಅದು ಯಾಕೆ ದೊಡ್ಡದು? ಯಾಕೆ ನಮಗೆ ವಾಯ್ಸ್ ಕೊಟ್ಟಿಲ್ವಾ? ಒಂದು ಸರಿಯಾಗಿ ಮಾತಾಡಿದ್ರೆ ಅಲ್ಲೇ ಸ್ಟಾಪ್ ಆಗ್ತಾರೆ. ಅಥವಾ ನಿನ್ಗೆ ಅದರಿಂದ ಮೀರಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಮಾಡಿ. ಅದನ್ನು ಬಿಟ್ಟು ಚಿತ್ರರಂಗ ಹೀಗೆ ಹಂಗೆ ಅಂತ ಕೆಲವ್ರು ಹೇಳಿದಾಗ ನನಗೇನೋ ಹೋರಾಟ ಮಾಡಿ. ಯಾಕೆ ನಿಮಗೆ ಗೊತ್ತಿಲ್ವಾ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ, ಅಥವಾ ಅಲ್ಲಿ ಸಿನಿಮಾದಲ್ಲಿ ದೊಡ್ಡೋರು ಅಂತ ಇರ್ತಾರೆ, ಅವ್ರ ಗಮನಕ್ಕೆ ತೊಗೊಂಡು ಬನ್ನಿ. ಅಲ್ಲೇನೋ ಆಗಲಿಲ್ಲ ಅಂದಾಗ ಹೋಗಿ ಪೊಲೀಸ್ ಸ್ಟೇಷನ್ಗೆ. ಅದರ ಆಚೆಗೆ ನಾನು ತುಂಬ ಚಿಕ್ಕವಳು, ಅದ್ರ ಬಗ್ಗೆ ಮಾತಾಡೋದಕ್ಕೆ ಒಂದೇ ಸಿನಿಮಾ ಮಾಡಿರೋದು, ಇನ್ನೂ ಸಿನಿಮಾ 7ನೇ ತಾರೀಕು ರಿಲೀಸ್ ಇದೆ. ಹಾಗಾಗಿ ನಾವು ಅದನ್ನು ಹ್ಯಾಂಡ್ಲ್ ಮಾಡೋದು ಕಲಿಬೇಕು. ಅದು ಬರೀ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಸಾಫ್ಟ್ವೇರ್ ಕಂಪ್ನಿಗೆ ಹೋದರೆ ಅಲ್ಲೂ ಇರುತ್ತೆ.
ನ್ಯೂಸ್ ಚಾನೆಲ್ಗಳಲ್ಲೂ ಒಂದೊಂದು ಚಾನೆಲ್ ಒಂದೊಂದು ಥರ ಇರುತ್ತೆ, ಅಲ್ಲೂ ಕೆಲವರು ಇರ್ತಾರೆ, ಕೆಟ್ಟ ಹುಳಗಳು ಎಲ್ಲ ಕಡೆ ಇದ್ದ ಹಾಗೆ ಇರ್ತಾರೆ. ಅದರ ಆಚೆಗೆ ನೀವು ಎಲ್ಲೋ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡಿ ಇರ್ತಾರೆ, ಅದನ್ನು ನೀವು ಮ್ಯಾನೇಜ್ ಮಾಡೋದು ಕಲಿಬೇಕು ಹೆಣ್ಮಕ್ಳು. ಹೆಣ್ಮಕ್ಳು ಕೆಲವರು ವಿಕ್ಟಿಂಗ್ ಕಾರ್ಡ್ನ ಬಳಸ್ಕೊಂಡು ಅದನ್ನು ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋದಾಗ ಅವಾಗ ಗಂಡ್ಮಕ್ಳು ಕಲಿಬೇಕು. ನಾನೇನು ಹೆಣ್ಮಕ್ಳು ಪರ ಅಂತಲ್ಲ, ಯಾಕೆಂದರೆ ಎಲ್ಲರೂ ಒಳ್ಳೆಯವ್ರಂತ ಇರೋದಿಲ್ಲ. ಆ ಸಿಂಪತಿ ಇದನ್ನೆಲ್ಲ ಬ್ಲ್ಯಾಕ್ ಮೇಲಿಗೆ ಹೆಣ್ಮಕ್ಳು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಗಂಡ್ಮಕ್ಳು ಹೋಗಬೇಕು ಮುಂದೆ ಅಷ್ಟೇ. ಇನ್ನು ಕೆಲವರು ಹೆಣ್ಮಕ್ಳು ಅಂದರೆ ಈ ರೀತಿ ಸಮಸ್ಯೆಗಳು ಬಂದಾಗ ಅದನ್ನು ಎಲ್ಲಿ ಓಪನ್ ಅಪ್ ಆಗಿಬಿಟ್ರೆ ಮತ್ತೆ ಪ್ರಾಬ್ಲಮ್ ಆಗ್ಬಿಡುತ್ತೋ, ಅವಕಾಶಗಳು ಎಲ್ಲಿ ಸಿಗಲ್ವೋ, ಅಥವಾ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ಬಿಡ್ತಾರ ಏನೋ ಅನ್ನೋ ಒಂದು ಆತಂಕದಲ್ಲೂ ಇದ್ದವರಿದ್ದಾರೆ, ಅಥವಾ ಹೇಗೆ ತಪ್ಪಿಸ್ಕೋಬೇಕು ಈ ಒಂದು ಸಮಸ್ಯೆಯಿಂದ ಅನ್ನೋದ್ರ ಬಗ್ಗೆ ಗೊಂದಲದಲ್ಲೂ ಕೂಡ ಇದ್ದಾರೆ. ತುಂಬ ಗೊಂದಲದಲ್ಲಿ ಇರ್ತಾರೆ. ಈಗ ಒಬ್ಬೊಬ್ರು ಒಂದೊಂದು ರೀತಿ ಹ್ಯಾಂಡಲ್ ಮಾಡ್ತಾರೆ. ಕೆಲವ್ರು 4 ಜನ 4 ಥರ ಮಾತಾಡಿದ್ರೆ ತಲೆ ಕೆಡಿಸ್ಕೊಳ್ಳಲ್ಲ, ನನಗೆ ಅವಕಾಶ ಸಿಗದೇ ಇದ್ರೂ ಪರವಾಗಿಲ್ಲ, ನಾನು ಇದನ್ನು ಅಪೋಸ್ ಮಾಡ್ತೀನಿ ಅನ್ನೋರು ಕೆಲವರು ಇರ್ತಾರೆ. ಇನ್ನು ಕೆಲವರು ನಾಜೂಕಾಗಿ ಇದು ಎಲ್ಲ ಹೋದ್ರೂ ಈ ಥರದ್ದು ಒಂದು ಕೊಚ್ಚೆ ಅನ್ನೋದು ಇರುತ್ತೆ, ಇದನ್ನು ನಾನು ದಾಟ್ಕೊಂಡು ಹೋಗ್ಬಿಡೋಣ, ಇವನು ಹಿಂಗೆ ಕೊಚ್ಚೆ ಬಿಟ್ಟಾಕೋ, ಅದನ್ನು ದಾಟ್ಕೊಂಡು ಹೋಗ್ಬಿಟ್ರೆ ನಮಗೆ ನೆಕ್ಸ್ಟು ಒಳ್ಳೆ ನೀರು ಅಥವಾ ಅವರೇ ಹರಳೋ ಅಂತ ಒಳ್ಳೆ ನೀರು ಸಿಗ್ಬೋದೇನೋ. ಸೊ ಆ ಥರ ಒಂದು ಮನಸ್ಥಿತಿ ಇರುತ್ತೆ. ಸೊ ನಿಮ್ಮ ಮನಸ್ಥಿತಿ ಮೇಲೆ ನೀವು ಯಾವ ರೀತಿ ಸ್ಟೆಪ್ ತೊಗೋಬೇಕು ಅಂತ ಅವರವರೇ ಡಿಸೈಡ್ ಮಾಡಿ. ಕೆಟ್ಟದ್ದು ಅಂತ ಬೇಡವಾ ಬಿಡಿ, ಹತ್ರನೇ ಹೋಗೋದು ಬೇಡ, ದೂರ ಇಟ್ಬಿಡಿ. ಈ ಕಡೆ ಒಳ್ಳೆಯವ್ರು ಇರಲ್ವಾ, ಇದ್ದೇ ಇರ್ತಾರೆ, ಆ ಥರದ ಹ್ಯಾಂಡ್ಲ್ ಮಾಡ್ಕೋಬೇಕು. ಹಿಂಗೆ ಮಾಡಿದ್ರೆ ಅಪಪ್ರಚಾರ ಆಗುತ್ತೆ, ಹಾಗೆ ಆ ಒಂದು ನೋವನ್ನು ತಗೊಳ್ಳೋದಕ್ಕೆ ಅವ್ರು ರೆಡಿ ಇಲ್ಲ ಅಂತ ಅಂದಾಗ ಅವರ ಮನಸ್ಥಿತಿಗೆ ತಕ್ಕ ಹಾಗೆ ಅದನ್ನು ಹ್ಯಾಂಡ್ಲ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅದನ್ನು ಬಿಟ್ಟು ಅದು ತುಂಬ ಬೇಜಾರಾಯಿತು ಅಂತ ಆ ಸ್ಟೆಪ್ಪನ್ನು ಹಿಂದೆ ಸರಿಯೋದು ಬೇಡ. ಇಲ್ಲಿ ಇಷ್ಟು ಗಲೀಜು ಸಿಕ್ಬಿಡ್ತಪ್ಪ, ಇಲ್ಲಿ ಹೋಗೋದೇ ಬೇಡ ಅಂತ ಹೇಳಿ ಅನ್ಕೋಬಾರ್ದು. ಬೇರೆ ರೂಟ್ ಇರುತ್ತಲ್ಲ, ಬೇರೆ ರೂಟಿಂದ ಹೋಗಲಿ, ಒಳ್ಳೆ ದಾರಿ ಮಾಡಿರ್ತಾರಲ್ವ ಯಾರಾದರೂ, ಆ ರೂಟಿಂದ ಹೋಗ್ಬೋದಷ್ಟೆ. ಎಲ್ಲ ನಾವು ನೋಡೋ ರೀತಿ ಮೇಲೆ ಇರುತ್ತೆ. ನೀವು ನ್ಯೂಸ್ ಚಾನೆಲ್ಗಳೇ ತಗೊಳ್ಳಿ, ಅಲ್ಲಿ ಅವಕಾಶಗಳು ಸಿಗದೇ ಇರೋದು, ಅವಮಾನಗಳಾಗೋದು, ಅಥವಾ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ನಾವು ಒಂದು ಭಯ ಇರುತ್ತೆ ಚಾನೆಲ್ಲು ಸ್ಕ್ರೀನು ಫೇಸ್ ಮಾಡೋದು, ಅವಾಗೆಲ್ಲೋ ನಾವು ಸರಿಯಾಗಿ ಮಾಡಿರಲ್ಲ, ಇವತ್ತು ಮಾಡಿಲ್ಲ ಅಂದರೆ ನಾಳೆನೂ ಮಾಡಲ್ಲ ಅಂತ ಅವ್ರು ಅನ್ಕೋತಾರೆ, ಬಟ್ ನೀವು ಅನ್ಕೋಬಾರ್ದು. ಹಾಗೆ ಎಲ್ಲ ಕಡೆ ಇರುತ್ತೆ, ಅದನ್ನು ಮೆಟ್ಟು ನಿಲ್ಬೇಕಷ್ಟೇ ನಾವು. ಓಕೆ, ಅಧಿಪತ್ರ ಸಿನಿಮಾ ಅವಕಾಶ ಸಿಕ್ಕಿದ್ದು ಹೇಗೆ? ಏನೋ ರವಿಚಂದ್ರನ್ ಅವರ ರೀಲ್ಸ್ ನೋಡಿ ಸಿಕ್ತು ಅಂತ ಹೇಳೋ ಕೇಳಿದ್ದೆ, ನಿಜಾನಾ? ಏನ್ ಕತೆ ಅದು? ಇಲ್ಲ, ಅವರಿಗೆ ಈ ಸಿನಿಮಾ ಪ್ರೊಡ್ಯೂಸರು ಡೈರೆಕ್ಟ್ರು ಪರಿಚಯ ಅಂತೆ. ಅವರು ನನಗೆ ಪ್ರಶಾಂತ್ ಸರ್ ಬಂದು ನಮ್ಮ ಫ್ರೆಂಡ್ ಒಬ್ಬರು ಒಂದು ಸಿನಿಮಾ ಮಾಡ್ತಿದ್ದಾರಂತೆ, ನೀವು ಮಾಡ್ತೀರಾ ಹಂಗೆ ಹಿಂಗೆ ಅಂದರು. ನಂಗೆ ಫೋನ್ ಮಾಡೋಕ್ಕೆ ಹೇಳಿ ಸರ್, ಪರವಾಗಿಲ್ಲ ಅಂತ ಅಂದೆ. ಅವ್ರು ಫೋನ್ ನಿಮ್ಮ ನಂಬರ್ ಕೊಡ್ಲಾ ಅಂತ ಪಾಪ ಕೇಳಿದ್ರು, ಆಯಿತು ಕೊಡಿ ಅಂತ ಅಂದೆ. ನನಗೆ ಪ್ರಶಾಂತ್ ಸರ್ ಹೇಳಿದ್ದಕ್ಕೆ ನಾನು ಹೋದೆ. ಹಿಂಗೆ ಕೆಲವೊಂದೆಲ್ಲ ಫೋನ್ ಬರ್ತಲ್ಲ, ಕೆಲವೊಂದು ಹೋಗಲ್ಲ, ಸುಮ್ಮನಾಗ್ಬಿಡ್ತೀನಿ. ಪ್ರಶಾಂತ್ ಸರ್ ಹೇಳಿದ್ರು ಅಂತ ನಾನು ಹೋದೆ. ನಾಗರಬಾವಿಲೇ ಇದ್ದಿದ್ದು, ಆ್ಯಕ್ಚುಲಿ ಗಿಚ್ಚಿಗಿಲಿಗಿಲಿ ಕೂಡ ನಾಗರಬಾವಿಲೇ ನಡೆಯೋದು. ಹೋದಾಗ ಅವರು ಸ್ಕ್ರಿಪ್ಟ್ ಹಿಡ್ಕೊಂಡು ಕೂತಿದ್ರು, ಕಂಪ್ಲೀಟ್ ಸ್ಟೋರಿ. ಗೊತ್ತಾ, ನಾನು ಹೋದಾಗ ನಾನು ಎಷ್ಟೋ ಯಾರನ್ನಾರು ಮೀಟ್ ಆಗಿರ್ತೀನಿ ಅಥವಾ ಫೋನಲ್ಲಿ ಕತೆ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಹೇಳ್ಬೋದು, ಬಟ್ ಇವ್ರ ಸ್ಕ್ರಿಪ್ಟ್ ಎಲ್ಲ ರೆಡಿ ಇತ್ತು. ನಿಮ್ಮದು ಬೃಹತಿ ಅಂತ ಪಾತ್ರ, ಅವ್ರದ್ದು ಆತ್ರೇಯ. ಬೃಹತಿ ಇಲ್ಲಿರ್ತಾಳೆ, ಹಂಗೆ ಅಂದರೆ ಅವ್ರು ಹೆಂಗೆ ಕತೆ ಹೇಳ್ತಾ ಇದ್ದಾರೆ ಅಂದರೆ ಅವ್ರು ಆಗಲೇ ಅದನ್ನು ಒಳಗೆ ತೊಗೊಂಡ್ಬಿಟ್ಟಿದ್ದಾರೆ. ನಾನು ಈ ಥರ ಕತೆ ಹೇಳೋರು ಇರಲಿಲ್ವಲ್ಲಪ್ಪ ಎಲ್ಲೂ ಅಂತ. ನನಗದು ತುಂಬ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಅದು ಖುಷಿ ಆಯಿತು. ಪ್ರೊಡ್ಯೂಸರ್ ಅವರ ಆಫೀಸಿಗೆ ಹೋಗಿದ್ವಿ, ಚಯನ್ ಶೆಟ್ಟಿ ಸರ್ ಇದ್ದರು, ನನಗೆ ಎಕ್ಸ್ಪ್ಲೇನ್ ಎಲ್ಲ ಮಾಡಿದ್ರು. ಫಸ್ಟ್ ನಾವು ಬೇರೆ ಹೀರೋಯಿನ್ನ ತೊಗೋಬೇಕು ಅಂದ್ಕೊಂಡಿದ್ವಿ. ಆಮೇಲೆ ಯಾಕೋ ನೋಡೋವಾಗ ಪಾಪಪ್ ಮಾಡೋವಾಗ ರವಿಚಂದ್ರನ್ ಅವರ ರೀಲ್ ಬಂತು. ಇವ್ರು ಜರ್ನಲಿಸ್ಟ್ ಮೇಡಮ್ ಇದ್ರಲ್ಲ, ಇವ್ರನ್ನೇ ತಗೋಬೋದಲ್ಲ, ಅವ್ರು ನ್ಯೂಸ್ ಬಿಟ್ಟಿದ್ದಾರೆ ಅಂತ ನಾನು ಅಂದೆ. ರವಿಚಂದ್ರ ಜೊತೆ ರೀಲ್ಸ್ ಮಾಡಿರೋದು ಅದು ಪಾಪಪ್ ಆಯ್ತಂತೆ ಅವ್ರಿಗೆ. ಆ್ಯಕ್ಚುಲಿ ಅವ್ರು ಮುಂಚೆ ನನ್ನ ಕಂಡ್ರೆ ಇಷ್ಟ ಇತ್ತಂತೆ, ಅಂದರೆ ಲೈಕ್ ಅಂದರೆ ಫ್ಯಾನ್ ಅಂತೆ ಅವ್ರು ನ್ಯೂಸ್ ಆ್ಯಂಕರಿಂಗಲ್ಲಿ. ಅದಾದಮೇಲೆ ಹಿಂಗೆ ಬಂದಿದೆ. ಅದಕ್ಕಿಂತ ಮುಂಚೆ ಬೇರೆ ಹೀರೋಯಿನ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ರಂತೆ, ಬಟ್ ಗೊತ್ತಿಲ್ಲ ಅದೇನಾಯಿತು ಅಂತ. ಅದಾದಮೇಲೆ ನಾನು ಅಂದ್ಕೊಂಡಿದ್ದು, ನಾನು ಗಿಚ್ಚಿಗಿಲಿಗಿಲಿ ಮಾಡ್ತಾ ಇದ್ನಲ್ಲ, ನನ್ನ ಸ್ಕಿಟ್ಗೆಲ್ಲ ನೋಡಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಕರೆಸಿರ್ಬೋದು ಅಂತ ನಾನು ಹೋದೆ. ಆವಾಗ ಇಲ್ಲ, ನಾವು ಗಿಚ್ಚಿಗಿಲಿಗಿಲಿ ನೋಡಿಲ್ಲ, ನ್ಯೂಸಲ್ಲಿ ನಿಮ್ಮನ್ನು ನೋಡಿದ್ವಿ, ಈ ಪಾತ್ರಕ್ಕೆ ನೀವು ಅಲ್ಲೂ ನಾನು ಜರ್ನಲಿಸ್ಟ್ ರೋಲ್ ಪ್ಲೇ ಮಾಡಿರೋದ್ರಿಂದ ಈ ರೋಲಿಗೆ ನೀವು ಸೂಟ್ ಆಗ್ತೀರಾ ಅಂತ ಹೇಳಿ ನನ್ನನ್ನು ಅವರು ಅಪ್ರೋಚ್ ಮಾಡಿದ್ರು. ನಾನು ಅವತ್ತು ಆದಾಗ ಈ ಸಿನಿಮಾ ಏನೋ ಆಗಿಬಿಡುತ್ತೆ, ಇದು ಅದೇನೂ ಇಲ್ಲ, ಬಟ್ ಸಿನಿಮಾ ಟೀಮ್ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಕಥೆ ಇದೆ, ನಾನು ಓಕೆ ಅಂತ ಹೇಳಿದೆ. ನಾನು ಯಾವುದನ್ನು ಯೂಶ್ವಲಿ ಇಷ್ಟ ಆಗಿಲ್ಲ ಅಂದರೆ ಇಲ್ಲ ಬಿಡಿ ನೋಡೋಣ, ನಾನು ಯೋಚನೆ ಮಾಡಿ ಹೇಳ್ತೀನಿ ಹಾಗೆಲ್ಲ ಹೇಳ್ತಿದ್ದೆ. ಇಲ್ಲ, ನನಗೆ ಕಥೆ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ರೂಪೇಶ್ ಶೆಟ್ಟಿ ಅವ್ರು ಮಾಡ್ತಾಯಿದ್ರು, ಅವರು ತುಳು ಸ್ಟಾರ್, ಅವರು ಸರ್ಕಸ್ ಮೂವಿ ಹಿಟ್ ಆಗಿತ್ತು, ದುಬೈಲೆಲ್ಲ ದೊಡ್ಡ ಹಿಟ್ ಆಗಿತ್ತು. ಈಗ ನೋಡಿ ಜೈ ಮೂವಿ ಮಾಡ್ತಾ ಇದ್ದಾರೆ, ಸುನೀಲ್ ಶೆಟ್ಟಿ ಅವ್ರನ್ನ ಕರೆಸಿದ್ದಾರೆ. ಮತ್ತು ಅವರ ಬಗ್ಗೆ ಎಲ್ರಿಗೂ ಗೊತ್ತು, ಅವ್ರ ವ್ಯಕ್ತಿತ್ವ ಪ್ರತಿಯೊಂದು. ಸೊ ನಾನು ಒಂದು
ಮೊದಲನೇ ಸಿನಿಮಾ ಇಷ್ಟು ಒಳ್ಳೆ ಟೀಮ್ ಸಿಗ್ತಾ ಇರುವಾಗ ಓಕೆ ಅಂತ ನಾನು ಅಂದೆ, ರೆಮ್ಯುನರೇಷನ್ ಎಲ್ಲ ಅಲ್ಲೇ ಡಿಸ್ಕಷನ್ ಆಯಿತು. ನಾನು ಮತ್ತೆ ಗಿಲಿಗಿಲಿಗೆ ಹೋದೆ ನೆಕ್ಸ್ಟ್ ಹೇಳಿ ಅಂತ. ಆಮೇಲೆ ನೋಡಿದ್ರೆ ಮುಹೂರ್ತ ಆಯಿತು. ಮುಹೂರ್ತಕ್ಕೆ ನಿಜವಾಗ್ಲೂ ಇವರು ಒಂದಷ್ಟು ಮೀಡಿಯಾ ಕವರೇಜ್ ಹೇಳಿದರೆ, ನಾನು ನ್ಯೂಸ್ ಆ್ಯಂಕರ್ ಅನ್ನೋ ಕಾರಣಕ್ಕೆ ನಿಜವಾಗ್ಲೂ ಎಷ್ಟು ಪ್ರೀತಿ ತೋರಿಸಿದ್ರು ಅಂದರೆ, ಇವ್ರು ಯಾರಿಗೂ ಹೇಳದೇ ಇರೋ ಚಾನೆಲ್ಗಳು, ಪ್ರೆಸ್ಸು, ಪ್ರಿಂಟ್ ಮೀಡಿಯಾ ಎಲ್ಲ ಬಂದು ಎಲ್ಲ ಕಡೆ ಬಂತು. ಫುಲ್ ಖುಷಿನ, ಅದೆಲ್ಲ ಅನ್ಎಕ್ಸ್ಪೆಕ್ಟೆಡು. ಆ ಟೈಮಲ್ಲಿ ಅವರು ನಮಗೆಲ್ಲ ರೇಗಿಸ್ತಾ ಇದ್ರು, ನಿಮ್ಮ ಫೋಟೋ ದೊಡ್ಡದಾಗಿ ಹಾಕಿದ್ದಾರೆ, ಅವ್ರ ಫೋಟೋ ಚಿಕ್ಕದಾಗಿ ಹಾಕಿದ್ದಾರೆ ಅಂತ ನಮ್ಮ ಟೀಮ್ ಎಲ್ಲ. ಅಯ್ಯೋ ನಾನು ಯಾರಿಗೂ ಹೇಳಿಲ್ಲ ಸರ್, ಪಾಪ ಎಲ್ಲರೂ ಬಂದಿದ್ದಾರೆ. ಇನ್ನು ಕೆಲವೊಂದೆಲ್ಲ ನಾನು ನ್ಯೂಸ್ ಫಸ್ಟು ಅಲ್ಲೆಲ್ಲ ಪರಿಚಯ ಇದ್ದಿದ್ದರಿಂದ ಹೇಳಿದ್ದೆ. ಅವ್ರು ಪ್ರಮೋಷನ್ ಸಿಕ್ಕಿದ್ದು ನೋಡಿ ಫುಲ್ ಖುಷಿ ಅವರಿಗೆ. ಓಕೆ ಇವ್ರನ್ನ ಹಾಕ್ಕೊಂಡಿದ್ದೆ ಒಳ್ಳೇದಾಗೋಯ್ತು ಅನ್ನೋ ಥರ ಅವರು ಅನ್ಎಕ್ಸ್ಪೆಕ್ಟೆಡ್. ಸೊ ಮುಹೂರ್ತ ಆಯಿತು, ಅದಾದಮೇಲೆ ಶೂಟಿಂಗ್ ಆಯಿತು, ಇವಾಗ ರಿಲೀಸಿಗೆ ಬಂದಿದೆ. ಸೊ ಹೀಗೆ ಶುರುವಾಗಿದ್ದು ಅಧಿಪತ್ರ. ಓಕೆ, ಶೂಟಿಂಗ್ ಟೈಮ್ನಲ್ಲಿ ನಾನೇನು ನ್ಯೂಸ್ ಆ್ಯಂಕರಿಂಗ್ ಥರನೂ ಡೈಲಾಗ್ ಹೇಳ್ಬಿಡ್ತೀನಿ ಅನ್ನೋ ಭಯ ನಿಮಗಿತ್ತ ಅಥವಾ ಏನಾದರೂ ಮಾತು ಬಂತ ಹೇಗೆ? ಅವರಿಗೆ ಆ್ಯಕ್ಚುಲಿ ಅದು ಮಂಗಳೂರು ಸ್ಲ್ಯಾಂಗು. ಮತ್ತು ಅವ್ರು ನನಗೆ ಗಿಚ್ಚಿಗಿಲಿಗಿಲಿ ನೋಡಿಲ್ಲ ಅನಿಸುತ್ತೆ, ಇವ್ರು ಹೆಂಗೆ ಆ್ಯಕ್ಟ್ ಮಾಡ್ತಾರಪ್ಪ ಅನ್ನೋದು ಇತ್ತಂತೆ ಚಯನ್ ಶೆಟ್ಟಿ ಸರ್ಗೆ. ಬಟ್ ನನಗೆ ನಾನು ಗಿಚ್ಚಿಗಿಲಿಗಿಲಿ ಮಾಡಿದ್ದು ತುಂಬ ಯೂಸ್ ಆಯಿತು ಅಲ್ಲಿ. ಅದನ್ನು ನಾನು ನಮ್ಮ ಆ್ಯಕ್ಟಿಂಗ್ ಸ್ಕೂಲ್ ಅಂತಲೇ ಹೇಳ್ಬೋದು, ರಂಗಭೂಮಿ ಅಂತ ಅಂದರೆ ಖಂಡಿತ ಉತ್ಪ್ರೇಕ್ಷೆ ಆಗೋದಿಲ್ಲ. ಅಲ್ಲಿ ನನಗೆ ತುಂಬ ಆ್ಯಕ್ಟಿಂಗ್ ಅಂದರೆ ಏನು ಅಲ್ಲಿದ್ದಾಗಿತ್ತು. ನನಗೆ ನ್ಯೂಸ್ ಬಂತು ಅಂತ ಅನ್ನೋರು ನಾವೇನಾದ್ರು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿಬಿಟ್ರೆ ಗಿಚ್ಚಿಗಿಲಿಗಿಲಿಯಲ್ಲಿ. ಅಲ್ಲಿ ಸ್ಟಾರ್ಟಿಂಗ್ ಹೋದಾಗ ಬೇರೆ ಥರ ತುಂಬ ಕಾಮಿಡಿ ಮಾಡಿದ್ದೀನಿ. ಅದಾದಮೇಲೆ ನನಗೆ ಎಮೋಷ್ನಲ್ ಸ್ಕಿಟ್ ಎಲ್ಲ ಸಿಕ್ಕಿತ್ತು. ಸೊ ತುಂಬ ಹೇಳ್ಕೊಟ್ಟಿದ್ದಾರೆ ಅಲ್ಲಿ. ನಾನು ರನ್ನರ್ ಅಪ್ ಕೂಡ ಅಲ್ವಾ ಗಿಚ್ಚಿಗಿಲಿಗಿಲಿಯಲ್ಲಿ. ಆ ಎಮೋಷ್ನಲ್ ಸ್ಕಿಟ್ ಎಲ್ಲ ಆದಾಗ ನಮ್ಮ ಅಣ್ಣನೇ ಹತ್ಕೊಂಡೆಲ್ಲ ಫೋನ್ ಮಾಡಿದ್ದ, ನೀನಲ್ಲಿ ನಂಗೆ ಆ್ಯಕ್ಟಿಂಗ್ ಮಾಡ್ತಿದ್ಯಾ ಅಂತ ಅನ್ನಿಸ್ಲಿಲ್ಲ, ಅಪ್ಪನೇ ನೆನೆಸ್ಕೊಂಡು ನೀನು ಮಾಡ್ತಿದ್ಯಾ ಅನ್ನಿಸ್ತು ಅಂತ. ಸೊ ಅದನ್ನೆಲ್ಲ ಕಲರ್ಸಲ್ಲೆಲ್ಲ ಗುಂಪಾಗಿ ನೋಡ್ತಾ ಇದ್ರಂತೆ. ಅಯ್ಯೋ PCR ಎಲ್ಲ ಹಿಂಗೆ ಗುಂಪಾಗಿ ನೋಡ್ತಾ ಇದ್ದೆ ನಿಮ್ಮ ಸ್ಕಿಟ್ನ. ಸೊ ಅದು ಒಂದು ಸಣ್ಣ ಕಾನ್ಫಿಡೆನ್ಸ್ ನನಗೆ ಕೊಟ್ಟಿತ್ತು ಗಿಚ್ಚಿಗಿಲಿಗಿಲಿ. ಇಲ್ಲಿ ಅಧಿಪತ್ರ ಅಂತ ಬಂದಾಗ ನಂಗೆ ತುಂಬ ಸ್ಕ್ರೀನ್ ಸ್ಪೇಸ್ ಏನಿಲ್ಲ, ತುಂಬ ಕಡಿಮೆ ಸ್ಕ್ರೀನ್ ಸ್ಪೇಸು. ಬಟ್ ಅದರಲ್ಲೇ ಮಂಗಳೂರು ಸ್ಲ್ಯಾಂಗು ಸ್ವಲ್ಪ ನಾನು ಕುತ್ತಿಗೆ ಹಿಂಗೆ ಅಲ್ಲಾಡ್ಸ್ತೀನಿ ನೋಡಿ ಮಾತಾಡುವಾಗ. ಅದನ್ನೆಲ್ಲ ನನಗೆ ಪ್ರಕಾಶ್ ತುಂಬಿನಾಡು ಸರು, ರೂಪೇಶ್ ಶೆಟ್ಟಿ ಅವರು, ನೀವು ಕುತ್ತಿಗೆ ತುಂಬ ಇದು ಮಾಡಬೇಡಿ ಹಿಂಗೆ ಹೇಳಿ ಅಂತೆಲ್ಲ ಹೇಳೋರು. ಆದರೂ ನಾನು ಯಾವುದ್ರಲ್ಲಾದರೂ ಕುತ್ತಿಗೆ ಶೇಕ್ ಮಾಡಿಬಿಡಿದೆ, ನಾನು ಸಿನಿಮಾ ನೋಡಬೇಕು ಅಂತ ಅನಿಸ್ತಾ ಇರುತ್ತೆ. ಅದು ಹೇಳೋರು. ಮಂಗಳೂರ್ದು ಸ್ವಲ್ಪ ಸ್ಲ್ಯಾಂಗ್ ಹಿಂಗೆ ಅಂತೆಲ್ಲ ಹೇಳಿದ್ರು. ಆ್ಯಕ್ಚುಲಿ ಗಿಚ್ಚಿಗಿಲಿಗಿಲಿಗೆ ಹೋಗ್ಬಿಟ್ರೆ ನೀವು ಬರೀ ಕೆಲ್ಸದೋಳು ರೋಲೇ ಕೊಡೋದಲ್ಲಿ, ಕೆಲ್ಸದೋಳು ರೋಲು, ಹುಚ್ಚಿ ರೋಲು, ಮಂಗಳೂರು ಸ್ಲ್ಯಾಂಗು ಆ ಥರ. ಸೊ ಹಂಗಾಗಿ ಅಲ್ಲಿ ಮಂಗಳೂರ್ದು ಒಂದು ಮಾಡಿದ್ದೆ ಸ್ಕಿಟ್, ಎಂಥ ಚೇಟ ಅಂತ ಎಲ್ಲ ಹೇಳಿ, ಅದು ಕೇರಳದ್ದು ಎಲ್ಲ ಅಲ್ಲೆಲ್ಲ ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಇಲ್ಲಿ ಅದು ನನಗೆ ಹೆಲ್ಪ್ ಆಯಿತು. ಡೈರೆಕ್ಟರ್ ಸರ್ ಹೇಳ್ತಾರೆ, ನಾವು ಏನೋ ಅಂದ್ಕೊಂಡಿದ್ವಿ ಮೇಡಮ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದರು. ಪ್ರೊಡ್ಯೂಸರ್ ಸರು ಹೇಳಿದರು, ನಾನಿನ್ನೂ ಮೂವಿ ನೋಡಿಲ್ಲ. ಹಾಗಾಗಿ ಇದನ್ನು ನಾನು ಹೀರೋಯಿನ್ನು ಅನ್ನೋದಕ್ಕಿಂತ ಒಂದು ಪಾತ್ರ ಅಂತ ಹೇಳ್ಬೋದು. ಆ ಕಥೆಯಲ್ಲಿ ಈ ಪಾತ್ರ ಎಷ್ಟು ಬೇಕೋ ಅಷ್ಟಿದೆ. ಹೀರೋಯಿನ್ ಅಂತ ಅಂದರೆ ಒಂದು ರೊಮ್ಯಾಂಟಿಕ್ ಸೀನು ಅಥವಾ ಒಂದು ಸಾಂಗು ಆ ಥರದ್ದು ಏನೂ ಇಲ್ಲ, ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಬೋದು ನಾನು ಈ ಸಿನಿಮಾದಲ್ಲಿ. ಓಕೆ, ನೀವು ಜರ್ನಲಿಸ್ಟ್ ಅನ್ನೋದು ಗೊತ್ತಿರೋದಕ್ಕೆ ಟೀಮ್ನವ್ರು ನಿಮ್ಮ ನೋಡಿ ಹೆದರ್ತಿದ್ರಾ? ಏನು ಕತೆ? ಹೆದರ್ತಿರ್ಲಿಲ್ಲ, ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಅವ್ರಿಗೆ ತುಂಬ ರೆಸ್ಪೆಕ್ಟ್ ಇದೆ. ಒಂದೇನಂದರೆ ನನಗೆ ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ಇದೆ. ಮ್ಯಾಮ್ ಬಂದಿದ್ದು ಒಂದು ರೂಪೇಶ್ ಶೆಟ್ಟಿ ಅವರು ಒಂದು ದೊಡ್ಡ ಶಕ್ತಿ. ಯಾಕಂದರೆ ಅವರು ತುಳು ಸ್ಟಾರು, ಅವ್ರು ಒಪ್ಕೊಂಡಿರೋದು. ಯಾಕಂದರೆ ಮಂಗಳೂರಲ್ಲಿ ಅವರು ಎಲ್ಲ ಸಿನಿಮಾಗಳನ್ನ ಹೋಗಿ ನೋಡ್ತಾರೆ, ಅಷ್ಟು ಒಂದು ದೊಡ್ಡ ಸ್ಟ್ರೆಂತ್ ಇದೆ. ಅದರ ಆಚೆಗೆ ನಾನು ಜರ್ನಲಿಸ್ಟ್ ಅಂತ ತೊಗೊಂಡ್ರು. ಬಟ್ ಮುಹೂರ್ತ ಎಲ್ಲ ಈಗ ಜಾನ್ವಿ ಅಂತ ಹೇಳಿ ತುಂಬ ಜನ ಕವರೇಜು ಕೊಟ್ಬಿಟ್ರು. ಸೊ ಹಾಗಾಗಿ ಮೀಡಿಯಾ ಕಡೆಯಿಂದ ಇವರಿಗೆ ಒಂದು ಸಪೋರ್ಟ್ ಇದೆ. ಪ್ರಮೋಷನ್ಗೆಲ್ಲ ಮ್ಯಾಮು ಪಾಪ ಸಪೋರ್ಟ್ ಮಾಡ್ತಾರೆ. ಆ ಒಂದು ದೃಷ್ಟಿಕೋನದಿಂದ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ, ಭಯ ಇಲ್ಲ. ಬಟ್ ಅವ್ರನ್ನೆಲ್ಲ ನೋಡಿದಾಗ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಡೈರೆಕ್ಟರ್ ಸರ್ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ. ಅವ್ರು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಹೀ ಸೋ ಪ್ರೊಫೆಷ್ನಲ್ ಮತ್ತು ತುಂಬ ರೆಸ್ಪೆಕ್ಟಾಗಿ ನಡೆಸ್ಕೊಂಡಿದ್ದಾರೆ. ನಿಜವಾಗ್ಲೂ ನನಗೆ ಇಂಥ ಒಂದು ಒಳ್ಳೆ ಟೀಮ್ ಜೊತೆಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು. ಯಾಕಂದರೆ ಇಂಡಸ್ಟ್ರಿ ನೀವು ಆಚೆ ಕಡೆಯಿಂದ ಚಿತ್ರರಂಗ ಅಂತ ಅಂದಾಗ ತುಂಬ ಒಳ್ಳೇದಿದೆ. ಬಟ್ ಕೆಲವರು ಆ ಸಣ್ಣ ನೆಗೆಟಿವ್ನ ಹೈಲೈಟ್ ಮಾಡ್ತಾಯಿದ್ರು. ಬಟ್ ಸಿನಿಮಾ ಅಂದರೆ ಇಷ್ಟೇನ, ಈ ಥರ ಸಿನಿಮಾ 100 ಮಾಡಿಬಿಡ್ಬೋದು ಇಂಥ ಟೀಮ್ ಜೊತೆ ಅಂತ ಅನಿಸುತ್ತೆ. ಅದನ್ನು ನಮ್ಮ ಅಮ್ಮಂಗೂ ಹೇಳ್ತಾ ಇದ್ದೆ. ಈಗ ನಮ್ಮ ಅಮ್ಮನಿಗೆ ನಾನು ಸಿನಿಮಾ ಮಾಡ್ತೀನಿ ಅಂದಾಗ ಅಲ್ಲ ಊರಲ್ಲಿ ಅಯ್ಯೋ ಸಿನಿಮಾ ಮಾಡ್ತಿದ್ದಾಳ ಅದು ಹಂಗಂತೆ ಹಿಂಗಂತೆ ಅಂದಾಗ ನಮ್ಮ ಅಮ್ಮನೂ ಬಂದಿದ್ರು ಶೂಟಿಂಗ್. ಅಮ್ಮ ಸಿನಿಮಾ ಬಗ್ಗೆ ಹಂಗೆ ಅಂತಿದ್ರಲ್ಲ, ಇಲ್ಲಿ ನೋಡ್ತಾ ಇದೆಯಲ್ಲ ಏನು ಬರೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗೋದು ದೇವಸ್ಥಾನ, ಮಂದಾರ್ತಿ ಅಂತೆ, ದುರ್ಗಾ ಪರಮೇಶ್ವರಿ, ಕಟೀಲು. ಆದರೆ ಕೆಲವೆಲ್ಲ ನಾವು ಹೋಗ್ತಿದ್ವಿ, ಬಟ್ ಶೂಟಿಂಗ್ ಅದೇ ಕಂಟಿನ್ಯೂ ಆಗ್ತಿತ್ತು. ಅವಾಗೆಲ್ಲ ಹೋಗಿ ಬರೀ ದೇವಸ್ಥಾನಗಳು ಸುತ್ತಿದ್ದೀನಿ. ನಿಜವಾಗ್ಲೂ 2 ಸಲ ಹೋಗಿದ್ದೀನಿ ನಾನು. ಒಂದು 3-4 ಸ್ಕೆಡ್ಯೂಲ್ ಹೋಗಿದ್ದೆ. ಆ ಟೈಮಲ್ಲಿ
ಗ್ಯಾಪ್ ಇದ್ದಾಗ ಫುಲ್ ದೇವಸ್ಥಾನ ದರ್ಶನ ಆಗಿದೆ. ಅಮ್ಮಂಗಂದೆ ನೋಡು ಸಿನಿಮಾ ಶೂಟಿಂಗ್ ಅಂದರೆ ಇದು, ಇಲ್ಲೇ ದೇವಸ್ಥಾನಕ್ಕೆ ಹೋಗು ರೂಮಲ್ಲಿ ತಿನ್ನೋ ಮಲ್ಕೋ, ಇಲ್ಲೇನಾದ್ರು ನೀನು ಕೆಟ್ಟದ್ದು ಕಾಣಿಸ್ತಿದ್ಯಾ ಅಂತ. ಅವಾಗ ಅವ್ರಿಗೂ ಅಯ್ಯೋ ಇಷ್ಟೇನಾ ಮೂವಿ ಅಂದರೆ ಅದು ಸುಮ್ಮನೆ ಕೆಲವರೆಲ್ಲ ಅಂದರೆ ಅದು ಇರಲ್ಲ ಅಂತ ಅಲ್ಲ, ಇರುತ್ತೆ. ದೇವ್ರ ದಯೆಯಿಂದ ನಮಗೆ ಆ ಥರ ಸಿಕ್ಕಿಲ್ಲ, ಒಳ್ಳೆ ಟೀಮ್ ಸಿಕ್ಕಿದೆ ನಿಜವಾಗ್ಲೂ. ಓಕೆ, ಜರ್ನಲಿಸ್ಟ್ ಆಗಿ ಹೇಳೋದಿದ್ರೆ ಅಧಿಪತ್ರ ಸಿನಿಮಾ ಸ್ಕ್ರಿಪ್ಟು ಮೇಕಿಂಗ್ ವಾಯ್ಸ್ ಎಲ್ಲ ಹೇಗಿದೆ? ಒಬ್ಬ ಜರ್ನಲಿಸ್ಟ್ ಆಗಿ ನಾವು ಅದನ್ನು ಅನಲೈಸ್ ಮಾಡೋದಿದ್ರೆ ತುಂಬಾ ಚೆನ್ನಾಗಿದೆ. ನಮ್ಮ ಮೂವಿ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಫಸ್ಟ್ ಸ್ಕ್ರಿಪ್ಟ್ ಬಗ್ಗೆನೇ ನಂಬಿಕೆ ಬಂದ್ಬಿಟ್ಟಿತ್ತು. ಬೃಹತಿ ಅಂತ ನನ್ನ ಹೆಸರು, ಆತ್ರೇಯ, ತ್ರಯಂಬಿಕೆ, ಅದೆಲ್ಲ ಆ ಹೆಸರುಗಳನ್ನ ಅವ್ರು ಚೆನ್ನಾಗಿಟ್ಟಿದ್ದಾರೆ. ಅಧಿಪತ್ರ ಅಂದರೆ ಅದು ವಾರೆಂಟ್, ಅಧಿಪತ್ರ ಹೊರಡಿಸೋದು ಅಂತ. ಸೊ ಅಧಿಪತ್ರ ಅಂದರೆ ವಾರೆಂಟ್ ಅಷ್ಟಕ್ಕೆ ಇಟ್ಬಿಟ್ಟಿದ್ದಾರೆ. ಇಲ್ಲ, ಆ ಅನ್ನೋದಕ್ಕೊಂದು ಅರ್ಥ ಇದೆ, ಧಿ ಅನ್ನೋದಕ್ಕೊಂದು ಅರ್ಥ ಇದೆ, ಪಾ ಅನ್ನೋದಕ್ಕೊಂದು ಅರ್ಥ ಇದೆ, ಯಾಕೆ ಅಧಿಪತ್ರ ಆಯಿತು, ಅದನ್ನೇ ಯಾಕೆ ಇಟ್ಟರು ಅನ್ನೋದು ಸ್ಟೋರಿ ನೋಡಿದಾಗ ಗೊತ್ತಾಗುತ್ತೆ. ಹಾಗಾಗಿ ಒಂದು ಮೈನ್ಯೂಟ್ ಥಿಂಗ್ಸ್ನ ಇವ್ರು ವರ್ಕ್ ಮಾಡಿದ್ದಾರೆ. ಚಿತ್ರದ ಟೈಟಲ್ ಮೇಲೆ ವರ್ಕ್ ಮಾಡಿದ್ದಾರೆ, ಅದು ಗೊತ್ತಾಗುತ್ತೆ. ಸೊ ಅದರ ಆಚೆಗೆ ಒಬ್ಬ ಹೊಸಬ್ರ ತಂಡ ಇಷ್ಟು ಮಾಡಿದಾಗ ನೀವು ಟ್ರೇಲರ್ ನೋಡಿದಾಗ ಗೊತ್ತಾಗುತ್ತೆ, ಅದು ಸಸ್ಪೆನ್ಸ್ ಹಿಡಿದಿಡುತ್ತೆ. ಎಲ್ಲ ಫ್ರೆಂಡ್ಸು ಅದೇ ಹೇಳಿದ್ದು, ವಾಟ್ ನೆಕ್ಸ್ಟ್ ಅನ್ನೋ ಕ್ಯೂರಿಯಾಸಿಟಿ. ಈಗಿನ ಸಿನಿಮಾಗಳು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಗೆಲ್ತಾ ಇರೋದು. ಏನೋ ರೊಮ್ಯಾಂಟಿಕ್ಕು, ಮರ ಸುತ್ತೋದು, ಏನಾಗುತ್ತೆ ಅನ್ನೋದು, ಇಲ್ಲೊಂದು 4 ಜನ ಬಂದು ಹೊಡೆಯೋದು, ಅದರಿಂದ ಆಚೆಗೆ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಆ ಕಂಟೆಂಟ್ ಸಿನಿಮಾದಲ್ಲಿದೆ. ಇಲ್ಲಿ ಅಷ್ಟೇ, ಈಗ ಹೀರೋಯಿನ್ ಆದರೆ ಆ ರೊಮ್ಯಾನ್ಸ್ ಇರಬೇಕು, ಅಥವಾ ಯಾವುದೋ ಒಂದು ಹಾಡು ಇರಬೇಕು, ಹಂಗಿರ್ಬೇಕು, ಆ ಥರ ಇಲ್ಲ. ಇದು ಒಂದು ಕಥೆನೇ ಹೀರೋ ಅಂತ ಹೇಳ್ಬೋದು. ಸೊ ಕತೆ ಏನು ಡಿಮ್ಯಾಂಡ್ ಮಾಡುತ್ತೋ ಅದಿದೆ. ಮೇಕಿಂಗ್ ವೈಸಲ್ಲಂತೂ ತುಂಬ ಅದ್ಭುತವಾಗಿ ಬಂದಿದೆ. ಆ ಎಡಿಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಹಾಡುಗಳು 2 ಇರೋದು, ಅದು ಮಾಂಟೇಜ್ ಸಾಂಗ್ ಥರ ಬಂದು ಹೋಗುತ್ತೆ. ಸೊ ಈಗಿನ ಸಿನಿಮಾಗಳು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋ ಸಿನಿಮಾಗಳೇ ಗೆಲ್ತಾ ಇರೋದು. ಹಾಗಾಗಿ ಇದರಲ್ಲಿ ಕೊನೆವರೆಗೂ ಕೂಡ ಆ ಕ್ಯೂರಿಯಾಸಿಟಿ ಇದೆ, ಆ ಕಥೆಗಳು ತೆರೆದುಕೊಳ್ತಾ ಹೋಗುತ್ತೆ ನೋಡಿ. ಸೊ ಹಿಂದೆಯೋ ಈ ಕತೆ ಇತ್ತಾ ಅಂತ. ಅದ್ರ ಜೊತೆಗೆ ಆಟಿಕಳಂಜ, ಯಕ್ಷಗಾನ ಇದನ್ನ ಟಚ್ ಕೊಟ್ಟಿದ್ದಾರೆ, ಕರಾವಳಿ ಕಲ್ಚರು. ಸೊ ಅದು ಕೂಡ ಜನಕ್ಕೆ ಇಷ್ಟ ಆಗುತ್ತೆ. ಈಗ ಜನ ನಮ್ಮ ಈ ಕಲ್ಚರು ಅದಕ್ಕೆ ತುಂಬ ಹಿಂದೆ ಹೋಗ್ತಾ ಇದ್ದಾರೆ, ಅದನ್ನೆಲ್ಲ ಉಳಿಸ್ಕೋಬೇಕಪ್ಪ, ನಮ್ಮ ಮುಂದಿನ ಜನ್ರೇಷನ್ ಎಲ್ಲ ತುಂಬ ಅಡ್ವಾನ್ಸ್ ಅನ್ನೋ ಹೆಸರಲ್ಲಿ ಆ ಕಲ್ಚರ್ನೆಲ್ಲ ಮರಿಬಾರ್ದು ಅನ್ನೋದು ಒಂದು ಮೈಂಡ್ಸೆಟ್ ಜನಕ್ಕೆ ಬಂದಿದೆ. ಸೊ ಹಾಗಾಗಿ ಆ ಕಲ್ಚರನ್ನು ಕೂಡ ನಮ್ಮ ಸಿನಿಮಾದಲ್ಲಿ ಆ್ಯಡ್ ಆನ್ ಮಾಡ್ಕೊಂಡಿರೋದ್ರಿಂದ ಇಷ್ಟ ಆಗುತ್ತೆ. ಸೊ ಕರಾವಳಿ ಕಲ್ಚರ್ ಇದೆ, ಮಂಗಳೂರು ಜನಕ್ಕೆ ಮಾತ್ರ ಇಷ್ಟ ಆಗುತ್ತೆ ಆ ಥರದ್ದೇನಿಲ್ಲ. ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಸೊ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾ ಅಧಿಪತ್ರ. ಓಕೆ, ಈ ಸಿನಿಮಾ ಟ್ರೇಲರ್ ನೋಡಿದಾಗ ಸಾಕಷ್ಟು ಜನ ಕಾಂತಾರ ಥರ ಇದೆ, KGF ಥರ ಇದೆ, ಇನ್ನು ಇದ್ ರೀತಿ ಅಂದ್ರೆ ರಂಗಿತರಂಗ ಆ ಥರ ಒಂದು ಮಾಸ್ಟರ್ ಪೀಸ್ ಮತ್ತೆ ಬರಬಹುದು ಅನ್ನುವಂಥ ನಿರೀಕ್ಷೆಯನ್ನ ಹೇಳಿದ್ದಾರೆ. ಅಂದ್ರೆ ಕಮೆಂಟ್ಸ್ ಅಲ್ಲಿ ನೋಡ್ಬೋದು ನೀವು. ಈ ತರ ಒಂದು ಪ್ರತಿಕ್ರಿಯೆ ಸಿಕ್ಕಿದಾಗ ಏನ್ ಅನ್ಸುತ್ತೆ? ಇಲ್ಲ, ಆಕ್ಚುಲಿ ಅದನ್ನ ನೋಡಿದಾಗ ನನಗೂ ಹಾಗೆ ಅನಿಸಿದ್ದು. ಯಾಕಂದರೆ ಈ ದೈವ ಅಂತ ಬಂದು ಕಾಂತಾರ ಸೂಪರ್ ಡೂಪರ್ ಹಿಟ್ ಆದಾಗ ಹೌದಲ್ಲ ಇದೆಲ್ಲೋ ಒಂದು ಕಡೆ ಸ್ವಲ್ಪ ಮೇಕಿಂಗ್ ವೈಸ್ ಹಂಗಿದೆಯಲ್ಲ ಅಂತ ಅನಿಸ್ಬೋದು. ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದು. ಈ ಕಥೆನೇ ಬೇರೆ. ಇದು ನೀವು ಕಥೆ ನೋಡಿದಾಗ ಗೊತ್ತಾಗುತ್ತೆ. ಅದು ಆ್ಯಕ್ಚುಲಿ ಕಾಂತಾರ ಶೂಟ್ ಆಗೋ ಜಾಗದಲ್ಲೇ ನಾವು ಕೆರಾಡಿಯಲ್ಲೆಲ್ಲ ಆಗಿದ್ದಲ್ಲ, ಇದು ಆ ಭಾಗದ 1983 ನಡೆದಂಥ ಒಂದು ಕಥೆನ ಇಟ್ಕೊಂಡು ಮಾಡಿರೋದ್ರಿಂದ ನಾವು ಎಲ್ಲೆಲ್ಲಿ ಅದಾಗಿತ್ತೋ ಅದೇ ಜಾಗದಲ್ಲಿ ಶೂಟ್ ಮಾಡಿದ್ದೀವಿ. ಸೊ ಮಂಗಳೂರು ಭಾಗದಲ್ಲಿ ಶೂಟ್ ಆಗಿದ್ದರಿಂದ ಅದು ಆ ಥರ ಅನಿಸ್ಬೋದು, ವಿಜುವಲಿ ಹಾಗೆ ಅನ್ನಿಸ್ಬೋದು. ಇಲ್ಲಿ ಎಲ್ಲೂ ಅಷ್ಟೇ ಅವರು ಇನ್ಸ್ಪೆಕ್ಟ್ರು ಅದೇ ಬಟ್ಟೆನಲ್ಲಿ ಇದ್ದಾರೆ, ಎಲ್ಲೋ ಒಂದು ಟೀ ಶರ್ಟು 1-2 ಸಲ ಚೇಂಜ್ ಆಗ್ಬೋದು ಅಷ್ಟೇ, ನಾನು ಅದೇ ಕುರ್ತಾ ಅದೇ ಬ್ಯಾಗ್ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ಎಂಟೈರ್ ಕಥೆನೇ ಬೇರೆ ಇದೆ, ಅಲ್ಲಿ ಬೇರೆ ಥರ ಆಯಿತು. ಇಲ್ಲಿ ಇದು ಸಸ್ಪೆನ್ಸ್ ಥ್ರಿಲ್ಲರ್, ಕೊಲೆಗಳಾಗುತ್ತೆ, ಆ ಕೊಲೆಗಳ ಸುತ್ತ ಕೊಲೆ ಯಾಕಾಯಿತು, ಅದಕ್ಕೆ ಹಿಂದೆ ಏನು ರಿಲೇಟ್ ಇತ್ತು. ಸೊ ಒಂದು ಕೊಲೆ ಆಗಿದೆ ಅಂದಾಗ ಒಂದು ಪೊಲೀಸು ಇಲ್ಲಿ ಯಾರು ಆ ಸ್ಥಳದಲ್ಲಿದ್ದರೋ ಅವ್ರ ಮೇಲೆ ಅನುಮಾನ ಪಡುತ್ತೆ, ಹಿಂದೆ ಏನಿತ್ತು ಅವ್ರ ಮೇಲೆ ಹಾಗೆ ಆ ಒಂದು ಕೊಲೆ ಒಂದು 4 ಕೊಲೆ ಆದಾಗ ಅದಕ್ಕೆ ಏನು ಕಾರಣ ಅಂತ ಹುಡ್ಕೊಂಡು ಹೊರಟಾಗ ಬೇರೆ ಬೇರೆ ಆಯಾಮಗಳು ತೆರೆದುಕೊಳ್ಳುತ್ತೆ. ಸೊ ಹಾಗಾಗಿ ನೋಡೋಕ್ಕೆ ವಿಜುವಲಿ ಟ್ರೇಲರ್ ಹಾಕಿ ಕಾಣ್ಬೋದು, ಎಂಟೈರ್ಲಿ ಡಿಫ್ರೆಂಟ್ ಆಗಿದೆ, ಕಥೆ ಎಲ್ಲ ಕಂಪ್ಲೀಟ್ ಚೇಂಜ್ ಇದೆ. ಓಕೆ, ಈಗ ಬಿಗ್ ಬಾಸ್ ನಲ್ಲಿ ನೋಡೋ ಹಾಗೆ ರೂಪೇಶ್ ಶೆಟ್ಟಿ ಅವರು ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್, ಜೊತೆಗೆ ಅವ್ರು ನಟ ಹೌದು, ನಿರ್ದೇಶಕ ಹೌದು, ನಿರೂಪಕ ಹೌದು. ಅವರು ಒಂದು ಲೆವೆಲ್ ಇಂದ ಮ್ಯಾಚ್ ಮಾಡಕ್ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಸಿಕ್ಕಾಪಟ್ಟೆ ಹೈಪರ್ ಅವರು. ಅಂದ್ರೆ ಯಾವ್ದ್ರಲ್ಲಿ? ಸಿನಿಮಾದಲ್ಲಿ? ಓಕೆ, ಹೌದು, ಅವ್ರು ತುಂಬಾ ಹೈಪರು, ಒಳ್ಳೆ ಡೈರೆಕ್ಟರು, ಒಳ್ಳೆ ಮನುಷ್ಯ, ಒಳ್ಳೆ ಹುಡುಗ. ಓಕೆ, ಆ ಸಿನಿಮಾದಲ್ಲಿ ಅವರು ಪೊಲೀಸ್ ಕ್ಯಾರೆಕ್ಟರು. ಸೊ ಅವ್ರ ಕ್ಯಾರೆಕ್ಟರ್ಗೆ ಏನು ಬೇಕೋ ಆ ಥರ ಜಬರ್ದಸ್ತಾಗಿರ್ತಾರೆ. ನಾನು ಜರ್ನಲಿಸ್ಟ್. ಸೊ ಆ ಕ್ಯಾರೆಕ್ಟರ್ಗೆ ಏನು ಕೊಡಬೇಕು ಹಾಗೆ. ಅಂದ್ರೆ ನಾನು ಹೇಳ್ದಾಗೆ ನನಗೆ ಸ್ಕ್ರೀನ್ ಸ್ಪೇಸ್ ತುಂಬ ಕಡಿಮೆ ಇದರಲ್ಲಿ. ಸೊ ನನ್ನ ಅವರ ಸೀನ್ ಕೂಡ ಒಂದು 2-3 ಇರ್ಬೋದೇನೋ ಅಷ್ಟೇ. ಸೊ ಅವ್ರ ಇನ್ವೆಸ್ಟಿಗೇಷನ್ ಬಂದಾಗ ಮಾತಾಡ್ತೀವಿ ಹೊರತು ಆ ಥರದ್ದೇನೂ ಇರಲ್ಲ. ಸೊ ಹಾಗಾಗಿ ಆ ಪಾತ್ರಕ್ಕೆ ಏನು ಬೇಕೋ, ಈಗ ತುಂಬ ಹೈಪರ್ ಇದ್ರೂ ಆಗಲ್ಲ, ಆ ಸೀನಲ್ಲಿ ಏನು ಕೇಳುತ್ತೋ ಅದು ಅಷ್ಟೇ ಅಲ್ವಾ. ಸೊ ಹಾಗಾಗಿ ಅಲ್ಲಿ ನಾವು ರಿಲೇಟ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ.
ಅದರ ಆಚೆಗೆ ಅವರು ಹೌದು, ಒಬ್ಬ ನಿರ್ದೇಶಕ ಹೌದು, ಒಬ್ಬ ನಟ ಹೌದು, ಒಬ್ಬ ಜೆಂಟಲ್ ಮ್ಯಾನ್. ಸೊ ಅದ್ರ ಬಗ್ಗೆ ತುಂಬ ಗೌರವ ಇದೆ, ತುಂಬ ಖುಷಿ ಇದೆ. ಅವ್ರ ಜೊತೆಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಇದೆ. ಐ ಆಮ್ ಬ್ಲೆಸ್ಡ್. ಓಕೆ, ಈಗ ಆಲ್ರೆಡಿ ನಟಿಯಾಗಿ ಎಂಟ್ರಿ ಕೊಟ್ಟಿದ್ದೀರಾ. ಮುಂದಿನ ವರ್ಷಗಳಲ್ಲಿ ನಿಮ್ಮನ್ನ ನೀವು ಹೇಗೆ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ? ಏನ್ ಕತೆ? ಓಕೆ, ನಾವು ತುಂಬ ಅಂತೂ ಅಂದ್ಕೊಂಡಿರ್ತೀವಿ, ಬಟ್ ದೇವರೇನು ಬರೆದಿರ್ತಾನೋ ಗೊತ್ತಿಲ್ಲ. ನನಗೆ ಆಸೆನೇ ಒಂದು ಒಳ್ಳೆ ಚಾಲೆಂಜಿಂಗ್ ರೋಲ್ಗಳು ಸಿಗಬೇಕಪ್ಪ. ಯಾಕಂದರೆ ಗಿಚ್ಚಿಗಿಲಿಗಿಲಿಯಲ್ಲಿ ನಾನು ಮಾಡಿದ್ದೀನಿ, ಒಂದು ಸಣ್ಣದಾಗಿ ಪ್ರೂವ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ನೋಡಬೇಕು ಇಲ್ಲಿ ನಮ್ಮ ಕನ್ನಡ ನಿರ್ದೇಶಕರು. ನನಗೆ ಸೂಟ್ ಆಗುವಂಥ ಪಾತ್ರಗಳಿಗೆ ಕರಿಬೇಕು ಅಂತ ಆಸೆ ಆಗುತ್ತೆ. ಎಷ್ಟೋ ಸಲ ನಾವೇ ಡಿಸ್ಕಸ್ ಮಾಡ್ಕೋತಿರ್ತೀವಿ, ಯಾಕೆ ನಮ್ಗೆ ಕಾಣಿಸಲ್ವಾ ಯಾರಿಗೂ ಅನ್ನೋ ಥರ ಎಲ್ಲ. ಸೊ ಹಾಗೆ ನೋಡಿಕೊಂಡ್ರೆ ನನಗೆ ಒಳ್ಳೆ ಪಾತ್ರಗಳನ್ನ ಮಾಡಬೇಕು, ಒಳ್ಳೆ ನಟಿಯಾಗಿ ಗುರುತಿಸ್ಕೊಳ್ಬೇಕು ಅನ್ನೋ ಆಸೆ ಅಂತೂ ತುಂಬ ಇದೆ. ಅದ್ರ ಜೊತೆಗೆ ಅವಕಾಶಗಳು ಹಾಗೆ ಬರಬೇಕಲ್ವ. ಸೊ ಒಳ್ಳೆ ಅವಕಾಶಗಳು ಬಂದು ನಾನು ಒಂದಷ್ಟು ಒಳ್ಳೆ ಚಿತ್ರಗಳಲ್ಲಿ ನಟಿಸ್ಬೇಕು ಅನ್ನೋ ಆಸೆ ಅಂತೂ ತುಂಬ ಇದೆ. ನಾನಂತೂ ಹಾಗೆ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ ಎಷ್ಟು ಅವಕಾಶಗಳು ಬರುತ್ತೋ, ದೇವ್ರ ಪ್ಲ್ಯಾನ್ ಏನಿದೆಯೋ ಗೊತ್ತಿಲ್ಲ. ಅದೇನೋ ಆಗಲಿಲ್ಲ ಅಂದ್ರೂ ನಾನು ಆ್ಯಂಕರ್. ಸೊ ಹಾಗಾಗಿ ಸವಿರುಚಿ ಅಥವಾ ಬೇರೆ ಯಾವುದಾದ್ರೂ ರಿಯಾಲಿಟಿ ಶೋ ಬಂದರೆ ಖಂಡಿತ ಅದನ್ನು ತಗೋತೀನಿ. ಎಲ್ರಿಗೂ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ನಾವು ಬೆಳಿಬೇಕು, ಗ್ರೋತ್ ಆಗಬೇಕು, ಅಚೀವ್ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದರಲ್ಲಿ ನಾನಂತೂ ತುಂಬ ಮಹತ್ವಾಕಾಂಕ್ಷಿ. ನಾನು ತುಂಬ ಡ್ರೀಮ್ಗಳನ್ನ ಇಟ್ಕೊಂಡಿರ್ತೀನಿ ಲೈಫಲ್ಲಿ. ಗೊತ್ತಿಲ್ಲ, ಅದಕ್ಕೆ ನಾನು ಕೆಲಸಗಳನ್ನ ಮಾಡ್ತೀನಿ. ಎಲ್ಲಿವರೆಗೂ ಗುರಿ ಮುಟ್ತೀವೋ, ನಮ್ಮ ಹಣೆಯಲ್ಲಿ ಏನು ಬರೆದಿದೆಯೋ ಗೊತ್ತಿಲ್ಲ, ಬಟ್ ಇರೋ ತನಕ ಅಂತೂ ನಾನು ತುಂಬ ಆ್ಯಕ್ಟಿವ್ ಆಗಿರ್ತೇನೆ. ಓಕೆ, ಈಗ ರಿಯಾಲಿಟಿ ಶೋಗಳನ್ನ ಮಾಡಿದ್ರಿ, ಈಗ ಸವಿರುಚಿ ಹೋಸ್ಟ್ ಮಾಡ್ತಿದ್ದೀರಾ, ಸಿನಿಮಾ ಮಾಡ್ತಿದ್ದೀರಾ, ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದೀರಾ. ಹೊರಗಡೆಯಿಂದ ನೋಡಿದಾಗ ಓ ಜಾನ್ವಿ ಅವ್ರಿಗೆ ಆರಾಮಾಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಕೆಲವರಿಗೆ ಅನ್ಸೋದುಂಟು. ತುಂಬ ಕಲರ್ಫುಲ್ ಆಗಿದೆ ಇವ್ರ ಲೈಫು ಅಂತ. ನಿಜಕ್ಕೂ ಹಾಗಿರುತ್ತಾ ಅಂತ ರಿಯಾಲಿಟಿ? ಓಕೆ, ಹೊರಗಡೆಯಿಂದ ನೋಡಿದಷ್ಟು ಒಳಗಡೆ ಇರೋದಿಲ್ಲ ಅಲ್ವಾ. ಆ್ಯಕ್ಚುಲಿ ಮುಂಚೆಗಿಂತ ಬೆಟರ್ ಇನ್ಕಮ್ ವೈಸು ಎಲ್ಲ. ನಾವು ಒಂದೇ ಚಾನಲಲ್ಲಿ ಕೆಲಸ ಮಾಡ್ತಾ ಇದ್ವಿ, ಬಟ್ ಈಗ ಹಾಗಿಲ್ಲ. ಇನ್ಕಮ್ ವೈಸ್ ಎಲ್ಲ ಮುಂಚೆಗಿಂತ ಚೆನ್ನಾಗೇ ಇದೆ. ಮುಂಚೆಗಿಂತ ಕಲರ್ಫುಲ್ ಆಗೂ ಇದೆ ಲೈಫು. ಮುಂಚೆ ಕಂಪೇರ್ ಮಾಡಿದ್ರೆ ನಮಗೆ ರಿಸ್ಟ್ರಿಕ್ಷನ್ ಇತ್ತು ನ್ಯೂಸ್ ಚಾನಲಲ್ಲಿ, ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗಬಾರ್ದು. ಇಲ್ಲ ಹಂಗಿಲ್ಲ. ಒಂದು ಕಡೆ ಬ್ಯಾರೇನ್ಗೆ ಹೋಗಿ ಬಂದೆ, ಅದು ಒಂಥರ ಬೇರೆ ಎಕ್ಸ್ಪೀರಿಯೆನ್ಸ್. ಅಲ್ಲಿ ಜನ ಎಲ್ಲ ಮೀಟ್ ಆಗಿ ನನಗೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ನೋಡಿಕೊಂಡು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ಇನ್ಫ್ಯಾಕ್ಟ್ ನಾನು ಫ್ಯಾಮಿಲಿ ಬಿಟ್ಟರೆ ಹೊರಗಡೆಯವ್ರನ್ನ ತುಂಬ ಹಚ್ಕೊಳ್ಳಲ್ಲ, ಸ್ವಲ್ಪ ಹಚ್ಕೋತೀನಿ. ಅವರು ವರ್ತ್ ಅನಿಸಿದ್ರೆ ತುಂಬ ಹಚ್ಕೋತೀನಿ, ಹಾಗೆ ತುಂಬ ಚೂಸಿ. ಬಟ್ ನಾನು ಅಲ್ಲಿಂದ ಬರ್ತಾ ಏರ್ಪೋರ್ಟಲ್ಲಿ ಹತ್ಕೊಂಡು ಬಂದೆ ನಾನು. ಅಂದರೆ ಆ 4 ದಿವಸದಲ್ಲಿ ಆ ಜನಗಳನ್ನ ಆವರಿಸಿದ ರೀತಿ, ಅವ್ರು ತೋರಿಸಿದಂತಹ ಪ್ರೀತಿ, ರೆಸ್ಪೆಕ್ಟು, ಕೇರು ಕಳೆದೋಗ್ಬಿಟ್ಟೆ ನಾನು ಬೇರೆ. ಸೊ ಆ ಥರದ್ದೆಲ್ಲ ನಾವು ನ್ಯೂಸ್ ಚಾನಲ್ ಇದ್ದರೆ ನಮ್ಗೆ ಹೋಗೋಕ್ಕಾಗೋದೇ ಇಲ್ಲ. ಎಲ್ಲಿ ಕಳಿಸ್ತಾರೆ? ಇಲ್ಲೇ ಒಂದು ಆ್ಯಂಕರಿಂಗ್ ಕಳಿಸಿದ್ರು ನಮಗೆ ಕ್ವೆಶನ್ ಮಾಡ್ತಾರೆ. ಸೊ ಬೇರೆ ಬೇರೆ ಜನಗಳನ್ನ ಮೀಟ್ ಆಗ್ತಾ ಇದ್ದೀನಿ. ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ಒಳ್ಳೆ ಮೆಮೊರೀಸ್ನ ಕೊಡ್ತಾ ಇದೆ. ಈಗ ಚಿಗಿಲಿಗಿಲಿ ಅದೇ ಬೇರೆ ಥರ ಶೋ, ಸವಿರುಚಿ ಒಂಥರ ಶೋ. ಅದರಿಂದ ಆ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಮೆಮೊರೀಸ್ ಇದೆಯಲ್ಲ, ಅದು ಆ್ಯಡ್ ಆನ್ ಆಗ್ತಾ ಹೋಗುತ್ತೆ ನಮ್ಮ ಲೈಫ್ ಜರ್ನಿಯಲ್ಲಿ. ಸೊ ಹಾಗಾಗಿ ಮುಂಚೆಗಿಂತ ನನ್ನ ಲೈಫ್ ಅಂತೂ ಕಲರ್ಫುಲ್ ಆಗೇ ಇದೆ. ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೋತೀನಿ, ಕೊಲಾಬ್ರೇಷನಿಗೆ ಸಿಗುತ್ತೆ. ಸೊ ಅದೆಲ್ಲ ನನಗೆ ಖುಷಿ ಆಗುತ್ತೆ. ಅದರ ಆಚೆಗೆ ಕಷ್ಟಗಳೇ ಇಲ್ವಾ? ಇವ್ರು ಹಿಂಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಪೋಸ್ಟ್ ಹಾಕಿರ್ತಾರೆ, ಫಾರಿನಲ್ಲಿ ಇರ್ತಾರೆ. ಅದು ಆ ಕಮಿಟ್ಸ್ಮೆಂಟ್ ಇದ್ದೇ ಇರುತ್ತೆ. ತಿಂಗಳಾಗ್ತಿದ್ದಂಗೆ EMIಗಳು ಬರುತ್ತೆ. ಒಂದು ತಿಂಗಳು ನಮಗೆ ಜಾಸ್ತಿ ಅರ್ನ್ ಆಗಿರುತ್ತೆ, ಇನ್ನು ಕೆಲವು ಸಲ ನಮ್ಮ ಪೇಮೆಂಟ್ಗಳೇ ಬಂದಿರೋದಿಲ್ಲ, ಅದಕ್ಕೆ ಅಡ್ಜಸ್ಟ್ ಮಾಡ್ಬೇಕು. ಹಂಗಿರುತ್ತೆ. ಬಟ್ ಮುಂಚೆ ಕಂಪೇರ್ ಮಾಡಿದ್ರೆ ಫಿನಾನ್ಷಿಯಲಿ ಕೂಡ ತುಂಬ ಬೆಟರ್ ಕಂಡೀಷನಲ್ಲೇ ಇದ್ದೀನಿ. ಮುಂಚೆ ಎಲ್ಲ ತುಂಬಾ ಅವೆಲ್ಲ ಒಂದು ಫೇಸ್ 7.5 ಟೈಮಲ್ಲಿ ಮನೆಯೆಲ್ಲ ತೊಗೊಂಡು ಏನೇನೋ ಲೋನ್ಗಳೆಲ್ಲ ತುಂಬ ಕಷ್ಟಪಟ್ಟಿದ್ದೀನಿ. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಖುಷಿಯಾಗಿ ಆರಾಮಾಗಿದ್ದೀನಿ ಇವಾಗ ನಾನು. ಓಕೆ, ಈಗ ಫೋಟೋಸ್ ಬಗ್ಗೆ ಎಲ್ಲ ಹೇಳಿದ್ರಿ ನೀವು, ಹೊರಗಡೆಯಿಂದ ಜನರಿಗೆ ಹಂಗೆ ಅನ್ಸುತ್ತೆ ಅಂತ. ಫೋಟೋ ಶೂಟ್ಗಳು ಇವಾಗ ಏನು ಹೀರೋಯಿನ್ಗಳು ಮಾಡ್ತಿದ್ದಾರೆ, ಆ ಫೋಟೋ ಶೂಟ್ಗಳಿಗೂ ಅಥವಾ ಈಗ ಸಿನಿಮಾದಲ್ಲಿ ಅವ್ರು ಮಾಡುವಂತಹ ಪಾತ್ರಗಳಿಗೂ ಸಂಬಂಧನೇ ಇರೋದಿಲ್ಲ. ಅಂದ್ರೆ ಫೋಟೋ ಶೂಟ್ ಉದ್ದೇಶ ಏನು ಅಂತ ನಿಮ್ಗೆ ಅರ್ಥ ಆಗಿದೆಯಾ ಇವಾಗ ಒಂದು ಸಿನಿಮಾ ಎಂಟ್ರಿ ಕೊಟ್ಟಿರೋದಕ್ಕೆ? ಓಕೆ, ಅಂದರೆ ಫೋಟೋ ಶೂಟ್ಸ್ ಏನು ಗೊತ್ತಾ, ನಮ್ಮನ್ನು ನಾವು ಗ್ರೂಮ್ ಮಾಡಿಕೊಂಡು ಚೆನ್ನಾಗಿ ಕಾಣಿಸ್ಕೋಬೇಕಲ್ವಾ. ಒಂದು ಈ ಇಂಡಸ್ಟ್ರಿನೇ ಕಲರ್ಫುಲ್ ಇಂಡಸ್ಟ್ರಿ. ಒಂದು ಹೀರೋಯಿನ್ ಅಂದ್ರೆ ಮೇನ್ ಗ್ಲಾಮರ್, ಟ್ಯಾಲೆಂಟೂ ಹೌದು, ಎರಡೂ ಕೂಡ ಈಕ್ವಲ್ ಇಂಪಾರ್ಟೆಂಟ್ ಆಗುತ್ತೆ. ಗ್ಲಾಮರಸ್ ಆಗಿ ಕಾಣಿಸ್ಕೋಬೇಕು. ಅವ್ರಿಗೆ ಆ ಪಾತ್ರದಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ಕೊಳ್ಳೋಕೆ ಅವಕಾಶ ಸಿಗದೆ ಇರ್ಬೋದು. ನಾನು ಈ ಬಟ್ಟೆನಲ್ಲೂ ಹಿಂಗೆ ಕಾಣಿಸ್ತೀನಿ, ನನ್ನ ಫಿಸಿಕ್ ಇರ್ಬೋದು, ನಾನು ಈ ಡ್ರೆಸ್ಸಲ್ಲಿ ನನ್ನ ಲುಕ್ಕು ಬೇರೆ, ಬೇರೆ ಹೇರ್ ಸ್ಟೈಲು, ಬೇರೆ ಕಾಸ್ಟ್ಯೂಮ್ ಹಾಕಿ ನಾನು ಹಿಂಗೂ ಕಾಣಿಸ್ತೀನಿ. ಯಾಕಂದರೆ ಈಗ ನಾನು ಈ ಡ್ರೆಸ್ಸಲ್ಲಿ ಹಿಂಗಿರ್ತೀನಿ, ಇನ್ನೊಂದು ಡ್ರೆಸ್ ಹಾಕಿದ್ರೆ ಒಂಥರ, ಸೀರೆ ಹಾಕೊಂಡ್ರೆ ಒಂಥರ, ಈ ಥರ ಜುಟ್ಟು ಕಟ್ಟಿದ್ರೆ ಒಂಥರ, ಸಿಂಪಲ್ ಮೇಕ್, ಹಾಗೆ ಒಬ್ಬೊಬ್ಬರು ಒಂದೊಂಥರ ಕಾಣಿಸ್ಕೋತಾರೆ. ಸೊ ಈಗ ಕೆಲವು ಮೂವಿಗಳಲ್ಲಿ ಅವ್ರು ಹಂಗಿರ್ತಾರೆ, ಇವ್ರು ಹಿಂಗೂ ಕಾಣಿಸ್ಕೋತಾರೆ ಅನ್ನೋದು ಗೊತ್ತಿರೋದಿಲ್ಲ. ಈಗ ನಾವೇ ತೊಗೊಳ್ಳಿ, ನಮ್ಗೆ ಗೊತ್ತೇ ಆಗೋದಿಲ್ಲ, ಹೌದಾ ಹಿಂಗೆ ಒಂದು ಚೇಂಜ್ ಮಾಡ್ಕೊಂಬಂದ್ರೆ ವಾವ್ ಅನ್ನೋ ಥರ ಅನಿಸುತ್ತೆ. ಸೊ ಹಾಗಾಗಿ ಬಹುಶಃ ಅವರು ಆ ಪ್ರಯತ್ನದಲ್ಲಿ ಇರ್ಬೋದೇನೋ, ನೋಡಿ ನನಗೆ ಇದು ಸೂಟ್ ಆಗುತ್ತೆ, ನಾನು ಬಿಕಿನಿ ಹಾಕ್ಕೊಂಡ್ರೆ ನಾನು ಹಿಂಗೆ ಕಾಣಿಸ್ಕೋತೀನಿ, ಅಥವಾ ನಾನು ಈ ಥರದೊಂದು ಮಾಡ್ರನ್ ಡ್ರೆಸ್ ಹಾಕ್ಕೊಂಡ್ರೆ ಹಿಂಗೆ ಕಾಣಿಸ್ಕೋತೀನಿ, ಅಥವಾ ಅದೇ ಸೆಮಿ ಮಾಡ್ರನ್ನು, ಅಥವಾ ಏನು ಹೇಳ್ತಾರೆ
ಇಂಡೋ ವೆಸ್ಟರ್ನು ಇದರಲ್ಲಿ ಹಿಂಗೆ ಕಾಣಿಸ್ಕೋತೀನಿ. ನಾನು ಈ ಥರ ಮಾಡಿದ್ರೆ ನನ್ನ ಲುಕ್ ಹಿಂಗೆ ಬರುತ್ತೆ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಇರ್ಬೋದು. ಬಟ್ ಅದು ನಮ್ಮನ್ನು ಆ್ಯಕ್ಟಿವ್ ಆಗಿಡುತ್ತೆ. ನಾವು ಚೆನ್ನಾಗಿ ಕಾಣಿಸ್ಕೊಂಡಾಗ 4 ಜನ ನೀನು ಹಾಕಿದ ಡ್ರೆಸ್ ಚೆನ್ನಾಗಿತ್ತು, ನೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಈ ರೀಸೆಂಟ್ ಫೋಟೋಶೂಟ್ ಸೂಪರ್ ಅಂದಾಗ ಅದೆಲ್ಲ ನಮಗೆ ಖುಷಿ ಕೊಡುತ್ತೆ, ನಮ್ಮ ಎನರ್ಜಿನ ಹೈ ಮಾಡುತ್ತೆ. ಸೊ ಆ ಒಂದು ಕಾರಣಕ್ಕೆ ಮಾಡಿಸ್ತಾರೆ. ಮತ್ತು ಫ್ರೀ ಆಗಿದ್ದಾಗೆಲ್ಲ ಫೋಟೋಶೂಟ್ಸ್ ಮಾಡಿಸೋದು, ಅಪ್ಲೋಡ್ ಮಾಡೋದು. ಆ ಕಾಂಪ್ಲಿಮೆಂಟ್ಸ್ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಡ್ರೆಸ್ ಚೆನ್ನಾಗಿತ್ತು ಅಂತ ಕಾಂಪ್ಲಿಮೆಂಟ್ ಕೊಟ್ಟರೆ ಅದರಲ್ಲೂ ಹೆಣ್ಮಕ್ಳಿಗಂತೂ ತುಂಬಾ ಖುಷಿ ಆಗುತ್ತೆ. ಬಹುಶಃ ಆ ಪ್ರಯತ್ನದಲ್ಲಿ ಅವ್ರು ಇರ್ಬೋದು ಅಷ್ಟೇ. ಓಕೆ, ಈಗ ಹೆರಾಸ್ಮೆಂಟ್ ವಿಷಯ ಹೇಳಿದ್ರಿ. ಹೆರಾಸ್ಮೆಂಟ್ ವಿಷಯ ಅಂತ ಬಂದಾಗ ನಾನು ಹುಡುಗ ಹುಡುಗಿ ಇಬ್ಬರಿಗೂ ಸಪೋರ್ಟ್ ಮಾಡ್ತೀನಿ, ಯಾರು ತಪ್ಪಿದೆ ಅವ್ರಿಗೆ ನಾನು ಬ್ಲೇಮ್ ಮಾಡ್ತೀನಿ ಹೇಳಿದ್ರಿ ನೀವು. ಈಗ ಇತ್ತೀಚೆಗೆ ನೀವು ರೀಸೆಂಟ್ ಕೇಸ್ಗಳನ್ನ ನೋಡ್ತಾ ಬಂದ್ರೆ ಹೆಂಡತಿಯ ಕಾಟದಿಂದನೇ ಏನೋ ಪುರುಷರು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಆ ಕೇಸ್ ಜಾಸ್ತಿ ಆಗ್ತದೆ. ರೀಸೆಂಟ್ ಅಲ್ಲಿ ಒಂದ್ ಕೇಸ್ ಅಂತೂ ಇದ್ದೇ ಇರುತ್ತೆ. ಈ ಬಗ್ಗೆ ಏನ್ ಹೇಳ್ತೀರಾ ಅಂತ? ಅಂದ್ರೆ ಈಗ ಕಾನೂನು ಮಹಿಳಾ ಪರವಾಗಿ ಜಾಸ್ತಿ ಇದೆ ಅನ್ನೋ ಒಂದು ಮಾತು ಕೂಡ ಜೋರಾಗ್ತದೆ ಇವಾಗ. ಅದನ್ನೇ ನಾನು ಹೇಳ್ತಾ ಇರೋದು. ಯಾರೇ ಆಗಲಿ, ಒಬ್ಬ ವ್ಯಕ್ತಿ ನಿನಗೆ ಇದನ್ನ, ನೀನು ಒಂದು ಹೆಣ್ಣು ಅನ್ನೋ ಕಾರಣಕ್ಕೆ ನಿನಗೆ ಇಲ್ಲೊಂದು ಸ್ವಲ್ಪ ಕನ್ಸಿಡರೇಷನ್ನು ಇರೋದು, ಕನ್ಸೆಷನ್ ಸಿಕ್ಕಿದೆ ಅಂದರೆ ಅದನ್ನು ನೀವು ಮಿಸ್ಯೂಸ್ ಮಾಡ್ಕೊಳ್ಬೇಡಿ ಅಲ್ವಾ? ಇದು ಸಿಕ್ಕಿದೆ, ನೀವು ಹೋರಾಟ ಮಾಡಿ. ಅಥವಾ ನೀನು ನಿಜವಾಗ್ಲೂ ಅಲ್ಲಿ ನಿನಗೆ ಅನುಭವಿಸಿದ್ಯಾ, ನೀನು ಆ ಕಾನೂನಿನ ಸಹಾಯ ಪಡ್ಕೊ. ಇಲ್ಲ ಅಂದರೆ ನಮ್ಗೆ ಹೆಣ್ಮಕ್ಳು ಪರವಾಗಿದೆ, ಯಾವುದೇ ಒಂದು ಡೌರಿ ಕೇಸ್ ಹಾಕ್ಬಿಟ್ರೆ ಸುಮ್ಮನೆ ಅವ್ರನ್ನ ಹೆಂಗಾದರೂ ಇಡೀ ಕುಟುಂಬನ ಬೀದಿಗೆ ಇಳಿದ್ಬಿಡ್ಬೋದು. ಅದೆಲ್ಲ ಆ ಮೆಂಟಾಲಿಟಿ ಇದೆಯಲ್ಲ, ಅದು ಒಂಥರ ಟಾಕ್ಸಿಕ್ ಫೆಮಿನಿಸಮ್. ಅದು ಸ್ತ್ರೀ ಪರ ಹೋರಾಟ ಅದೆಲ್ಲ ಅಂದ್ಕೊಂಡು ಮಿಸ್ಯೂಸ್ ಮಾಡ್ಕೊಳ್ಳೋದು ಅದು ತುಂಬಾ ತಪ್ಪಾಗಿದೆ. ಮತ್ತು ಯಾಕೆ ಸುಸೈಡ್ ಮಾಡ್ಕೊಳ್ತೀರಾ? ನೀವು ಕೂಡ ಕಾನೂನು ಹೋರಾಟ ಮಾಡಿ. ಪಾಪ ಗಂಡು ಮಕ್ಕಳು ಕೆಲವರೆಲ್ಲ ಅವರೆಲ್ಲ ತುಂಬ ಚಾಲು ಇರ್ತಾರೆ ಬಿಡಿ. ಅದರಲ್ಲೂ ಕೆಲವರು ಪಾಪ ಇನ್ನೋಸೆಂಟ್ ಇದ್ದರೆ ಹಂಗೆ ಮಾಡ್ಕೋಬೇಡಿ. ನಿಮ್ಗೆ ಇಲ್ಲ ಆಯ್ತಾ, ಇದರಿಂದ ಹೊರಗಡೆ ಬನ್ನಿ, ಇನ್ನೊಂದು ಮದುವೆ ಆಗ್ತೀರಾ ಆಗಿ, ಇಲ್ಲ ಒಂಟಿಯಾಗಿರ್ತೀರಾ, ಖುಷಿ ಪಡಿ. ಯಾರಿಗೂ ಅಷ್ಟೇ ಎಲ್ಲದಕ್ಕೂ ಆತ್ಮಹತ್ಯೆ ಅನ್ನೋದೊಂದೇ ಪರಿಹಾರ ಇರೋದಿಲ್ಲ. ಅದನ್ನು ಯೋಚನೆನೇ ಮಾಡಬಾರ್ದು. ಈ ಮಾನವ ಜೀವನ ಸಿಗಬೇಕು ಅಂದರೆ ಎಷ್ಟು ನಾವು ಬೇರೆ ಬೇರೆ ಬರ್ತನ ಮಾಡಿ ಆಮೇಲೆ ಮನುಷ್ಯ ಜನ್ಮ ಅಂತೆಲ್ಲ ಹೇಳ್ತಾರಲ್ಲ, ಅದು ನಮಗೆ ಗೊತ್ತಿಲ್ಲ. ಅಲ್ಲಿ ಉಲ್ಲೇಖ ಆಗಿರೋದನ್ನು ನಾವಿಲ್ಲಿ ಮಾತಾಡ್ತೀವಿ ಅಷ್ಟೇ. ಅಂಥದ್ರಲ್ಲಿ ನೀವು ಯಾಕೆ ಸುಸೈಡ್ ಒಂದೇ ಅಲ್ವಲ್ಲ, ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಯಾರೋ ಇದ್ರೇ ಜೀವನ, ಅಥವಾ ನನಗೆ ಹಿಂಗೆ ಆಯ್ತಲ್ಲ ಇದೇ ಅಲ್ಟಿಮೇಟ್ ಪರಿಹಾರ ಅನ್ನೋ ಥರ ಇಲ್ಲ. ಸೊ ಯಾರು ಅಷ್ಟು ಮೆಂಟಲಿ ವೀಕ್ ಆಗಬೇಡಿ. ಅದರಿಂದ ಹೆಂಗೆ ಹೊರಗಡೆ ಬರಬೇಕು, ಅವ್ರ ಚಾಪೆ ಕೆಳಗಡೆ ನುಸುಳಿದ್ರೆ ನೀವು ರಂಗೋಲಿ ಕೆಳಗಡೆ ನುಸುಳಿ ಅಷ್ಟೇ. ನಿಮಗೂ ಕಾನೂನು ಇರುತ್ತೆ, ಕಾನೂನು ಗೊತ್ತಿರುತ್ತೆ. ಒಳ್ಳೆ ಲಾಯರ್ ಇಟ್ಕೊಂಡು ಹೋರಾಟ ಮಾಡಿ. ಪಾಪ ಫೈನಾನ್ಷಿಯಲಿ ಕಷ್ಟ, ಅದೆಲ್ಲ ನಾವು ಹೇಳಿದಷ್ಟು ಸುಲಭ ಅಲ್ಲ. ಹಾಗಂತ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ವಲ್ಲ. ಅದರಿಂದ ಹೆಂಗಾದರೂ ಮಾಡಿ ಬಿಡಿಸ್ಕೊಂಡು ಬನ್ನಿ, ಜಾಣ್ಮೆನ ಯೂಸ್ ಮಾಡಿ, ಜಾಣತನದಿಂದ ಬನ್ನಿ ಅಂತ ಹೇಳ್ತೀನಿ. ಓಕೆ, ಈಗ ಆಲ್ರೆಡಿ ರಿಯಾಲಿಟಿ ಶೋಗಳನ್ನ ಮಾಡ್ತಿರೋದಕ್ಕೆ ನಾನು ಕೇಳ್ತಾ ಇರೋದು, ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಗೆ ಏನಾದರೂ ಆಪರ್ಚುನಿಟಿ ಬಂದಿತ್ತಾ? ಏನು ಕತೆ? ಆ್ಯಕ್ಚುಲಿ ಈ ಸೀಸನ್ನೇ ನಾನು ಹೋಗಬೇಕಾಗಿತ್ತು. ಎಂಡೋಮಾಲಿಂದ ನನಗೆ ಕಾಲ್ ಮಾಡಿದ್ರು. ಯಾಕಂದರೆ ಲಾಸ್ಟ್ ಟೈಮ್ ನಾನು ಪ್ರೆಸ್ ಮೀಟ್ ಎಲ್ಲ ಮಾಡಿದ್ನಲ್ಲ, ನೋಡಿದ್ರು. ನಿಮ್ಮನ್ನು ಕರೆದಿಲ್ವಾ, ನಾವು ಚಾನಲಿಗೆ ಅಪ್ರೋಚ್ ಮಾಡಿದ್ರೆ ನೀವು ಬರ್ತೀರಾ ಅಂದರು. ಇಲ್ಲ, ಚಾನಲಲ್ಲೂ ನನಗೆಲ್ಲ ಸವಿರುಚಿ ಮಾಡ್ತಾ ಇರೋದ್ರಿಂದ ನಂಗೆ ಅಲ್ಲೆಲ್ಲ ಚೆನ್ನಾಗಿ ಗೊತ್ತಿದ್ದಾರೆ. ಬಟ್ ಸವಿರುಚಿ ಇರೋದ್ರಿಂದ ಅವ್ರು ಕರೆಯಲ್ಲ ಅಂತ ನನಗೂ ಗೊತ್ತು. ಹಾಗಾಗಿ ನಾನು ಲಾಸ್ಟ್ ಇಯರ್ ಆ್ಯಕ್ಚುಲಿ ಕೂಸುಟ ಮುಂಚೆ ಕುಲಾವಿ ಅಂತಾರಲ್ಲ, ಎಲ್ಲ ಬಟ್ಟೆಗಳೆಲ್ಲ ತೊಗೊಂಡು ರೆಡಿ ಆಗ್ಬಿಟ್ಟಿದ್ದೆ. ಫುಲ್ ಶಾಪಿಂಗ್, ಫುಲ್ ಶಾಪಿಂಗ್ ಮಾಡ್ಕೊಂಬಂದಿದ್ದೆ. ನಮ್ಮಮ್ಮಂಗೆ ಹೇಳಿರಲಿಲ್ಲ, ಅದೇ ಹೇಳೆಲ್ಲ ಕೊಲಾಬ್ರೇಷನಿಗೆ ಕೊಟ್ಟಿರೋದು ಅಂತ. ಅವಾಗ ನಾನು ಹೋಗಲಿಲ್ಲ, ನನಗೆ ಅವಾಗ ಮಜಾ ಕೆಫೆ ಕೊಟ್ಟರು. ಸೊ ಈ ಸಲ ನಂಗೆ ಗೊತ್ತಾಯಿತು ಸವಿರುಚಿ ಇದೆ, ಇನ್ನೆಲ್ಲಿ ಕಳಿಸ್ತಾರೆ. ನಾನು ಈ ಸಲ ಮೆಂಟಲಿ ಫಿಕ್ಸ್ ಆಗಿದ್ದೆ. ಎಂಡೋಮಾಲ್ ಅವ್ರು ಕರೆದ್ರೂ ಈ ಸವಿರುಚಿ ಇದೆ ಬಿಡು, ಕಳಿಸಲ್ಲ ಅಂತ. ಪಾಪ ತಾರಮ್ಮ ಎಲ್ಲ ತುಂಬ ಹೇಳಿದರು, ಒಳ್ಳೆ ದೊಡ್ಡ ಪ್ಲ್ಯಾಟ್ಫಾರ್ಮ್ ಅದು, ಅವಳನ್ನು ಇವಾಗಲೇ ಕಳಿಸಿ ಅಂತೆಲ್ಲ ಪಾಪ ಅವರು ಮಾತಾಡಿದ್ರಂತೆ. ಅವ್ರು ನಂಗೆ ಅಂದರು, ಕಳ್ಸೋಣ ಅಂದರೆ ನಿಂದೇನೋ ಸವಿರುಚಿ ಅಂತಲೇ, ನಿಮ್ಮ ಪ್ರೊಡಕ್ಷನ್ ಅವ್ರು ಬಿಡ್ತಾ ಇಲ್ಲ ಅಂತ. ಇಲ್ಲ ತಾರಮ್ಮ, ಥ್ಯಾಂಕ್ ಯು, ಬಟ್ ಏನು ಮಾಡ್ತೀರಾ, ನನಗೆ ಎಂಡೋಮಾಲ್ ಅವರು ಹಿಂಗೆ ಕೇಳಿದ್ರು. ಬಟ್ ಈ ಸವಿರುಚಿ ಇರೋದ್ರಿಂದ ನಾನು ಕಳಿಸಲ್ಲ ಅಂತ ಗೊತ್ತು, ಅದಕ್ಕೆ ನಾನು ಏನು ಈ ಸಲ ತಲೆ ಕೆಡಿಸ್ಕೊಂಡಿಲ್ಲ ಅಂತ. ಕರೆದ್ರೆ ಖಂಡಿತ ಹೋಗ್ತೀನಿ. ಬಿಗ್ ಬಾಸ್ ನೋಡಿದ್ರಲ್ಲ, ಅದೆಷ್ಟು ದೊಡ್ಡ ವೇದಿಕೆ ಅಂದರೆ ಇತ್ತೀಚೆಗೆ ಈ 2 ಸೀಸನ್ನಿಂದ ಅಂತೂ ಆ ಸೋಷಿಯಲ್ ಮೀಡಿಯಾ ಜೋರಾಗಿರೋದಕ್ಕೂ ಏನೋ ಆ ಚರ್ಚೆಗಳು ನೋಡಿಬಿಟ್ರೆ ಇವ್ರು ಬಿಗ್ ಬಾಸಿಗೆ ತಲೆ ಕೆಡಿಸ್ಕೊಂಡಿರೋಷ್ಟು ನಮ್ಮ ದೇಶದ ರಾಜ್ಯದ ಬಜೆಟ್ಗಾಗಲಿ ರಾಜ್ಯದ ಸಮಸ್ಯೆಗಳಿಗಾಗಲಿ ಜನ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹೆಂಗೆ ಒಂದೊಂದು ಸಣ್ಣ ವಿಷಯಲ್ಲೂ ಪಾಪ ಕಲರ್ಸ್ವರೆಗೂ ಅದು ಸಿಕ್ಕಿರಲ್ಲ. ಇವ್ರುಗಳು OTTನಲ್ಲೋ ಎಲ್ಲೋ ನೋಡಿ ವೈರಲ್ ಮಾಡಿ, ಇವ್ನು ಹಿಂಗೆ ಹೇಳ್ದ, ಅವ್ನು ಹಿಂಗೆ ಹೊಡ್ದ, ಅವಳಿಗೆ ಹಿಂಗಂದ್ಲು, ಒಂದು ಸಣ್ಣ ಎಕ್ಸ್ಪ್ರೆಷನ್ನು ವೈರಲ್ ಮಾಡಿಕೊಂಡು ಅಬ್ಬಬ್ಬಾ ಅಂದರೆ ಎಷ್ಟು ಪ್ರಿಯಾರಿಟಿ ಕೊಡ್ತಾ ಇದ್ದಾರೆ ಆ ಶೋಗೆ. ಅವ್ರುಗಳ ರೀಚು ಅದೆಲ್ಲ ನೋಡಿದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಏನು ಇಲ್ಲದೆ ಇಡೀ
ಕರ್ನಾಟಕಕ್ಕೆ ಪರಿಚಯ ಮಾಡಿಸುವಂಥ ಒಂದು ದೊಡ್ಡ ರಿಯಾಲಿಟಿ ಶೋ. ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಅಫ್ಕೋರ್ಸ್ ಇನ್ನೇನು ಸುದೀಪ್ ಸರ್ ಅವರ ಆ್ಯಂಕರಿಂಗ್ ಅದು ನೆಕ್ಸ್ಟ್ ಲೆವೆಲ್ಲು. ಅವ್ರು ಮಾತಾಡೋದು, ಅವ್ರ ಸೆನ್ಸ್ ಆಫ್ ಹ್ಯೂಮರು, ಕಾಮಿಡಿ ಎಲ್ಲರೂ ಹೆಂಗೆ ಎಂಜಾಯ್ ಮಾಡ್ತಾರೋ ಹಾಗೆ. ನನಗೆ ಆ ಶೋ ತುಂಬಾ ಇಷ್ಟ. ನನಗೆ ಆ್ಯಕ್ಚುಲಿ ಸೀಸನ್ 10 ತುಂಬ ಇಷ್ಟ ಆಯಿತು. ಸೀಸನ್ 11ಗಿಂತ ನನಗೆ ಯಾರು ಅಷ್ಟೊಂದು ಕನೆಕ್ಟ್ ಆದರು ಅಥವಾ ಯಾರೋ ಇಷ್ಟ ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ನನಗೆ ಈ ಸಲ ಇರಲಿಲ್ಲ. ಲಾಸ್ಟ್ ಟೈಮ್ ನಂಗೆ ತುಂಬ ಜನ ಇಷ್ಟ ಆಗ್ತಾಯಿದ್ರು. ಓಕೆ, ಬಿಗ್ ಬಾಸ್ ಅಂತ ಹೇಳಿದ್ರಿ, ನೀವು ಹೋದ್ರೆ ನಿಮ್ಮ ಯಾವ ಗುಣ ಅಲ್ಲಿ ಹೈಲೈಟ್ ಆಗಬಹುದು? ಅಂದ್ರೆ ಈಗ ಕಂಟೆಸ್ಟೆಂಟ್ ಹೇಗಿರ್ತಾರೆ, ಏನ್ ಕತೆ ಅಂತ ನಿಮಗೆ ಐಡಿಯಾ ಇದೆ. ಬಟ್ ನೀವೇನು ಅಂದ್ಕೊಂಡು ಹೋಗೋಕ್ಕಾಗಲ್ಲ ಬಿಗ್ ಬಾಸಲ್ಲಿ. ನಂದು ಈ ಗುಣ ಹೈಲೈಟ್ ಆಗ್ಬೋದು ನಾವು ಅಂದ್ಕೊಂಡಿರ್ತೀವಿ, ಅಲ್ಲಿ ಬೇರೆದೇ ಆಗಿರೋದು, ಅದೇ ನೆಗೆಟಿವ್ ಆಗಿಬಿಟ್ಟಿರುತ್ತೆ. ಅದು ನಿಜ. ಬಿಗ್ ಬಾಸ್ ಅಲ್ಲಿ ನಾವು ನೋಡ್ತಾ ಇದೀವಲ್ಲ, ಪಾಪ ಸಣ್ಣ ತಪ್ಪು ಮಾಡಿರ್ತಾರೆ, ಬಟ್ ಅವರು ಜನಗಳ ಮುಂದೆ ಎಷ್ಟು ಅಪರಾಧಿಗಳಾಗಿ ಕಾಣಿಸ್ತಾ ಇರ್ತಾರೆ. ಅಥವಾ ಸಣ್ಣದೇನೋ ಒಳ್ಳೇದು ಮಾಡಿರ್ತಾರೆ, ಬಟ್ ಅವರು ನಿಂದು ತಾಯಿ ಗುಣ ಅಂತೆಲ್ಲ. ಪಾಪ ಶಿಶಿರ್ ಅವ್ರ ಬಗ್ಗೆ ನಾ ಹೇಳ್ತಾ ಇಲ್ಲ, ಯಾವುದೇ ಒಂದು ಒಳ್ಳೆ ಸಣ್ಣ ಕೆಲಸ ಒಳ್ಳೇದು ಮಾಡಿದ್ರು ನಿಂದು ತಾಯಿ ಗುಣ ಅಂತ ಹಾಕಿರ್ತಾರೆ. ಬಟ್ ನಾನು ತುಂಬ ಎಂಜಾಯ್ ಮಾಡ್ತೀನಿ ಆ ಕಮೆಂಟ್ಸ್, ಟ್ರೋಲ್ಸ್ ಎಲ್ಲ. ಸೊ ಹಾಗಾಗಿ ನೀವು ಅಂದ್ಕೊಳಕ್ಕೆ ಸಾಧ್ಯನೇ ಇಲ್ಲ ಪದ್ಮಶ್ರೀ ಅವರೇ ಒಳಗಡೆ ನಾವು ಜಾನ್ವಿ ಇದು ಹೈಲೈಟ್ ಆಗುತ್ತೆ, ಅದೇ ನೆಗೆಟಿವ್ ಆಗ್ಬೋದು ನಿಮಗೆ. ಬಿಗ್ ಬಾಸ್ನ ನೀವು ಪ್ರೆಡಿಕ್ಟ್ ಮಾಡಕ್ಕೆ ಭಯ ಇಲ್ಲ ಒಳಗಡೆ ಹೋಗೋಕ್ಕೆ? ನಂಗೆ ಭಯ ಇಲ್ಲ. ನನಗೆ ಒಳಗಡೆ ಹೋಗಿ ಏನೋ ನಾನು ನೆಗೆಟಿವ್ ಆಗಿಬಿಡ್ತೀನೋ ಅದು ಇಲ್ಲ, ನನಗೇನಿಲ್ಲ. ಯಾಕಂದರೆ ನಾನಾಗಿ ಕರೆಕ್ಟಾಗಿ ಆಟ ಆಡ್ತಿರ್ತೀನಿ. ನನಗೆ ಹಾಗೆಲ್ಲ ನಾನು ತಪ್ಪುಗಳನ್ನ ಮಾಡೋಳಲ್ಲ. ಹಾಗಾಗಿ ನನ್ನ ಮೇಲೆ ನಂಬಿಕೆ ಇದೆ. ಗೊತ್ತಾಗ್ದಲೇ ಏನೋ ತಪ್ಪುಗಳಾಗಿ ಅದು ನೆಗೆಟಿವ್ ಆದರೂ ನಾನು ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿರ್ತೀನಿ. ನನಗೆ ಬಿಗ್ ಬಾಸ್ ಬಗ್ಗೆ ಭಯ ಇಲ್ಲ. ಬಟ್ ಫಿಸಿಕಲ್ ಟಾಸ್ಕ್ ಎಲ್ಲ ಬಂದಾಗ ಅವರಷ್ಟೆಲ್ಲ ನಾವು ಸ್ಟ್ರಾಂಗ್ ಆಗಿರಲ್ಲ. ಸೊ ಹಾಗಾಗಿ ಅದೊಂದು ಸ್ವಲ್ಪ ನನಗೆ ಏನಾದರೂ ಕೈಗೆ ಮುರಿದಾಕ್ಬಿಟ್ರೆ ನೆಕ್ಸ್ಟ್ ಸಿನಿಮಾಗಳು ಬರುತ್ತೆ, ಏನು ಮಾಡೋದು ಆ ಥರ ನಾನು ತುಂಬ ಜನ ನೋಡಿದ್ದೀನಿ. ಅಯ್ಯಪ್ಪ ಹಿಂಗೆಲ್ಲ ಆಡ್ಬಿಟ್ರೆ ಕೈ ಕಾಲು ಮುರ್ಕೊಂಡು ಬರಬೇಕಾಗತ್ತೆ. ಪಾಪ ಲಾಸ್ಟ್ ಟೈಮ್ ಎಲ್ಲ ಕಣ್ಣಿಗೆಲ್ಲ ಸಂಗೀತ ಅವ್ರಿಗೆಲ್ಲ ಅದು ನೋಡಿದಾಗ ಸ್ವಲ್ಪ ಭಯ ಇದೆ. ಹೊರತು ವ್ಯಕ್ತಿತ್ವ ಅಂತ ಬಂದಾಗ ಅದು ಒಂದು ವೇಳೆ ಮಿಸ್ ಆಗಿ ನೆಗೆಟಿವ್ ಆದರೂ ನಾನು ಅದನ್ನು ಇದು ಮಾಡ್ತೀನಿ. ಬಟ್ ಏನಂದರೆ ಅದೇ ಫ್ಯಾಮಿಲಿ ಎಲ್ಲ ಅದೇ ಅಲ್ವಾ ಬಿಗ್ ಬಾಸ್ ಅಂದರೆ. ಸೊ ಈ ಕಡೆ ಆಚೆ ಕಡೆ ಮಗ ಅಮ್ಮ ಇರ್ತಾರೆ, ಅದು ನನಗೆ ಸ್ವಲ್ಪ ಇದಾಗ್ಬೋದು, ಕಷ್ಟ ಆಗ್ಬೋದು. ಹೊರತು ಒಳಗಡೆ ಏನು ನಾನು ಹಾಗೇನು ಅದ್ರ ಬಗ್ಗೆ ಭಯ ಇಲ್ಲ. ಐ ಕ್ಯಾನ್ ಹ್ಯಾಂಡಲ್. ಓಕೆ, ಈಗ ಆಲ್ರೆಡಿ ಅವಾಗ ಹೇಳಿದ್ರಿ ನೀವು ನೆಕ್ಸ್ಟ್ ಮದುವೆ ಆಗೋರು ಇಷ್ಟ ಇದ್ರೆ ಮದುವೆ ಆಗ್ಬೋದು, ಇಲ್ಲ ಒಂಟಿ ಆಗಿದ್ರೆ ಇರ್ಬೋದು ಅಂತ. ನಿಮ್ಮ ಥಾಟ್ಸ್ ಏನಿದೆ ನಿಮ್ಮ ವಿಚಾರದಲ್ಲಿ? ನಾನಂತೂ ಒಂಟಿನೇ. ನನಗೆ ಇದೇ ಎಂಜಾಯ್ ಮಾಡ್ತೀನಿ. ಒಬ್ಬ ಮದುವೆ ಆಗಲಿ, ಯಾರ ಮೇಲೂ ನಂಬಿಕೆನೂ ಇಲ್ಲ. ಒಂಥರ ಭಯ, ಮದುವೆ ಅಂದ್ರೆ ಭಯ ಅದು ಒಂಥರ. ಹಾಗಾಗಿ ನಾನು ಇವಾಗಲೇ ಚೆನ್ನಾಗಿದ್ದೀನಲ್ಲ, ಏನಕ್ಕೆ ಬೇಕು, ಏನಕ್ಕೆ ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ನನಗೇನೋ ದುಡ್ಕೊಂಡು ತಿನ್ನೋ ಅಷ್ಟು ದೇವ್ರು ಕೊಟ್ಟಿದ್ದಾನೆ. ಇನ್ಯಾರೋ ಅಪ್ಪಪ್ಪ ಫಸ್ಟ್ ಮೇನ್ ಥಿಂಗ್ ನನ್ನ ಮಗ ನನಗೆ ಇವಾಗೆಲ್ಲ. ನಾನು ಅವನ ಭವಿಷ್ಯ ರೂಪಿಸ್ಬೇಕು. ನಾವು ಇನ್ಯಾರನೋ ಮದುವೆ ಆಗಿ ನಮ್ಮ ಖುಷಿಗಳನ್ನೇ ನೋಡ್ಕೊಂಡಿದ್ರೆ ಪಾಪ ಅವನು ಏನು ಅನ್ಯಾಯ ಮಾಡಿದ್ದ ಯಾರಿಗೆ, ಅಥವಾ ಏನು ತಪ್ಪು ಮಾಡಿದ್ದ ಅಲ್ವಾ. ಆ ಕಡೆ ಅವ್ರದ್ದು ಪ್ರೀತಿ ಇಲ್ಲ, ನಾವುಗಳು ಏನೋ ನಮ್ಮ ಲೈಫ್ ಆ ಥರ ಇಲ್ಲ. ಫಸ್ಟ್ ಆಫ್ ಆಲ್ ಒಂದು ಮೇನು ನನ್ನ ಮಗ. ಅದ್ರ ಆಚೆಗೆ ನನಗೆ ಮದುವೆ ಅನ್ನೋದೇ ಇಷ್ಟ ಇಲ್ಲ. ಅದ್ರ ಆಚೆಗೆ ಅಪ್ಪ ಅದು ಪಾಪ ಎಲ್ಲಾರನ್ನೂ ನೋಡಿದಾಗ ಅನುಭವಿಸ್ತಾ ಇರ್ತಾರೆ ಮದುವೆಯಾಗಿ. ಬಟ್ ಒಂದ್ ಕಡೆ ಹೇಳ್ಬಿಡ್ತಾರೆ, ಅಂದ್ರೆ ಈಗ ಮಗನಿಗೂ ಒಂದ್ ಏಜ್ ಆದ್ಮೇಲೆ ಅವ್ರ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ, ನೀವು ಒಂಟಿ ಆಗ್ಬಿಡ್ತೀರಾ, ಅವಾಗ ಆ ಥರ ಒಂದು ಮಾತುಗಳು ಬರ್ತಿಲ್ಲ. ಆ ಥರ ಅಂತದೆ. ಬಟ್ ಎಷ್ಟೋ ಜನ ನಾವು ನೋಡಿರ್ತೀವಲ್ವಾ, ಒಬ್ಬೊಬ್ಬರೇ ಇರ್ತಾರಲ್ಲ. ಈಗ ಕೆಲವರು ಹೆಂಡತಿ ಕಳ್ಕೊಂಡಿರ್ತಾರೆ, ಕೆಲವ್ರು ಗಂಡನ, ಅವರೆಲ್ಲ ಒಬ್ಬರೇ ಇರ್ತಾರಲ್ಲ. ಏಜ್ ಆದ್ಮೇಲೆ ಒಂದು ಬೇರೆಯವ್ರನ್ನ ಮದುವೆ ಆಗಕ್ಕಾಗತ್ತಾ? ಹಾಗೆ ಏಜ್ ಆದ್ಮೇಲೆ ಎಲ್ಲರೂ ಒಂಟಿನೇ. ಫುಲ್ಲು ನಾವು 90 ವರ್ಷ ಎಲ್ಲರೂ ಬದುಕ್ತಾರಪ್ಪ, ಗಂಡ ಹೆಂಡತಿ ಸಾಯೋ ತನಕ ಒಟ್ಟಿಗೆ ಇರ್ತಾರೆ, ಇಬ್ರು ಒಟ್ಟಿಗೆ ಸಾಯ್ತಾರೆ ಅನ್ನೋದು ಇಲ್ವಲ್ಲ. ಈಗ ಹೆಂಡತಿ ಹೋದರೆ ಪಾಪ ಗಂಡನೂ ಒಂಟಿನೇ. ಒಂಟಿ ಜೀವನ ಸಾಕ್ಸಲ್ವ, ವಯಸ್ಸಾದವರೆಲ್ಲ ಮಕ್ಕಳಿರ್ತಾರೆ. ಹಾಗೆ ಅಲ್ವಾ ಇದನ್ನು ಗೊತ್ತಿಲ್ಲ. ಬೇರೆ ಈಗ ಚಿಕ್ಕ ಏಜಲ್ಲಿ ಹೋಗ್ಬಿಟ್ರೆ ಪಾಪ ಅವ್ರಿಗೆ ಆಸೆ ಆಕಾಂಕ್ಷೆಗಳು ಇರುತ್ತೆ ಅನ್ನೋ ಕಾರಣಕ್ಕೆ ಆಗಲಿ ಅಂತ ಆಸೆ ಪಡೋದು ಪೇರೆಂಟ್ಸ್, ಅದೇನು ತಪ್ಪಿಲ್ಲ. ಬಟ್ ನಮಗೆ ಅದು ಆಸೆ ಇಲ್ಲ, ನನಗೆ ಹಿಂಗೇನೆ ಕೆಲಸದಲ್ಲೇ ಖುಷಿ ಕಾಣ್ತೀವಿ ಅಂದಾಗ ಅದು ಮ್ಯಾಟ್ರೇ ಆಗಲ್ಲ. ನೀವು ಚೆನ್ನಾಗಿ ದುಡ್ಡು ಮಾಡಿ ಸಂಪಾದನೆ ಮಾಡಿ ಇಟ್ಕೊಂಡ್ರೆ ನರ್ಸು ಬಂದು ನೋಡ್ಕೋಬೋದಲ್ವ. ನಿಮ್ಗೆ ಹುಷಾರಿಲ್ಲ ಅಂತ ಅಂದರೆ ಏನು ಗಂಡನೇ ಇರಬೇಕಂತ, ಗಂಡ ಇದ್ದು ಅವರೇ ನೋಡ್ಕೊಳ್ಳಿಲ್ಲ ಅಂದರೆ ಏನು ಮಾಡ್ತೀರಾ? ಅವ್ರು ಇರ್ತಾರೆ ಇದ್ದು ನೋಡ್ಕೊಳ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅದೆಲ್ಲ ಸುಮ್ಮನೆ, ಅದಕ್ಕೆಲ್ಲ ಲಾಜಿಕ್ಕೇ ಇರೋದಿಲ್ಲ. ಅದು ಸುಮ್ಮನೆ ಅನ್ಕೊಂಬಂದ್ಬಿಟ್ಟಿದ್ದಾರೆ ಅವಾಗ್ಲಿಂದ. ಅದು ಬಿಟ್ಟರೆ ನೋಡ್ಕೊಳ್ತಾರೆ ಅನ್ನೋದು ಏನು ಗ್ಯಾರಂಟಿ ಇದೆ ಹೇಳಿ? ಚಾನ್ಸೇ ಇಲ್ಲ ಅದು. ಓಕೆ, ಈಗ ಅಧಿಪತ್ರ ಸಿನಿಮಾ ರಿಲೀಸ್ ಆಗ್ತಿದೆ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಿ? ಅಧಿಪತ್ರ ಫೆಬ್ರವರಿ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ. ನೀವು ಹೊಸಬರ ಸಿನಿಮಾ ಇವರೇನೋ ಅಂತ ನೀವು ಭಾವಿಸಲೇಬೇಡಿ. ಒಂದು ನುರಿತ ತಂಡ ಹೇಗೆ ಮಾಡುತ್ತೋ ಅಷ್ಟೇ ಚೆನ್ನಾಗಿ ಅಧಿಪತ್ರ ಸಿನಿಮಾನ ನಮ್ಮ ಡೈರೆಕ್ಟರ್ ಚಯನ್ ಶೆಟ್ಟಿ ಸರ್ ಕಟ್ಕೊಟ್ಟಿದ್ದಾರೆ. ರೂಪೇಶ್ ಶೆಟ್ಟಿ ಅವರು ನಿಮಗೆ ಫೇವ್ರೇಟು, ಬಿಗ್ ಬಾಸ್ ಸೀಸನ್ 9 ವಿನ್ನರ್ ಅವರು. ಅವರು ತಮ್ಮ ಪ್ರತಿಭೆನ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ.
ಸೊ ಈ ಸಿನಿಮಾದಲ್ಲಿ ಅವ್ರನ್ನ ನೀವು ಹೈಲೈಟ್ ಆಗಿ ನೋಡ್ಬೋದು. ಪ್ರಕಾಶ್ ತುಮಿನಾಡು ಸರ್ ಇದ್ದಾರೆ, ದೀಪಕ್ ರಾಯ್ ಅವರಿದ್ದಾರೆ, ಮತ್ತು ರಘು ಪಾಂಡೇಶ್ವರ್ ಸರ್ ಇದ್ದಾರೆ. ಕಾಂತಾರದಲ್ಲಿ ಇದ್ದಂಥ ಎಲ್ಲ ಕಲಾವಿದರನ್ನ ನೀವು ನಮ್ಮ ಸಿನಿಮಾದಲ್ಲೂ ನೋಡಬಹುದು. ನಾನು ಬೃಹತಿ ಒಂದು ಚಿಕ್ಕ ಪಾತ್ರದಲ್ಲಿ, ಅದು ನಾನು ಹೀರೋಯಿನ್ ಅಂತ ಹೇಳಲ್ಲ, ಒಂದು ಪಾತ್ರದಲ್ಲಿ ನಾನು ಕೂಡ ಕಾಣಿಸ್ಕೊಂಡಿದ್ದೀನಿ. ಸೊ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾದ ಮೇಲಿರಲಿ. ನೀವು ಸಿನಿಮಾ ಏನು ದುಡ್ಡು ಕೊಟ್ಟು ನೋಡ್ತಿರೋ ಅದಕ್ಕೆ ನಾವು ನಿಜವಾಗ್ಲೂ ನಿರಾಸೆ ಮಾಡೋದಿಲ್ಲ. ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ, ಸಸ್ಪೆನ್ಸ್ ಥ್ರಿಲ್ಲರ್, ಕೊನೆ ತನಕ ಆ ಕ್ಯೂರಿಯಾಸಿಟಿನ ಆ ಕಥೆ ಕಾಯ್ದುಕೊಂಡಿದೆ. ಹಾಗಾಗಿ ಅಧಿಪತ್ರ ಸಿನಿಮಾನ ಫೆಬ್ರವರಿ 7ನೇ ತಾರೀಕು ಹೋಗಿ ನೋಡಿ, ನಿಮ್ಮ ಸ್ನೇಹಿತರಿಗೂ ಹೇಳಿ, ಎಲ್ಲರೂ ನೋಡಿ ಸಿನಿಮಾ ಗೆದ್ರೆ ಇಂಥ ಒಳ್ಳೆ ಸಿನಿಮಾಗಳಾಗೋದಕ್ಕೆ ಅವಕಾಶ ಆಗುತ್ತೆ. ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ಜೊತೆ ಸಾಕಷ್ಟು ವಿಷಯಗಳನ್ನ ಮುಕ್ತವಾಗಿ ಹಂಚ್ಕೊಂಡ್ರಿ. ನಿಮ್ಮ ಮಹತ್ವಾಕಾಂಕ್ಷೆಗಳೆಲ್ಲದೂ ಈಡೇರ್ಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಪದ್ಮಶ್ರೀ ಅವರೇ, ಮೀನ್ಸ್ ಅ ಲಾಟ್. ಸುವರ್ಣ ಎಂಥ ದೊಡ್ಡ ಸಂಸ್ಥೆ ಅನ್ನೋದು ಗೊತ್ತು. ಅಲ್ಲಿ ನಾನು ಕೆಲಸ ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ. ಬಟ್ ಓಕೆ, ಈ ಥರನಾದರೂ ನಾನು ಆ ಚಾನಲಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಅನ್ನೋ ಖುಷಿ ಇದೆ. ಒಂದು ದೊಡ್ಡ ಸಂಸ್ಥೆಯಲ್ಲಿ ನಾನು ಇಂಟರ್ವ್ಯೂ ಕೊಟ್ಟಿದ್ದು, ಅದು ನನಗೆ ಅದ್ರ ಬಗ್ಗೆನೂ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ದಕ್ಕೆ. ಸೊ ಪದ್ಮಶ್ರೀ ಅವಾರ್ಡ್ ವಿನ್ನರ್ ನೀವು. ಇಲ್ಲ, ಬ್ರ್ಯಾಂಡ್ ಮಾಡ್ಬಿಟ್ಟು. ಥ್ಯಾಂಕ್ ಯು ಪದ್ಮಶ್ರೀ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ಸ್. ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಅಧಿಪತ್ರ ಮೊದಲ ಪ್ರಯತ್ನ ಏನು ಹೇಳ್ತೀರಾ? ಅಧಿಪತ್ರ ಒಂದು ಆಡಿಯನ್ಸಿಗೆ ಹೇಳಬೇಕು ಅಂತಂದರೆ, ಇದು ನೀವು ಟ್ರೇಲರ್ ಟೀಸರ್ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಹಾಗಾಗಿ ಫೆಬ್ರವರಿ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ನಾನು ಆಡಿಯನ್ಸ್ ಕೇಳ್ಕೊತೀನಿ, ಫೆಬ್ರವರಿ 7ಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ. ಓಕೆ, ಅಧಿಪತ್ರ ಅಂದರೆ ಈ ಹಿಂದೆ ಸಾಕಷ್ಟು ಕರಾವಳಿ ಆಧಾರಿತ ಸಿನಿಮಾಗಳು ಬಂದಿವೆ. ಅಧಿಪತ್ರದಲ್ಲೂ ಕೂಡ ಕರಾವಳಿ ಛಾಯೆ ಕಾಣಿಸುತ್ತೆ, ಈ ಬಗ್ಗೆ ಹೇಳ್ಬೋದಾ? ಅಂದರೆ ಮೇಡಮ್, ಈಗ ನಾನು ಆಬ್ವಿಯಸ್ಲಿ ಕರಾವಳಿ ಕಡೆಯವನು. ಸೊ ನನಗೆ ಆಚರಣೆ ಬಗ್ಗೆ ಗ್ರಿಪ್ ಜಾಸ್ತಿ ಇರೋದ್ರಿಂದ ಸೊ ನಮ್ಮ ಕರಾವಳಿ ಆಚರಣೆ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಈಗ ಈ ನಾರ್ತ್ ಕರ್ನಾಟಕದ ಮಾಡೋ ಆಚರಣೆ ಬಂದು ನಮ್ಗೆ ಅಷ್ಟು ಗೊತ್ತಿರೋಲ್ಲ ಅದ್ರ ಬಗ್ಗೆ. ಬಟ್ ಅದ್ರ ಬಗ್ಗೆ ಸಿನಿಮಾ ಮಾಡಿದಾಗ ನಾವು ನೋಡ್ತೀವಿ ಡೆಫಿನೆಟ್ಲಾಗಿ. ಸೊ ಹಂಗಾಗಿ ನಮಗೆ ಯಾವುದು ಗ್ರಿಪ್ ಜಾಸ್ತಿ ಇರುತ್ತೋ ಸೊ ಅದನ್ನು ನಾವು ಜಾಸ್ತಿ ಹೈಲೈಟ್ ಮಾಡೋಕ್ಕೆ ಹೋಗ್ತೀವಿ. ಹಾಗಾಗಿ ಕರಾವಳಿ ಆಚರಣೆ ಏನು ಆಟಿಕಳಂಜ ಅಂತ ಈ ಅಧಿಪತ್ರ ಸಿನಿಮಾದಲ್ಲಿ ಏನು ತೋರಿಸಿದ್ದೀನಿ, ಅದು ಎಲ್ರಿಗೂ ಇಷ್ಟ ಆಗುವಂಥದ್ದೊಂದು ಆಚರಣೆ. ಹಾಗಾಗಿ ಅಧಿಪತ್ರ ಸಿನಿಮಾದಲ್ಲಿ ಆ ಒಂದು ಆಚರಣೆ ತಗೊಬಂದಿದ್ದೀವಿ. ಏನು ಸರ್ ಅದು ಪರ್ಟಿಕ್ಯುಲರ್ ಆಗಿ ಆಟಿಕಳಂಜ ಅಂದರೆ? ಆಟಿಕಳಂಜ ಅಂದರೆ ಈಗ ಆಟಿ ಅಮಾವಾಸ್ಯೆ ಅಂತ ಒಂದು ಬರುತ್ತೆ, ಇಲ್ಲಿ ಈ ಕಡೆ ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ. ಸೊ ಆ ದಿನ ಏನಾಗುತ್ತೆ, ಈಗ ಮಳೆಗಾಲ ಆದಮೇಲೆ ಅಂದರೆ ಈಗ ಜೂನ್ ಜುಲೈ ಆಗಸ್ಟ್ ನಾವೇನು ಮಳೆಗಾಲ ಅಂತ ಕನ್ಸಿಡರ್ ಮಾನ್ಸೂನ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಅದಾದ್ಮೇಲೆ ಅಲ್ಲಿ ಜನರು ಸ್ವಲ್ಪ ಮಳೆ ಬಂದಿರುತ್ತೆ, ಕಷ್ಟದಲ್ಲಿರ್ತಾರೆ. ಸೊ ಆ ಟೈಮಲ್ಲಿ ಆಟಿ ಕಳಂಜ ಅಂದರೆ ಈ ಆಟಿ ಅಮಾವಾಸ್ಯೆ ಬರುತ್ತೆ. ಆ ಆಟಿ ಅಮಾವಾಸ್ಯೆ ಬರೋ ದಿನ ಒಂದು ಕಾಡಲ್ಲಿ ಒಂದು ಮರ ಸಿಗುತ್ತೆ, ಅಂದರೆ ಆಟಿ ಮರ ಅಂತ, ಆಲೆ ಮರ ಅಂತಲೂ ಕರೀತಾರೆ. ಸೊ ಆ ಮರದ ಒಂದು ಕೆತ್ತನ್ನು ತಗೊಬಂದು ಕಷಾಯ ಮಾಡಿ ಕುಡಿದ್ರೆ ನಮ್ಗೆ 1 ವರ್ಷ ಯಾವ ಕಾಯಿಲೆನೂ ಬರಲ್ಲ, ನಾವು ಆರೋಗ್ಯವಾಗಿರ್ತೀವಿ. ಹಾಗೆ ಊರಿಂದ ಮಾರಿ ದೂರ ಹೋಗುತ್ತೆ, ಅಂದರೆ ಕಷ್ಟ ಎಲ್ಲ ದೂರ ಹೋಗುತ್ತೆ, ಜನರಿಗೆ ಒಳ್ಳೆಯದಾಗುತ್ತೆ ಅಂತ. ಸೊ ಒಂದು ಆಚರಣೆ ಅದು. ಸೊ ಅದನ್ನು ನಾವು ಒಂದು ಆಟಿ ಕಳಂಜ ಅಂತ ಒಂದು ಸಾಂಗ್ ಕೂಡ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಅಂದರೆ ಕಷ್ಟದ ದಿನಗಳು ಕಳೆದೋಗೋಗಳಿಗೆ ಮಾರಿನ ದೂಡಲು ಬಂದನು ಆಟಿಯ ಕಳಂಜ ಅಂತ. ಸೊ ಹಂಗಾಗಿ ಇದು ಆಟಿ ಕಳಂಜದ ಹಿನ್ನೆಲೆ. ಈಗ ನಮ್ಮ ಭಾಗ ಅಂದರೆ ಈಗ ಯಾವುದೇ ಒಂದು ನಾಡಿನ ಭಾಗದ ಒಂದು ಆಚರಣೆ ಸಂಸ್ಕೃತಿಯನ್ನು ನಾವು ಸಿನಿಮಾದಲ್ಲಿ ತೋರಿಸ್ತೀವಿ. ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಆದರೆ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂಥದ್ದು. ಈ ವಿಚಾರದಲ್ಲಿ ನೀವು ಎಷ್ಟು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ರಿ, ಏನು ಕತೆ ಅಂತ? ಖಂಡಿತ, ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದು. ನನಗೆ ಅಲ್ಲಿ ನನಗೂ ಗೊತ್ತಿತ್ತು, ನಾನು ಚಿಕ್ಕ ವಯಸ್ಸಿಂದನೂ ಆ ಕಷಾಯ ಕುಡಿಯೋದು ನಮ್ಮ ಮನೆಯಲ್ಲೆಲ್ಲ ಕುಡಿಸ್ತಾಯಿದ್ರು. ಹಾಗಾಗಿ ನನಗೆ ಅದ್ರ ಬಗ್ಗೆ ಆಟಿ ಕಳಂಜ ಅಂದರೆ ಏನು, ಅಮಾವಾಸ್ಯೆ ದಿನ ಏನೇನು ನಡೆಯುತ್ತೆ ಅನ್ನೋದು ಗೊತ್ತಿತ್ತು. ಸೊ ಹಂಗಾಗಿ ನಾನು ಈ ಸಿನಿಮಾ ಮಾಡಬೇಕು ಅಂತಂದಾಗ ಫಸ್ಟು ಇರಲಿಲ್ಲ ಆಚರಣೆ ತಗೊಬರ್ಬೇಕು ಅಂತ. ಸಿನಿಮಾಗೆ ಆಪ್ಟ್ ಆಗ್ತಾ ಹೋಯ್ತು, ಅದು ತಗೊಬೋದು ಚೆನ್ನಾಗಿರುತ್ತು ಅಂತ. ಸೊ ಹಾಗಾಗಿ ಆ ಕಲ್ಚರ್ನ ಇನ್ನು ಸ್ಟಡಿ ಮಾಡಿ ಅಲ್ಲೊಂದಿಷ್ಟು ಜನಾಂಗ ಇದೆ, ಅದು ಆಟಿ ಕಳಂಜ ಆಚರಣೆ ಮಾಡುವಂಥ ಜನಾಂಗ. ಅವರಲ್ಲಿ ಒಂದಿಷ್ಟು ಕನ್ಸಲ್ಟ್ ಮಾಡಿ ಅದು ಹೆಂಗೆ ನಡೆಯುತ್ತೆ, ಯಾವ ಥರ ಮರಕ್ಕೆ ಏನಂತಾರೆ, ಸೊ ಅದನ್ನೆಲ್ಲ ಒಂದಿಷ್ಟು ತಿಳ್ಕೊಂಡು ಪ್ರಿಪೇರ್ ಆಗಿ ಅದ್ರ ಹತ್ರ ಒನ್ ಇಯರ್ ಟೈಮ್ ತೊಗೊಂಡು ಸ್ಕ್ರಿಪ್ಟ್ ಮಾಡುವಂಥ ಸ್ಕ್ರಿಪ್ಟು. ಅದಾದಮೇಲೆ ಅಧಿಪತ್ರ ಶೂಟಿಂಗ್ ಹೋಗಿದ್ದು. ಓಕೆ, ಒಟ್ಟಾರೆಯಾಗಿ ಈ ಸಿನಿಮಾ ಕತೆ ಏನು ಸರ್, ಒಂದು ಲೈನಲ್ಲಿ ನೀವು ಹೇಳೋದಾದರೆ? ಮೇಡಮ್, ಕತೆ ಅಂತ ಅನ್ನೋದಕ್ಕಿಂತ ಈಗ ಕತೆ ಒಂದು ಲೈನಲ್ಲಿ ಹೇಳಿಬಿಡ್ಬೋದು. ಬಟ್ ನಾನೇನು ಹೇಳ್ತೀನಿ ಅಂತಂದರೆ, ಕತೆ ನಿಮಗೆ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಹುಲಿ ಕತೆ ಅಂತ. ಸೊ ಆ ಟ್ರೈಲರ್ನ ಕಂಪ್ಲೀಟ್ ಹೇಳಿಬಿಟ್ಟಿದ್ದೀನಿ, ಹುಲಿ ಕತೆ ಸ್ಟೋರಿನ. ಸೊ ನಿಮಗೆ ಕಥೆ ಏನು ಅನ್ನೋದಕ್ಕಿಂತ ಈಗ ಆಚರಣೆ ಇರೋದ್ರಿಂದ 2.5 ಗಂಟೆ ನಿಮಗೆ ಏನು ಸ್ಕ್ರೀನ್ ಪ್ಲೇ ಇರುತ್ತೆ ಅದು ಸಿನಿಮಾದಲ್ಲಿ ಬಂದು ನೋಡಿದ್ರೆ ನಿಮಗೆ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ನನ್ನ ಒಪಿನಿಯನ್. ಓಕೆ, ಈ ಸಿನಿಮಾ ಟ್ರೈಲರ್ ನೋಡಿದವರಿಗೆ ಕೆಲವರಿಗೆ ರಂಗಿತರಂಗ ರೀತಿಯ ಒಂದು ಸಿನಿಮಾ ಅಂತ ಅನಿಸಿದೆ, ಇನ್ನೂ ಕೆಲವರಿಗೆ ಕಾಂತಾರ ರೀತಿಯ ಸಿನಿಮಾ ಅಂತ ಅನಿಸಿದೆ. ನೀವೇನು ಹೇಳ್ತೀರಾ?
ಮೇಡಮ್ ಈಗ ನಾವು ಯಾವುದೇ ಒಂದು ಸಿನಿಮಾದ ಟ್ರೈಲರ್ ನೋಡಿದಾಗ ನಮ್ಗೆ ಒಂದಿಷ್ಟು ಮೇಕಿಂಗ್ ಬಗ್ಗೆ ಆಗಲಿ ಆ ಒಂದಿಷ್ಟು ಕಲ್ಚರ್ನ ತಂದಾಗ ಅದು ಹಿಂದೆ ಬಂದಿರೋ ಕಲ್ಚರ್ ಸಿನಿಮಾಗಳದ್ದು ಆ ಇನ್ಫ್ಲೂಯೆನ್ಸ್ ಕಾಣಿಸ್ತಿರುತ್ತೆ. ಸೊ ಬಟ್ ನಾನು ಹೇಳ್ತಿರೋದು ನಿಮಗೆ ಟ್ರೈಲರಲ್ಲಿ ಹಂಗೆ ಅನಿಸಿರ್ಬೋದು, ಬಟ್ ಸಿನಿಮಾ ಹೋಗಿ ನೋಡಿದಾಗ ನಿಮಗೆ ಖಂಡಿತ ಯಾವ ಸಿನಿಮಾದು ನಿಮ್ಗೆ ಇನ್ಫ್ಲೂಯೆನ್ಸ್ ಕಾಣಿಸಲ್ಲ. ಆ ಮೇಕಿಂಗಲ್ಲೂ ಕೂಡ ನಿಮಗೆ ಯಾವ ಹಿಂದಿ ಸಿನಿಮಾಗಳು ನೆನಪಿಗೆ ಬರಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗಾಗಲೇ ತುಳು ಚಿತ್ರರಂಗದಲ್ಲಿ ರೂಪೇಶ್ ಶೆಟ್ಟಿ ಅವರು ನಟರಾಗಿ ನಿರ್ದೇಶಕರಾಗಿ ಗೆದ್ದಿರುವಂಥವ್ರು. ಅವರಿಗೆ ನೀವು ಆ್ಯಕ್ಷನ್ ಕಟ್ ಹೇಳ್ತಾ ಇದ್ದೀರಾ, ಇದು ನಿಮ್ಮ ಮೊದಲ ಪ್ರಯತ್ನ. ಎಷ್ಟು ಒತ್ತಡ ಇತ್ತಾ, ಜವಾಬ್ದಾರಿ ಇತ್ತಾ, ಏನು ಕತೆ? ಅದೇ ಮೇಡಮ್, ಈಗ ಈ ಸಿನಿಮಾಗೆ ನಾನು ಆ್ಯಕ್ಷನ್ ಕಟ್ ಹೇಳಬೇಕು ಫಸ್ಟ್ ರೂಪೇಶ್ ಶೆಟ್ಟಿ ಅವ್ರನ್ನ ಕೇಳಿದೆ. ಅವರು ಒಂದಿಷ್ಟು ರೀಡಿಂಗ್ ತೊಗೊಂಡ್ರು, 3-4 ಸಲ ರೀಡಿಂಗ್ ಕೇಳಿದ್ರು ಸಬ್ಜೆಕ್ಟ್ ಬಗ್ಗೆ ಎಲ್ಲ, ಆಮೇಲೆ ಒಪ್ಕೊಂಡ್ರು. ಅದಾದಮೇಲೆ ಜಾನ್ವಿ ಮೇಡಮ್ ಅವ್ರದ್ದು ಅಪ್ರೋಚ್ ಆಯಿತು, ಅವರು ಆ್ಯಕ್ಟ್ ಮಾಡಿದ್ರು. ಇನ್ನೊಂದು ಹೈಲೈಟ್ ಅಂತ ಸಿನಿಮಾದಲ್ಲಿ ನಿಮಗೆ ಮುಖ್ಯ ಮೇನ್ ಕಲಾವಿದರಿದ್ದಾರೆ, ಇನ್ಕ್ಲೂಡಿಂಗ್ ರೂಪೇಶ್ ಶೆಟ್ಟಿ ಆಗಿರ್ಬೋದು, ಜಾನ್ವಿ ಮೇಡಮ್ ಆಗಿರ್ಬೋದು, ಪ್ರಕಾಶ್ ತಮಿಳ್ನಾಡು ಇರ್ಬೋದು, ದೀಪಕ್ ರೇ ಇರ್ಬೋದು, ರಘು ಪಾಂಡೇಶ್ವರ್ ಇರ್ಬೋದು, ಮಠ ಕೊಪ್ಪಳ ಇರ್ಬೋದು, ಇವರೆಲ್ಲ ನಿಮಗೆ ಹಿರಿಯ ಕಲಾವಿದರು. ಮೋರ್ ದೆನ್ 50 ಫಿಲ್ಮ್ಸ್ ಮಾಡಿದ್ದಾರೆ ಅವರು ಆಲ್ರೆಡಿ. ಸೊ ಅವರಿಗೊಂದು ಹೇಳಿದ್ದು ಆ್ಯಕ್ಷನ್ ಕಟ್ ಹೇಳಿದ್ರೆ ನನಗೆ ಅವಕಾಶ ಸಿಕ್ತು. ನಮ್ಮ ಕಲಾವಿದರು ಕೂಡ ಅಷ್ಟೇ, ಅವರು ಎಕ್ಸ್ಪೀರಿಯನ್ಸ್ ಅಂತ ಡೈರೆಕ್ಟ್ರು ಆದಮೇಲೆ ಒತ್ತಡ ಹಾಕೋದು ಆ ಥರ ಏನೂ ಇರಲಿಲ್ಲ. ಡೈರೆಕ್ಟ್ರಿಗೆ ಏನು ಬೇಕೋ ಅದನ್ನ ಮಾಡ್ತಾಯಿದ್ರು. ಅದೊಂದು ಭಾಳ ಖುಷಿ ಆಯಿತು. ಓಕೆ, ಜಾನ್ವಿ ಅವ್ರನ್ನ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀರಾ. ಯಾಕೆ ಜಾನ್ವಿ ಅವ್ರನ್ನ ಈ ಒಂದು ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ರಿ? ಜಾನ್ವಿ ಮೇಡಮ್ ಅವರು ಫಸ್ಟು ನಿಮ್ಮ ಇದರಲ್ಲಿ ಇದ್ದಿದ್ದು, ಮಾಧ್ಯಮದಲ್ಲಿ ಇದ್ದರು ಅವರು. ನಾನೇನು ಹೇಳ್ತಿದ್ದೆ ಅಂತಂದರೆ, ಒಬ್ಬರು ಒಳ್ಳೆ ಕಲಾವಿದೆ ತುಂಬ ಲೇಟಾಗಿ ಇಂಡಸ್ಟ್ರಿಗೆ ಬಂದರು ಅಂತ. ಓಕೆ. ಸೊ ನಿಜವಾಗ್ಲೂ ಅವರು ನಾನು ಅಂದ್ಕೊಂಡಿರಲಿಲ್ಲ. ಅಂದರೆ ಆ ಮಂಗಳೂರು ಸ್ಲ್ಯಾಂಗ್ ಇತ್ತು. ಸೊ ನನಗೆ ಒಂದು ಭಯ ಇತ್ತು, ಅವರು ರಿಪೋರ್ಟರ್ ಆಗಿದ್ದರು, ಆ್ಯಂಕರ್ ಆಗಿದ್ದರು. ಸೊ ಹಾಗಾಗಿ ಅದೇ ಥರ ಡೈಲಾಗ್ ಇರುತ್ತೇನೋ ಅಂತ ಅಂದ್ಕೊಂಡಿದ್ದೆ. ನ್ಯೂಸ್ ಥರ ಅದನ್ನು ನಾನು ಕೂಡ ಹೇಳಿದ್ದೆ ಅವರಿಗೆ, ಈ ಥರ ಮಾಡಬೇಡಿ ಅಂತ. ಬಟ್ ಅವರು ಚೆನ್ನಾಗಿ ಅದು ಪ್ರಿಪೇರ್ ಆಗಿ ಸ್ಕ್ರಿಪ್ಟೆಲ್ಲ ಫಸ್ಟೇ ಕಳಿಸ್ಕೊಂಡು ನೋಡಿಕೊಂಡು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಅಲ್ಲಿ ಸೆಟಲ್ ನೀಟಾಗಿ ಎಕ್ಸಿಕ್ಯೂಷನ್ ಮಾಡಿದ್ರು. ಓಕೆ, ಈ ಸಿನಿಮಾದ ಪಾತ್ರಗಳ ಹೆಸರು ಬಗ್ಗೆ ಕೇಳೋದಾದರೆ ಬೃಹಾತಿ, ಆತ್ರೇಯ ಈ ರೀತಿ ಎಲ್ಲ ಒಂದು ಹೆಸರುಗಳನ್ನ ಇಟ್ಟಿದ್ದೀರಂತೆ, ಯಾಕೆ ಅಂತ? ನಿಮ್ಮ ಹೆಸರು ಡಿಫ್ರೆಂಟ್ ಆಗಿದೆ, ಚಯನ್ ಶೆಟ್ಟಿ, ಹಾಗೆ ಸಿನಿಮಾದ ಪಾತ್ರಗಳು ಡಿಫ್ರೆಂಟ್ ಆಗಿರಬೇಕು ಅಂತನಾ, ಏನು ಕತೆ? ಅದೇ ಮೇಡಮ್, ಈಗ ಸಿನಿಮಾ ಅಂತಂದ್ರೆ ಟೈಟ್ಲಿಂದನೂ ಜನ ಅಬ್ಸರ್ವ್ ಮಾಡ್ತಾರೆ. ಈಗ ಸುಮ್ಮನೆ ಜನ ಥಿಯೇಟ್ರಿಗೆ ಬಂದು ನೋಡಲ್ಲ. ಈಗ ಡಿಜಿಟಲ್ ಯುಗ ಆದ್ರಿಂದ ಪ್ರತಿ ಒಂದು ಕ್ಯಾರೆಕ್ಟರ್ ಬಗ್ಗೆ, ಪ್ರತಿಯೊಂದು ಹೆಸರು ಬಗ್ಗೆನೂ ಅವ್ರು ಯೋಚನೆ ಮಾಡೋದಕ್ಕೆ ಅವರಿಗೆ ನಾವು ಸಸ್ಪೆನ್ಸ್ ಥ್ರಿಲ್ಲರ್. ಸೊ ನಾವು ಆಬ್ವಿಯಸ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂದರೆ ಸೀಟ್ ಎಡ್ಜಿ ಬಂದು ನೋಡ್ಬೇಕು ಅವರು, ಆವಾಗ ವರ್ಕೌಟ್ ಆಗೋದು. ಹಾಗಾಗಿ ಪ್ರತಿ ಪಾತ್ರಗಳು ಕೂಡ ನಮಗೆ ಊರ ಕಡೆದು ನಿಮಗೆ 25 ವರ್ಷ ಹಿಂದಿನ ಸ್ಟೋರಿ ಆಗಿರೋದ್ರಿಂದ ನಿಮ್ಗೆ ಆವಾಗೆಲ್ಲ ಹೆಸರು ಅದೇ ಇತ್ತು. ಸೊ ಇವಾಗಿನ ಥರ ಹೆಸರುಗಳು ಇರಲಿಲ್ಲ. 2005 ಅಂತಂದ್ರೆ ಅವರೆಲ್ಲ ಒಂದು 80ಗೆ ಹುಟ್ಟಿದ್ದಾರೆ ಅಂತಂದರೆ ಅವ್ರದ್ದು ಕ್ಯಾರೆಕ್ಟರ್ಗಳು ಹಂಗೆ ಇರ್ತವೆ. ಸೊ ಅದು ಕೋ ಆರ್ಟಿಸ್ಟ್ಗಳದ್ದಾಗಿರ್ಬೋದು, ಮಾರ್ಕಂಡೆ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಬಲರಾಮ್ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಪಟ್ಟಾಭಿರಾಮ್ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಸೊ ಆ ಕಾರಣದಿಂದ ಈ ಥರ ಡಿಫ್ರೆಂಟ್ ಹೆಸರುಗಳು ಒಳಗಡೆ ಬಂತು. ಓಕೆ, ಈಗ ನೀವು ಸಿನಿಮಾಗಳನ್ನ ತಗೊಂಡು ನೋಡಿದ್ರೆ ಈಗ ಪ್ರಿಯಾ, ಕಾರ್ತಿಕ್, ಆದಿ, ಅಂಜಲಿ ಈ ಹೆಸರುಗಳು ತುಂಬ ಪ್ರಚಲಿತದಲ್ಲಿವೆ. ಅಂದರೆ ಸಾಕಷ್ಟು ಸಿನಿಮಾಗಳಲ್ಲಿ ಈ ಹೆಸರುಗಳು ರಿಪೀಟ್ ಆಗ್ತಾನೆ ಇರುತ್ತೆ. ಅಂದರೆ ಜನರು ಈ ಹೆಸರುಗಳಿಗೆ ಕನೆಕ್ಟ್ ಆಗ್ತಾರೆ, ಪರ್ಟಿಕ್ಯುಲರ್ ಆಗಿ ಸಿನಿಮಾಗೆ ಸೂಟ್ ಆಗುತ್ತೆ ಅಂತ. ನೀವು ಈ ರೀತಿ ಹೆಸರುಗಳನ್ನ ಇಡಬೇಕು ಅಥವಾ ಇಡಬಾರ್ದು ಆ ಥರ ಏನಾದರೂ ಥಿಂಕ್ ಮಾಡಿದ್ರಾ? ಇಲ್ಲ, ನಮ್ಗೆ ಕಥೆಗೆ ಆಪ್ಟ್ ಆಗಿದ್ದೆ ಈ ಥರ ಹೆಸರುಗಳೇ. ನಾವು 2005-83 ಬ್ಯಾಕ್ಡ್ರಾಪ್ ಆಗಿರೋದ್ರಿಂದ ಕಥೆ. ಸೊ ನಮ್ಗೆ ಆವಾಗ ಈ ಥರ ಟ್ರೆಂಡಿ ಹೆಸರುಗಳು ಇರಲಿಲ್ಲ. ಅದು ನಮಗೆ 2025 ಕತೆ ಅಥವಾ 20 ಈ ಥರ ಆಗಿದ್ರೆ ಇಡ್ಬೋದಿತ್ತು. ಬಟ್ ನಮಗೆ ಈಗ ನಿಮಗೆ ಒಂದು 2005 50 ಇಯರ್ಸ್ ಓಲ್ಡ್ ಕ್ಯಾರೆಕ್ಟರ್ ಇತ್ತು ಅಂತಂದ್ರೆ ಅವರು ಹತ್ರ ಆಲ್ಮೋಸ್ಟು 1916 ಬಾರ್ನ್ ಆಗಿರ್ತಾರ, ಅವ್ರು ಅವಾಗ ಹೆಸರು ಏನಿರುತ್ತೆ. ಸೊ ಈ ಥರದ ಹೆಸರುಗಳು ಇಟ್ಟಿರ್ತಾರೆ. ಬಟ್ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಸರ್? 100% ಕನೆಕ್ಟ್ ಆಗುತ್ತೆ. ಸಿನಿಮಾ ನೋಡಿದಾಗ ಆಡಿಯನ್ಸಿಗೆ ಈ ಪಾತ್ರಕ್ಕೆ ಹೆಸರಿಟ್ಟಿದ್ದು ಸೂಕ್ತ ಅಂತಲೇ ಅನಿಸುತ್ತೆ. ಓಕೆ, 100% ಅನಿಸುತ್ತೆ. ಓಕೆ, ಈ ಆಟಿ ಕಳಂಜ ಅಂತ ಹೇಳಿದ್ರಿ, ಸಾಕಷ್ಟು ಜನರಿಗೆ ಈ ಒಂದು ಹಾಡು ತುಂಬ ಇಷ್ಟ ಆಗಿದೆ. ಇದ್ರ ಬಗ್ಗೆ ಹೇಳ್ಬೋದಾ? ಹಾಡಿನ ತಯಾರಿ ಎಲ್ಲ ಹೇಗಿತ್ತು? ಆಟಿ ಕಳಂಜ ಆ್ಯಕ್ಚುಲಿ ನಾನೇ ಬರೆದ ಲಿರಿಕ್ಸ್ ಅದು. ಅಂದರೆ ನಾನು ಬೇರೆ ಅವ್ರ ಥರ ಲಿರಿಕ್ಸ್ ಬರ್ಸಕ್ಕೆ ಹೋದಾಗ ನನಗೆ ಆ ಆಚರಣೆ ಬಗ್ಗೆ ಅವರು ಸರಿಯಾಗಿ ಬರೋಕ್ಕೆ ಆಗ್ತಿರ್ಲಿಲ್ಲ. ನನಗೇನಂತೂ ನನಗೇನು ಬೇಕಾಗಿತ್ತು, ಆ ಲಿರಿಕ್ಸ್ ಬರ್ತಿರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಬೇಡ ಅಂತ ನಾನೇ ಕೂತ್ಕೊಂಡು ಬರೆದಿರೋ ಲಿರಿಕ್ಸ್ ಅದು. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಕಂಟೆಂಟಿಗೆ ಸಂಬಂಧಪಟ್ಟಂಥ ಲಿರಿಕ್ಸ್ ಆಗಿರೋದ್ರಿಂದ ಅದು ಜನರು ಜಾಸ್ತಿ ರೀಚ್ ಆಯಿತು ಅಂತ ಹೇಳ್ಬೋದು. ಸಾಕಷ್ಟು ಜನ ಕಮೆಂಟ್ ಮಾಡ್ತಿರೋದನ್ನ ನೋಡ್ತಾ ಇದ್ದೆ. ಅಂದರೆ ತುಂಬ ರಾ ಆಗಿದೆ, ಈ ರೀತಿ ಒಂದು ಹಾಡಿಗೋಸ್ಕರ ನಾವು ಕಾಯ್ತಾ ಇದ್ವಿ, ರಿಪೀಟ್ ಈ ಸಾಂಗನ್ನೆಲ್ಲ ಕೇಳ್ತಾ ಇದ್ದೀವಿ ಅಂತ. ಈ ನಿಮ್ಮ ಮೊದಲ ಪ್ರಯತ್ನ ಇಷ್ಟು ದೊಡ್ಡ ಒಂದು ರೀಚ್ ಕೊಟ್ಟಿರೋದು ಹೇಗನ್ಸುತ್ತೆ? ಖುಷಿ ಆಗುತ್ತೆ ಮೇಡಮ್. ಈಗ ಒಂದು ಸಿನಿಮಾ ತುಂಬ ಜನರು ರೀಚ್ ಆಗಿ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಾಗ ನಾವು ಸಿನಿಮಾ ಮಾಡೋದು ಅದಕ್ಕೋಸ್ಕರ. ಆಡಿಯನ್ಸ್ ಏನು ಒಪಿನಿಯನ್ ಹೇಳ್ತೀವಿ ಅದ್ರ ಮೇಲ್ಗಡೆ ನಮ್ಮದು ಮುಂದಿನ ಭವಿಷ್ಯನ ನಿರ್ಧಾರ ಆಗಿರುತ್ತೆ. ಸೊ ಹಂಗಾಗಿ ಖುಷಿ ಆಗುತ್ತೆ, ಒಳ್ಳೆ ರೆಸ್ಪಾನ್ಸ್ ಬಂದಿರೋದು ಖುಷಿ ಆಗುತ್ತೆ. ಓಕೆ, ಈಗ ರಿಲೀಸ್ ತಯಾರಿ ಎಲ್ಲ ಹೇಗಿದೆ ಸರ್? ರಿಲೀಸ್ ನೀವು ನೋಡ್ತಾ ಇದ್ರೆ ರಿಲೀಸ್ ತಯಾರಿ ನಡೀತಿದೆ. ಮೊನ್ನೆ 27ಗೆ ಶಿವಮೊಗ್ಗದಲ್ಲಿ ಟ್ರೈಲರ್ ಲಾಂಚ್ ಇವೆಂಟ್ ನಡೀತು. ಅದಾದಮೇಲೆ 3ಕ್ಕೆ ಬೆಂಗಳೂರಲ್ಲಿ ಪ್ರೀ ರಿಲೀಸ್ ಇವೆಂಟ್ ಇದೆ. ಅದಾದಮೇಲೆ ಬೇರೆ ಭಾಗದಲ್ಲಿ ಪ್ರಮೋಷನ್ಸ್ಗಳು ನಡೀತಾ ಇದ್ದಾವೆ. ಸೊ 7ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗುತ್ತೆ.
ನಿಮಗೆ ಈ ಸಿನಿಮಾದ ಮೇಲೆ ಯಾವ ರೀತಿ ನಿರೀಕ್ಷೆ ಇದೆ? ಅಂದರೆ ಜನರು ಯಾಕೆ ಈ ಸಿನಿಮಾವನ್ನು ನೋಡಬೇಕು ಅಂತ ನೀವು ಕಾರಣವನ್ನು ಕೊಡ್ತೀರಾ? ಈಗ ಒಂದು ಮೇಡಮ್ ನೋಡಬೇಕು ಅಂತಂದರೆ ನಿಮಗೆ ಟ್ರೇಲರಲ್ಲಿ ನಿಮಗೊಂದು ಕ್ಯೂರಿಯಾಸಿಟಿ. ಈಗ ಸಿನಿಮಾಗೆ ಬರಬೇಕು ಅಂತಂದ್ರೆ ಜನ ಟೀಸರ್ ನೋಡ್ತಾರೆ, ಟ್ರೇಲರ್ ನೋಡ್ತಾರೆ, ಕಮೆಂಟ್ಸ್ ಓದ್ತಾರೆ, ರಿವ್ಯೂಸ್ ನೋಡ್ತಾರೆ. ಇಷ್ಟು ನೋಡಿಬಿಟ್ಟು ಆಮೇಲೆ ಸಿನಿಮಾ ₹100 150 200 ಖರ್ಚು ಮಾಡೋಕ್ಕೆ ಮುಂದೆ ಬರ್ತಾರೆ, ಇಲ್ಲಾಂದ್ರೆ ಬರೋಲ್ಲ. ಅದರಲ್ಲಿ ನಾನು ಟೀಸರು ಚೆನ್ನಾಗಿ ರೆಸ್ಪಾನ್ಸ್ ಬಂತು, ಟ್ರೇಲರು ಬಂತು, ಸಾಂಗು ಕೂಡ ಚೆನ್ನಾಗಿ ಹಿಟ್ ಆಯಿತು. ಸೊ ಹಂಗಾಗಿ ಇದರಿಂದ ಏನು ಅನ್ಸ್ತಂದ್ರೆ ಜನರಿಗೆ ಇಷ್ಟ ಆಗುತ್ತೆ ಸಿನಿಮಾ ಅಂತ ನನಗೊಂದು ಹೋಪ್ಸ್ ಇದೆ. ಹಾಗಾಗಿ ಸಿನಿಮಾ ಬಂದು ನೋಡಿದಾಗ ಡೆಫಿನೆಟ್ಲಿ ಒಂದಿಷ್ಟು ನನ್ನ ಸ್ನೇಹಿತರಾಗಿರ್ಬೋದು, ಒಂದಿಷ್ಟು ಆಡಿಯನ್ಸ್ಗಳು ಸಿನಿಮಾ ನೋಡಿದ್ದಾರೆ, ಅವರೆಲ್ಲರೂ ಪಾಸಿಟಿವ್ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರಿಂದ ಒಂದಿಷ್ಟು ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಸೊ ಹಂಗಾಗಿ ಖಂಡಿತ ಅದಿಪ್ಪತ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಓಕೆ, ಈಗ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇಲ್ಲ, ಜನ ಥಿಯೇಟ್ರಿಗೆ ಬರ್ತಿಲ್ಲ, OTTಗೋಸ್ಕರ ಕಾಯ್ತಾ ಇದ್ದಾರೆ ಎನ್ನುವಂಥ ಮಾತು ತುಂಬ ಟೈಮ್ನಿಂದ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಪರಭಾಷಾ ಸಿನಿಮಾಗಳ ಹಾವಳಿ ಕೂಡ ಇದೆ ಅಂತ ಹೇಳೋದುಂಟು. ಈ ಎಲ್ಲ ಸವಾಲುಗಳು, ಸಮಸ್ಯೆಗಳಿಗೆ ಏನನ್ನು ಹೇಳ್ತೀರಾ? ಸವಾಲೊಡ್ಡು ನಿಲ್ಲೋದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ ಅಂತ? ಅದೇ ಮೇಡಮ್, ಈಗ ನಮಗೆ ಜನ ಥಿಯೇಟ್ರಿಗೆ ಬರಬೇಕು ಅಂತಂದ್ರೆ ಏನೋ ಸಮಥಿಂಗ್ ಡಿಫ್ರೆಂಟ್ ಆಗಿರಬೇಕು, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅವ್ರಿಗೆ. ಈಗ ನಿಮಗೆ OTT ಆದರೆ ನಾರ್ಮಲ್ ಸಿನಿಮಾ ಆದರೆ ಮನೇಲಿ ನೋಡ್ಬೋದು, OTT ನೋಡ್ಬಿಟ್ಟು ಅಂತ ಹೇಳ್ತಾರೆ. ಸೊ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತಂದರೆ ಅವರಿಗೆ ಒಂದು ಅದೇ ಥರ ಕಂಟೆಂಟ್ ಇರಬೇಕು, ಏನಾದರೂ ಸಮಥಿಂಗ್ ಡಿಫ್ರೆಂಟ್ ಇರಬೇಕು. ನಮ್ಗೆ ಗೊತ್ತಿಲ್ಲದೆ ಇರೋದು ವಿಷಯ ಇದ್ದರೆ ಅವರು ಅದನ್ನು ತಿಳ್ಕೊಳ್ಕಾದ್ರೂ ಬರ್ತಾರೆ ಆಡಿಯನ್ಸ್. ಈಗ ನಮ್ಗೆ ಹಿಂದಿನ ಸಿನಿಮಾಗಳು ಎಷ್ಟೋ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಈ ಥರ ಸಕ್ಸಸ್ ಆಗಿರೋ ನೋಡ್ತಾ ಇದ್ದಾರೆ. ಸೊ ಹಂಗಾಗಿ ಇದರಲ್ಲಿ ಆ ಕಂಟೆಂಟು ಮತ್ತು ಕ್ಯಾರೆಕ್ಟರ್ ಡಿಸೈನ್ ಎಲ್ಲ ಚೆನ್ನಾಗಿರೋದ್ರಿಂದ ಸಿನಿಮಾ ಬಂದು ಆಡಿಯನ್ಸ್ ಥಿಯೇಟ್ರಿಗೆ ಬಂದರೆ ಅವ್ರಿಗೆ ಖಂಡಿತ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಈಗ ನಿಮ್ಮ ಕರಾವಳಿ ಭಾಗದ ಕಲ್ಚರ್ನ ನೀವು ಇಲ್ಲಿ ತೋರಿಸಿದ್ದೀರಾ. ಈ ಟೈಮ್ನಲ್ಲಿ ಅಂದರೆ ಈ ಶೂಟಿಂಗ್ ಮಾಡುವಾಗ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಆಯಿತಾ? ಇಲ್ಲ ಮೇಡಮ್, ಆ ಥರದ್ದೇನು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನಾವು ಒಂದು ಆಲ್ಮೋಸ್ಟ್ ಮೋರ್ ದೆನ್ 50 ಡೇಸ್ ಶೂಟ್ ಮಾಡಿದ್ದೀವಿ. ಸೊ ಅಲ್ಲಿ ಆ ಥರ ಅಡಚಣೆ ಆಗುವಂಥದ್ದು ಯಾವ ಥರ ಆಗಿಲ್ಲ. ಸೊ ನೀಟಾಗಿ ನಮಗೆ ನಾವೇನು ಅಂದ್ಕೊಂಡಿದ್ವಿ ಆ ಥರ ಎಕ್ಸಿಕ್ಯೂಷನ್ಸ್ ಆಗಿತ್ತು. ಅಂದರೆ ಈಗ ದೈವ ಆ ಥರದ್ದೆಲ್ಲ ಬಂದಾಗ ಏನೋ ಒಂಥರ ವೈಬ್ರೇಷನ್ ಅಂತ ಹೇಳ್ತಾರೆ. ಇದು ನಮಗೆ ಆಟಿ ಕಳಂಜ ಆಗೋದ್ರಲ್ಲಿ ದೈವದ ಪಾರ್ಟ್ ಬರಲ್ಲ, ಇದೊಂದು ಆಚರಣೆ ಅಷ್ಟೇ. ಇದಕ್ಕೂ ದೈವರಾದನಿಗೂ ಸಂಬಂಧನೇ ಇಲ್ಲ. ಅಂದರೆ ದೈವ ಅಂತಲ್ಲ, ಬೇರೆ ಯಾವುದಾದ್ರೂ ಆಚರಣೆಗಳೆಲ್ಲ ಇದ್ದಾಗ? ಇಲ್ಲ ಮೇಡಮ್, ಆ ಥರದ ಎಕ್ಸ್ಪೀರಿಯನ್ಸ್ ನಮ್ಮ ಸಿನಿಮಾದಲ್ಲಿ ಆಗಿಲ್ಲ. ಓಕೆ ಓಕೆ. ಈಗ ರೂಪೇಶ್ ಶೆಟ್ಟಿ ಅವರು, ಜಾನ್ವಿ ಅವರು ಹೀರೋ ಹೀರೋಯಿನ್ ಆಗಿ ನೀವು ಸೆಲೆಕ್ಟ್ ಮಾಡಿರುವಂಥದ್ದು. ಇಬ್ಬರದ್ದು ರಂಗಗಳು ಬೇರೆ, ಇವಾಗ ಇಬ್ಬರು ಹೀರೋಯಿನ್ನು ಹೇಗೆ ಸೂಟ್ ಆಗ್ತಾರೆ ಅಂತ ಅನಿಸುತ್ತೆ ನಿಮಗೆ ಜೋಡಿ ವಿಚಾರದಲ್ಲಿ? ಖಂಡಿತ. ಈಗ ಇದಕ್ಕೆ ರೂಪೇಶ್ ಸರ್ ಇದರಲ್ಲಿ ಕಾಪಾಗಿ ಪೊಲೀಸಾಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ. ಅವರು ಅದಕ್ಕೆ ಪ್ರಿಪೇರ್ ಮಾಡಿಕೊಂಡು ಒಂದಿಷ್ಟು 6 to 7 ಮಂತ್ ಟೈಮ್ ತೊಗೊಂಡು ಅವರ ಪೊಲೀಸ್ ಅಂದಮೇಲೆ ನಿಮಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು, ದಾಡಿ ಎಲ್ಲ ತೆಗಿಬೇಕಾಗಿತ್ತು, ಅದೆಲ್ಲ ನೀಟಾಗಿ ಪ್ರಿಪೇರ್ ಆಗಿ ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಜಾನ್ವಿ ಮೇಡಮ್ ಅಷ್ಟೇ, ಅವರಿಗೂ ಒಂದಿಷ್ಟು ಒಂದು 4-5 ಮಂತ್ ಗ್ಯಾಪ್ ಇತ್ತು. ಅವ್ರಿಗೂ ಕ್ಯಾರೆಕ್ಟರ್ ಸ್ಕ್ರಿಪ್ಟೆಲ್ಲ ಫಸ್ಟೇ ತಿಳ್ಕೊಂಡು ಅದು ಪ್ರಿಪೇರ್ ಆಗಿದ್ದರು. ಅವ್ರ ಕ್ಯಾರೆಕ್ಟರ್ಗಳನ್ನ ಅವ್ರಿಗೆ 100% ಜೀವ ತುಂಬಿದ್ದಾರೆ ಅಂತ ಹೇಳ್ಬೋದು. ಓಕೆ, ಒಟ್ಟಾರೆಯಾಗಿ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಸರ್? ಸಿನಿಮಾ February 7 ರಿಲೀಸ್ ಆಗುತ್ತೆ. ಥಿಯೇಟ್ರಿಗೆ ಬಂದು ನೋಡಿದವರಿಗೆ ಅವ್ರು ಕೊಟ್ಟಿರೋ ದುಡ್ಡಿಗೆ ಯಾವತ್ತೂ ಮೋಸ ಆಗಲ್ಲ. ಸೊ 100 ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನನ್ನ ಒಪಿನಿಯನ್. ಓಕೆ, ನಿಮ್ಮ ಅಧಿಪತ್ರ ಸಿನಿಮಾಕ್ಕೆ ಶುಭವಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನೀವು ಕೂಡ ಅಷ್ಟು ಸುವರ್ಣ ನ್ಯೂಸ್ ಇಲ್ಲಿ ಒಂದು ಇಂಟರ್ವ್ಯೂ ಮಾಡಿದ್ದೀರಾ, ನಿಮಗೂ ಕೂಡ ಥ್ಯಾಂಕ್ ಯು ಮೇಡಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.